ಸ್ಕಿಲ್ ಅದ ನಿಮ್ದು ಸ್ಟಂಟ್. ಸೊ ಇದು ಏನು ಬೈ ಬರ್ತ್ ಬಂತ ಏನು ಜಸ್ಟ್ ನೀವು ಏನು ಕ್ಲಾಸಸ್ ಯಾವ ಥರ ಅಟೆಂಡ್ ಐತ್ರಿ ಇದು? ಇಲ್ಲ, ನಾನು ಟಿವಿ ನೋಡ್ತಾ ಇದ್ದೆ ಸುಮ್ಮನೆ ಹಿಂಗೆ. ಟಿವಿ ನೋಡ್ತಾ ಇದ್ದಾಗ ಅದು DID ಅಂತ ಹೇಳಿ ಬರ್ತದೆ. DID ಡ್ಯಾನ್ಸ್. DID ಡಾನ್ಸ್ ಇಂಡಿಯಾ ಡಾನ್ಸ್. ಡ್ಯಾನ್ಸ್ ಇಂಡಿಯಾ. ಶಿವ ಸರ್, ನಿಮ್ದು ಸ್ಟಂಟ್ ಇದ್ರೊಳಗೆ ಯಾರು ಇನ್ಸ್ಪಿರೇಷನ್ ಇದ್ರಿ ನಿಮ್ಗೆ? ಮೋಸ್ಟ್ ಇನ್ಸ್ಪಿರೇಷನ್ ಪರ್ಸನ್. ಈಗ ನೀವೇನು ಟ್ರೈನಿಂಗ್ ಕ್ಲಾಸಸ್ ಹಾಕಿರಲ್ದಿಲ್ಲ, ಸೊ ಇದು ಬೇಸ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಮೇಲೆ ಹಾಕಿರಿ ಏನು ನಿಮ್ಗೇನು ಪರ್ಟಿಕ್ಯುಲರ್ಲಿ ಒಂದು ಕ್ಲಾಸಸ್ಸಿಗೆ ಹೋಗಿ ಅಲ್ಲಿಂದ ಏನಾದರೂ ಸರ್ಟಿಫಿಕೇಟ್ಲಿಂದ ನಿಮ್ಗೆ ಇದು ಕ್ಲಾಸಸ್ ಹಾಕಿರಿ? ಇದು ನಂದು ಎಕ್ಸ್ಪೀರಿಯನ್ಸ್ ಮೇಲೆ ಹಾಕಿನ. ಯಾವ ಥರ ರಿಜೆಕ್ಷನ್ ನೀವು ಫೇಸ್ ಮಾಡ್ಕೊಂಡು ರಿಜೆಕ್ಷನ್ ಬಂದರು, ಸೊ ಇವ್ರಿಗೆ ತಿರ್ಗಾ ಹೋದ್ರೆ ಅದೇ ರಿಜೆಕ್ಷನ್ ಬರ್ತಾವಲ್ಲ, ಅದು ಯಾವ ಥರ ಶಾರ್ಟ್ ಔಟ್ ಮಾಡೋದು ಚಾನ್ಸಸ್ ಇದೆ? ಸೊ ಇಂಥ ಕಲಾ ಕಲಿಬೇಕು ಅವರು, ಎದುರಿನ ಮನುಷ್ಯಾಗ ಅವರು ಇನ್ಸ್ಪೈರೇ ಮಾಡಿಬಿಡ್ಬೇಕು ಪೂರಾ. ಅಂದ್ರೆ ಅವರು ರಿಜೆಕ್ಟ್ ಮಾಡೋದು ಅಂತ ಚಾನ್ಸೇ ಇರ್ಬಾರ್ದು ಅವ್ರಿಗೆ. ಓಕೆ, ಸೊ ನೆಕ್ಸ್ಟ್ 5 ಇಯರ್ದಾಗ ನಿಮ್ಮನ್ನು ನೀವು ಎಲ್ಲಿ ನೋಡ್ಬೇಕಂತಂದ್ರೆ ಇನ್ನೊಂದ್ಸರಿ ಕ್ಲಿಯರಿಫೈ ಮಾಡಿರಿ. ಎಲ್ಲರಿಗೂ ನಮಸ್ಕಾರ, ಅಚೀವರ್ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಸ್ವಾಗತ. ಸೊ ಈ ಎಪಿಸೋಡ್ ಬಂದ್ಬಿಟ್ಟು ನಮ್ಮ ಬೀದರ್ ಮತ್ತು ಭಾಲ್ಕಿ ತಾಲೂಕಿನಾದಂತಹ ಶಿವಪುತ್ರ ಸರ್ ಅವರು ಸೊ ಡ್ಯಾನ್ಸ್ನಲ್ಲಿ ಮತ್ತು ಸ್ಟಂಟ್ನಲ್ಲಿ ತಮ್ಮ ಅದ್ಭುತವಾದ ಕಲಾವನ್ನು ತೋರಿಸಿ ಓಕೆನಾ ಜನರ ಮನೆ ಗೆದ್ದು ಓಕೆನಾ ಅವರು ಇದನ್ನು ಪ್ರೊಫೆಷನ್ ಮಾಡಿಕೊಂಡು ಇದರ ಕೆಲಸವನ್ನು ವೃತ್ತಿ ಮಾಡಿಕೊಂಡು ಸೊ ಬೇರೆ ಮೂವೀಸ್ನಲ್ಲಿ ಮತ್ತು ಬೇರೆ ಬೇರೆ ಸ್ಟಂಟ್ನಲ್ಲಿ ಹೋಗ್ಬೇಕಂತ ತನ್ನ ಹಲವಾರು ಆಸೆಗಳು ಇಟ್ಕೊಂಡು ಸೊ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಮಿಸ್ಟರ್ ಶಿವ ಡ್ಯಾನ್ಸರ್ ಅವರಿಗೆ ನಮ್ಮ ಅಚೀವರ್ ಪಾಡ್ಕಾಸ್ಟ್ನಲ್ಲಿ ಹೃತ್ಪೂರ್ವಕ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಶಿವ ಸರ್. ಸೊ ನೀವು ಮಾರ್ಕೆಟಿಗೆ ಗುರುತಿಸಲ್ಪಡ್ತೀರಿ, ಮಾರ್ಕೆಟಿಂಗ್ ನಿಮ್ಗೆ ನೋಡ್ತದ ಶಿವ್ ಡ್ಯಾನ್ಸರ್ ಅಂತ. ಸೊ ನಿಮ್ಮದು ಡ್ಯಾನ್ಸಿಂಗ್ ಸ್ಕಿಲ್ಲು ಮತ್ತು ನಿಮ್ಮ ಸ್ಟಂಟ್ ಸ್ಕಿಲ್ಲು ಆಸಮ್ ಅದ, ನೆಕ್ಸ್ಟ್ ಲೆವೆಲ್ ಅದ. ನಾವು ಭಾಳಷ್ಟು ನಿಮ್ಮ ವೀಡಿಯೋಸ್ಗಳು ನೋಡಿದೇವಿ. ಸೊ ನಿಮ್ಮದು ಇನ್ಸ್ಟಾಗ್ರಾಮ್ ಕಂಟೆಂಟ್ನಲ್ಲಿ ಹಲವಾರು ವಿಡಿಯೋಗಳು ನೋಡಿದೆವು ನಾವು. ಸೊ ಈ ಒಂದು ಸ್ಟೆಂಟ್ ಮಾಡಬೇಕಂದ್ರೆ ಸೊ ಭಾಳಷ್ಟು ಸ್ಟ್ರಗಲ್ ಮಾಡಿರ್ತೀರಿ ಓಕೆನಾ, ಏನೇನೋ ಮಾಡಿರ್ತೀರಿ ಓಕೆನಾ, ಅದೆಲ್ಲ ನಿಮ್ಮ ಬಗ್ಗೆ ನಾವು ತಿಳ್ಕೊಬೇಕು ಈ ಪಾಡ್ಕಾಸ್ಟಲ್ಲಿ ಓಕೆನಾ. ಸೊ ನಿಮ್ಮ ಬಗ್ಗೆ ಶಿವ್ ಸರ್, ನಿಮ್ಮ ಬಗ್ಗೆ ಏನಾದರೂ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ. ಈಗ ಸ್ಟಂಟ್ ಅಂದ್ರೆ ಸರ್ ಹೆಂಗ ಭಾಳಷ್ಟು ಸ್ಟ್ರಗಲ್ ಮಾಡೀವಿ, ಅದಕ್ಕೆ ಮೊದಲು ಭಾಳಷ್ಟು ಪ್ರಾಕ್ಟೀಸ್ ಮಾಡೀವಿ. ಸೊ ಫಸ್ಟ್ ಮಾತು ನಾನು ಪ್ರಾಕ್ಟೀಸ್ ಮಾಡ್ತಿದ್ದ ಸುಮ್ಮನೆ ಹಿಂಗೆ ಅಲ್ಲಿ ಇಲ್ಲಿ. ಅದ್ರ ಬಾದ್ ನಾನು ಬೀದರ್ಗೆ ಬಂದ ನನ್ನ ಫ್ರೆಂಡ್ಸ್ ಸರ್ಕಲ್ನಾಗ. ಸೊ ಅವ್ರ ಹೆಸರು ಬಂದ್ಬಿಟ್ಟು ಚಾಂದು ಅಜ್ಜಿ, NK ಸ್ಟಾರ್, ಕೆಲವ್ರ ಜೊತೆ ನಾನು ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ದೆ. ಸೊ ಅವಾಗ ನಾನು ಸರಿಯಾಗಿ ಕಲ್ತೆ. ಅದ್ರ ಬಾದ್ ಮತ್ತು ಥೋಡೆ ಬಹುತ್ ಕೊರೋನಾ ಟೈಮಲ್ಲಿ ನಾವೆಲ್ಲ ಬೇರೆ ಬೇರೆ ಆಗಿದ್ದೆವು. ಅದ್ರ ಬಾದ್ ಬಿ ನಾವು ಬಿಟ್ಟಿಲ್ಲ, ನಾನು ಪ್ರಾಕ್ಟೀಸ್ ಮಾಡಿದೆ. ಅವ್ರು ಬೇರೆ ಕಂಟೆಂಟ್ ಅಲ್ಲಿ ಹೋಗಿದ್ದಾರೆ, ನಾನು ಬೇರೆ ಕಂಟೆಂಟ್ ಬಂದಿನಿ ಮತ್ತೆ. ಇದ್ರಲಿಂದ ನಮ್ದು ಬಾಡಿ ಫಿಟ್ನೆಸ್ ಬಹಳ ಸರಿಯಾಗಿರ್ತದ, ನಾವು ಬಹಳ ಫಿಟ್ನೆಸ್ ಹ್ಯಾಪಿ ಫೀಲ್ ಮಾಡ್ತೀವಿ. ಸೊ ಹೀಗೆ ಬಹಳ ಸ್ಟ್ರಗಲ್ ಮಾಡಿದೇವ್ ಸರ್. ಎಲ್ಲಿ ಬಂತು ಅಲ್ಲಿ ಪ್ರಾಕ್ಟೀಸ್ ಮಾಡೋದೇ ಬಿಡೋದಿಲ್ಲ. ಈಗ ನಮಗ್ ಟೈಮ್ ಸಿಕ್ಕಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರ ಜನ ನಮಗ ಇವ್ರಿಗೆ ಬರಲ್ಲ ಅಂತೇಳಿ ಹಿಂಗ ನಮಗ ಕಮೆಂಟ್ ಮಾಡಬಾರ್ದು. ಗೊತ್ತಾದ್ರು ಜನಗಳಿಗೆ ನಾವು ಬೆಸ್ಟ್ ತೋರಿಸ್ಬೇಕು, ಎನಿ ಟೈಮ್ ಬೆಸ್ಟ್ ತೋರಿಸ್ಬೇಕಂಬ ಉದ್ದೇಶದಿಂದ ಎನಿ ಟೈಮ್ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಸೊ ಹಾಗಾಗಿ ಕಲ್ತೇವೆ. ಹಿನ ಜಾಸ್ತಿ ಕಲಿಬೇಕು. ಆಕ್ಚುಲಿ ಟೈಮ್ ಸಿಗ್ತಾಯಿಲ್ಲ, ಏನ್ ಮಾಡ್ಬೇಕು. ಓಕೆ, ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿ. ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ತಂದೆ ತಾಯಿ ಬಿಟ್ಬಿಟ್ಟು ಮನೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಸೊ ನಮ್ಮ ತಂದೆ ಡ್ರೈವರ್ ನಾರ್ಮಲ್ ಆಗಿ, ಸೊ ಬಸ್ ಡ್ರೈವರು. ಈಗ ಸದ್ಯ ಗುರುಕುಲ್ ನಲ್ಲಿ ಇದ್ದಾರೆ, ಅಲ್ಲೇ ಡ್ರೈವರಿಂಗ್ ಮಾಡ್ತಾ ಇದ್ದಾರೆ. ತಾಯಿಯವ್ರು ಮನೆಯಲ್ಲೇ ಇರ್ತಾರೆ. ನಾನಂತೂ ಹಿಂಗ ಬೀದರು ಬಾಲ್ಕಿ ಕ್ಲಾಸಸ್ ಓಪನ್ ಮಾಡಿದ್ದೀನಿ. ಸೊ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಡಾನ್ಸ್ ಬಗ್ಗೆ, ಸ್ಟಂಟ್ ಬಗ್ಗೆ, ಫಿಟ್ನೆಸ್, ವೇಟ್ ಲಾಸ್ ಬಗ್ಗೆ. ಮಕ್ಕಳಿಗೆ ಯಾವ ರೀತಿ ಡಾನ್ಸ್ ಮಾಡಬೇಕು, ಯಾವ ರೀತಿ ಸ್ಟಂಟ್ ಮಾಡಬೇಕು, ಎಕ್ಸರ್ಸೈಸ್, ಯೋಗ ಯಾವ ರೀತಿ ನಾವು ಮಾಡಬೇಕು, ಯಾವ ರೀತಿ ನಾವು ಡಿಸಿಪ್ಲಿನ್ ಇರಬೇಕು ಡಾನ್ಸ್ನಲ್ಲಿ, ಸ್ಟಂಟ್ನಲ್ಲಿ, ಯೋಗ ಮಾಡ್ತಾ ಟೈಮಿನಲ್ಲಿ, ಅದೆಲ್ಲ ಮಕ್ಕಳಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದ್ರಾಗೆ ನಂಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಇನ್ನು ಮಕ್ಕಳಿಗೆ ನಮ್ಮ ಕಡೆಯಿಂದ ಭಾಲ್ಕಿ ಬೀದರ್ ಜನ ಮಕ್ಕಳಿಗೆಲ್ಲ ಕೊಡ್ಬೇಕಂತ ಇನ್ನ ಬಹಳಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಇದು ಒಂದು ಬಹಳ ಫಿಟ್ನೆಸ್ ಕಡೆ ಹೋಗ್ತದೆ ಮಕ್ಕಳಿಗೆ, ಜನಗಳಿಗೆಲ್ಲ. ಇದು ಒಂದು ಡಾನ್ಸ್, ಸ್ಟಂಟು, ಯೋಗ, ಎಕ್ಸರ್ಸೈಸು, ವೇಟ್ ಲಾಸ್. ನಿಮ್ಮ ಬ್ರದರ್ ಸಿಸ್ಟರ್ಸ್ ಇದ್ದಾರೆ, ಮ್ಯಾರೇಜ್ ಆಗಿದೆ, ಇಬ್ಬರು ಸಿಸ್ಟರ್ಸ್ದು. ಇನ್ನೊಬ್ರು ಬ್ರದರ್ ಇದ್ದಾರೆ, ಅವರು ಆಟೋ ನಡೆಸ್ತಾ ಇದ್ದಾರೆ, ಆಟೋ ಚಾಲಕರ. ನಿಮ್ಮ ಎಜುಕೇಶನ್ ಎಲ್ಲ ಇತ್ತು, ಕಂಪ್ಲೀಟ್ ಎಜುಕೇಶನ್ ನಮ್ ಹಲ್ಬರ್ಗ ಊರಿನಲ್ಲೇ ಎಜುಕೇಶನ್ ಮುಗಿದಿದೆ, 10th ಗಂಗಮ್ಮ ಸ್ಕೂಲ್ ನಲ್ಲಿ. ಅದಾದ ತಕ್ಷಣ ನಾನು ಗೌರ್ಮೆಂಟ್ ಕಾಲೇಜ್ ನಲ್ಲಿ ಹೋದೆ, ಭಾಲ್ಕಿ. ಫಸ್ಟ್ PU, ಸೆಕೆಂಡ್
ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಮುಗಿಸ್ದೆ. ಆದ ನಂತರ ಡಿಗ್ರಿ ಕಾಲೇಜ್ ಶಿವಾಜಿನಲ್ಲಿ ಭಾಲ್ಕಿಯಲ್ಲಿ ಇದು ಮಾಡಿದೆ. ಬಾಲ್ಕಿನಿ. ಅದಾದ ನಂತರ ಮತ್ತೆ ಬೀದರ್ ಬಂದೆ ಸುಮ್ಮನೆ ITI ಮಾಡಿ ಹಿಂಗೆ ಡಾನ್ಸ್ ಕಲಿಯೋಕೆ ಸ್ಟಂಟ್ ಕಲಿಯೋಕೆ ಅಂತ. ಅಂದ್ರೆ ನಿಮ್ದೇನು ಸ್ಟಂಟ್ ಏನು ಸ್ಕಿಲ್ ಅದ ನಿಮ್ದು ಸ್ಟಂಟ್? ಸೊ ಇದು ಏನು ಬೈ ಬರ್ತ್ ಬಂತ ಏನು ಜಸ್ಟ್ ನೀವು ಏನು ಕ್ಲಾಸಸ್ ಯಾವ ಥರ ಅಟೆಂಡ್ ಐತ್ರಿ ಇದು? ಇಲ್ಲ, ನಾನು ಟಿವಿ ನೋಡ್ತಾ ಇದ್ದೆ ಸುಮ್ಮನೆ ಹಿಂಗೆ. ಟಿವಿ ನೋಡ್ತಾ ಇದ್ದಾಗ ಅದು DID ಅಂತ ಹೇಳಿ ಬರ್ತಾ DID ಡ್ಯಾನ್ಸ್. DID ಡಾನ್ಸ್, ಡಾನ್ಸ್ ಇಂಡಿಯಾ ಡಾನ್ಸ್, ಡ್ಯಾನ್ಸ್ ಇಂಡಿಯಾ. ಅದ್ರಲ್ಲಿಂದ ನೋಡಿ ಅದ್ರಾಗೆಲ್ಲ ಮಕ್ಕಳು ಡಾನ್ಸ್ ಮಾಡ್ತಿದ್ರು, ಸ್ಟಂಟ್ ಮಾಡ್ತಿದ್ರು. ಇದೇನು ಮಾಡ್ತಿದಾರೆ ಇವರು, ನಾನು ಮಾಡ್ಬೇಕು ಅಂತ ಹೇಳಿ ಮಾರ್ನಿಂಗ್ ರನ್ನಿಂಗ್ ಹೋಗ್ತಿದ್ವಿ, ಅಲ್ಲೇ ಹೊಲದಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ವಿ. ಹಂಗೆ ಮಾಡಿ ಸ್ವಲ್ಪ ಸ್ವಲ್ಪ ಕಲ್ತ್ಬಿಟ್ಟು ಆಮೇಲೆ ಅಂದ್ರೆ ಯಾವಾಗಿಂದ ಲೈಕ್ ಸ್ಕೂಲ್ ಲೆವೆಲ್ ಇಂದ ಕಾಲೇಜ್ ಲೆವೆಲ್? 8ನೇ 9ನೇ 7ನೇ 8ನೇ 9ನೇ ಇದ್ದ ಆವಾಗ ಹಿಡಿದು ನಾವು ಅದ್ರಾಗೆ. ಓಕೆ ಅಂದ್ರೆ ನಿಮ್ದು ಲೈಕ್ ಚೈಲ್ಡ್ಹುಡ್ ಅಂತ ತಿಳ್ಕೊಟ್ರಿ. ಓಕೆನಾ, 6th standard 7th standard ಅಂತಂದ್ರೆ ಅದು ಚೈಲ್ಡ್ಹುಡ್ ಆಗಿ ಕನ್ಸಿಡರ್ ಆಯ್ತು. ಸೊ ಅವಾಗಿಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಬಂದಿದ್ದು, ಜರ್ನಿ ಪಾಸ್ ಮಾಡ್ಕೋತಾ ಇಲ್ಲಿ ತನಕ ಬಂದು. ರೈಟ್. ಈಗ ಇದು ಶಿವ ಸರ್, ನಿಮ್ದು ಸ್ಟಂಟ್ ಸ್ಕಿಲ್ನಾಗ ನಿಮ್ದು ಇದ್ರೊಳಗೆ ಯಾರು ಇನ್ಸ್ಪಿರೇಷನ್ ಇದ್ರಿ ನಿಮ್ಗೆ? ಮೋಸ್ಟ್ ಇನ್ಸ್ಪಿರೇಷನ್ ಪರ್ಸನ್ ಅಂದ್ರೆ ಯಾರು? ಇದ್ರಾಗ ಇನ್ಸ್ಟಾಗ್ರಾಮ್ನಲ್ಲಿ ಬಹಳಷ್ಟು ಹುಡುಗರು ಇದ್ದಾರೆ ಸರ್. ಮಿನಿಮಮ್ ಒಂದು 4, 5, 6, 10 ಮೆಂಬರ್ಸ್ ಇದ್ದಾರೆ. ಬಟ್ ಅದರಲ್ಲಿ ನಾವು ನೋಡಿ ಇವಾಗ ಇನ್ಸ್ಪೈರ್ ಆಗಿ ಇನ್ಸ್ಟಾಗ್ರಾಮ್. ಬಟ್ ಮೊದಲು ಟಿವಿ ನೋಡಿ ಇನ್ಸ್ಪೈರ್ ಆಗಿದ್ದು. ಯಾವ ಟಿವಿ ಇತ್ತು? ಬ್ಲಾಕ್ ಅಂಡ್ ವೈಟ್ ಇತ್ತ, ಕಲರ್ ಇತ್ತು? ಇಲ್ಲ, ಕಲರ್ದೇ ಇತ್ತು, ನಾರ್ಮಲ್ ಆಗಿ ಸಣ್ಣದಿತ್ತು. ಅದ್ರಾಗೆ ನೋಡ್ದೆವು. ಹಿಂಗ ಮಾಡ್ತಾ ಮಾಡ್ತಾ ಮುಂದಕ್ಕೆ ಬರ್ತಾ ಹೆಂಗ್ ಜನರೇಷನ್ ಚೇಂಜ್ ಆಗೋತ ಹೋಯ್ತು. ಇನ್ಸ್ಟಾಗ್ರಾಮ್ ಬಂತು, ಟಿಕ್ಟಾಕ್ ಬಂತು. ಅದೆಲ್ಲ ನೋಡ್ತಾ ಹಿಂಗೆಲ್ಲ ಅರೆ ಇವ್ರು ನನ್ಕಿಂತ ಚೆನ್ನಾಗ್ ಮಾಡ್ತಾ ಇದಾರೆ, ಇವ್ರಿಗೆ ನೋಡ್ ನಾವು ಕಲಿಬೇಕು, ಅವ್ರಿಗಿಂತ ಚೆನ್ನಾಗ್ ಮಾಡ್ಬೇಕು ಅಂತ ಹೇಳಿ ಪ್ರಾಕ್ಟೀಸ್ ಅವಾಗ ಮತ್ ಚಾಲೂ ಮಾಡಿದೆವು ಸರ್. ನಾರ್ಮಲ್ ಆಗಿ ಬರ್ತಿತ್ತು ಸ್ಟಂಟ್, ಸುಮ್ಮನೆ ನಾರ್ಮಲ್ ಆಗಿ ಮಾಡ್ತಿದ್ದೆವು. ಆದ ತಕ್ಷಣ ಮತ್ ನಾವು ಬೇರೆ ಬೇರೆ ಟಿಕ್ಟಾಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಅವ್ರಿಗೆಲ್ಲ ಫಾಲೋ ಮಾಡ್ಕೊಂಡು ಅವ್ರ ತರ ಮಾಡ್ಬೇಕು ಅಂತೇಳಿ ಯೂಟ್ಯೂಬ್ ನಾಗ ನೋಡಿ ಪ್ರಾಕ್ಟೀಸ್ ಮಾಡಿದೆವು. ಇಲ್ಲಿ ಆಕ್ಚುಲಿ ಟ್ರೈನರ್ ಹೆಚ್ಚಿಗಿಲ್ಲ ಯಾರು ಈ ಕಡೆ, ನಮ್ ಕಡೆ ಬಹಳ ಕಡಿಮೆ. ಬಟ್ ಎಲ್ಲೋ ಒಂದು ಕೋ ಇನ್ಸಿಡೆಂಟ್ ಅನ್ಸಲ್ಲ ನಿಮ್ಗೆ? ಯಾಕಂದ್ರೆ ನೀವು ಜಸ್ಟ್ ಟಿವಿ ಅದು ಡ್ಯಾನ್ಸ್ ಇಂಡಿಯಾ ಜಸ್ಟ್ ಏನು 30 minutes ಬರ್ತದೆ, ಹಾಫ್ ಆನ್ ಅವರ್, ಎಷ್ಟು ಹಾಫ್ ಆನ್ ಅವರ್ ಬರ್ತೀವಿ, ಹಾಫ್ ಆನ್ ಅವರ್ ಜಸ್ಟ್ ವಿಡಿಯೋ ನೋಡ್ಕೇಸಿ ಇನ್ಸ್ಪೈರ್ ಆಗಿ, ಸೊ ನೀವು ಅದರಲ್ಲಿ ಪೂರಾ ನಿಮ್ಮ ಲೈಫನ್ನ ಹಚ್ಲತ್ರಿ ಅಂತಂದ್ರೆ ಒಂದು ಏನೋ ಇದು ಮ್ಯಾಜಿಕ್ನೆಸ್ ಕಾಣ್ತದ ನಿಮ್ಗಲ್ಲಿ ಏನಾದ್ರು? ನಾನು ಇವ್ರ ತರಾನೇ ಟಿವಿಯಲ್ಲಿ ಹೋಗ್ಬೇಕು, ನಮ್ಮ ಊರು, ನಮ್ ಡಿಸ್ಟಿಕ್, ನಾನು ಹೋಗಿ ಅಲ್ಲಿ ಹೋಗಿ ಡಾನ್ಸ್ ಮಾಡ್ಬೇಕು ಆ ಸ್ಟೇಜ್ ಮೇಲೆ ಅಂತ ಹೇಳಿ ಒಂದು ಆಸೆ. ಅದ್ರ ಕಡೆದು ಮತ್ತೆ ನಾನು ಚಾಲೂ ಮಾಡಿದ್ ನನ್ ಸ್ಟ್ರಗಲ್, ಹೋಗ್ಲೇಬೇಕು ಕಂಪಲ್ಸರಿ ಅಂತ ಹೇಳಿ. ಅಂದ್ರೆ ನಿಮ್ ಊರ್ ಕಡೆಯಿಂದ? ನಮ್ ತಾಲೂಕ, ನಮ್ ಡಿಸ್ಟಿಕ್ ನಾನು ಹೋಗ್ಲೇಬೇಕು, ಅದ್ರಲ್ಲಿ ಅವಾಗ್ಲೇ 6th 7th standard ಇದ್ದಾಗ ಅಂದ್ರೆ ಅಷ್ಟು ದೊಡ್ಡ ವಿಚಾರ ಮಾಡಿದ್ರಿ ನೀವು ಆಗಿನ ಟೈಮ್ನಾಗೆ? ಹೌದು ಸರ್, ಒಳ್ಳೆ ವಿಚಾರ. ಬಟ್ ನಮ್ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡು ನಾವು ಥೋಡಿ ಹಿಂದಕ್ಕೆ ಸ್ಟೆಪ್ ಹಾಕಿದೆವು. ಯಾಕಂದ್ರೆ ಅದಕ್ಕೂ ಮಾಡಕ್ ಅಮೌಂಟ್ ಬೇಕು ಬಹಳಷ್ಟು. ಪ್ರಾಕ್ಟೀಸ್ ಮಾಡಕ್ ಆಗ್ಲಿ, ನಾವ್ ಆ ಕಡೆ ಹೋಗ್ಬೇಕಾಗ ಏನ್ರ ನಾವ್ ಈಗ ಬಹಳ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಾದ್ರೆ, ಏನಾರ ನಾವು ಪ್ರಾಪರ್ ಆಗಿ ಕಲಿಬೇಕಾದ್ರೆ ಒಬ್ಬ ಕೋಚ್ ಬೇಕು. ಅದಕ್ಕ ದಿನನಿತ್ಯ ಏನ್ರ ದುಡ್ಡು ಬೇಕು, ಎಕ್ಸ್ಪೆಂಡಿಚರ್ ಬೇಕು, ಖರ್ಚ ಬೇಕು. ಅದ್ರ ಕಡೆ ನಾವು ಮತ್ತೆ ಹಿಂದಕ್ಕೆ ಸರ್ದೇವು. ಥಿಂಕ್ ಮಾಡ್ದಕ್ಕೆ ಒಂದು ಅದಕ್ಕಿಂತ ಮುಂಚೆ ನಮ್ ಸರ್ ಅದ್ ಹೇಳಿಲ್ಲ ನಾನು, ಸಾರಿ. ನಮ್ ಸರ್ ಹೆಸರು ಸಂದೀಪ್ ಸರ್ ಅಂತ, ಸಂದೀಪ್ ಬಿರ್ಲಾ ಸರ್. ಅವ್ರ ಬಳಿ ನಾನು 1 ವರ್ಷ ಕಲ್ತಿದ್ದೆ. ಅದ ಬಹಳ ಸರಿಯಾಗಿ ಟ್ರೈನಿಂಗ್ ಕೊಟ್ರು. ಅದಾದ ತಕ್ಷಣ ನಾನು ಬಿಟ್ಟೆ ಅವ್ರ ಹತ್ರ, ಯಾಕಂದ್ರೆ ಬರ್ಲಕ್ ಹೋಗ್ಲಕ್ ಬಹಳ ಪ್ರಾಬ್ಲಮ್ ಆಗ್ತಿತ್ತು. ಅದಾದ ತಕ್ಷಣ ಮತ್ ಇನ್ನೊಬ್ರು ಸರ್ ಸೌಲ್ ಮಲ್ಗೇನ್ ಸರ್, ಆಕ್ಚುಲಿ ಅವ್ರು ಮುಂಬೈನಲ್ಲಿ ಟ್ರೈನಿಂಗ್ ಮಾಡಿ ಬಂದಿದಾರ. ಆಕ್ಚುಲಿ ಅವ್ರು ಬಹಳಷ್ಟು ಸರಿಯಾಗಿ ಡಾನ್ಸರ್ ಇದಾರೆ. ಅವ್ರ ಹತ್ರ ನಾನು 6 ತಿಂಗಳು ಕಲ್ತೆ. ಅದಾದ ತಕ್ಷಣ ನಾನು ಮತ್ ಡ್ರಾಪ್ ಮಾಡ್ಬಿಟ್ಟೆ, ಯಾಕಂದ್ರೆ ಈಗ ಹೋಗ್ಲಕ್ ಆಗಲ್ಲ ಅಂತ ಹೇಳಿ ನನ್ನೇ ಪ್ರಾಕ್ಟೀಸ್ ಮಾಡ್ದ. ಈಗ ಅದಾದ ತಕ್ಷಣ ಮತ್ತೆ ನಾನೇ ಪ್ರಾಕ್ಟೀಸ್ ಮಾಡ್ಬೇಕು, ಒಂದ್ ಕ್ಲಾಸ್ ಹಾಕ್ಬೇಕು. ಕ್ಲಾಸ್ ನಾನು ಹಿಂಗ್ ದುಡ್ಡು ಇನ್ಕಮ್ ಮಾಡ್ಬೇಕು ಅಂತ ಕ್ಲಾಸ್ ಹಾಕಿಲ್ಲ ನಾನು. ಆಕ್ಚುಲಿ ಮೊದಲು ನಾನು ಆ ಕ್ಲಾಸ್ದಾಗ ಪ್ರಾಕ್ಟೀಸ್ ಮಾಡ್ಬೇಕು, ಬಂದಂತ ಸ್ಟೂಡೆಂಟ್ಗಳಿಗೆ ಕೊಟ್ಟು ಅದು ಏನಾರ ರೆಂಟ್ ಬಂದು ಅದು ಅಷ್ಟು ಯೋಚನೆ ಮಾಡಿ ನಾವು ಕ್ಲಾಸ್ ಓಪನ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕು. ಈ ಪ್ರಾಕ್ಟೀಸ್ ನಾನು ಅಲ್ಲಿ ಹೋಗ್ಬೇಕು ಅಂತೇಳಿ ಕ್ಲಾಸ್ ಓಪನ್ ಮಾಡ್ಕೊಂಡೆವು. ಅದು ಆಗಲೇ ಹೋಗ್ತು. ಯಾಕಂದ್ರೆ ಹಂಗೆ ಜನಗಳು ಬರ್ತಾ ಹೋದ್ರು, ಈ ಕಡೆ ನಮಗ್ ನಮ್ಮ ಮೇಲೆ ಫೋಕಸ್ ಮಾಡಕ್ ಆಗಲ್ಲ ಇತ್ತು. ಈಗ ನಾವು ಇದು ಬಿಡ್ಲಕ್ಕಿ ಬರ್ಲ ಹೊಂಟದ, ಇದು ಹಿಡ್ಲಕ್ಕಿ ಬರ್ ಹೊಂಟದ, ಈಗ ಇದಕ್ಕೆ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೊಂಟಿದೆವು. ಬಂದಿನಂತ ಸ್ಟೂಡೆಂಟ್ಗಳಿಗೆ ನಾವು ರೆಡಿ ಮಾಡಿ ಏನಾದ್ರು ಮುಂದೆ ಹೋಗ್ಬೇಕಂತ ಆಸೆ. ಬಟ್ ಈಗಿನ ಸ್ಟೂಡೆಂಟ್ಗಳು ಅಷ್ಟು ಪೇಷನ್ಸ್ ಇಲ್ಲ ಅವ್ರ ಹತ್ರ, ಪೇರೆಂಟ್ಸ್ ಹತ್ರನೂ ಇಲ್ಲ, ಮಕ್ಕಳ ಹತ್ರನೂ ಇಲ್ಲ. ಆದಷ್ಟು ಬೇಗ ಕಲಿಸಿ ಬಟ್ ಆದಷ್ಟು ಬೇಗ ಕಲಿಸಿದ್ರು ಇದು ಪ್ರಾಬ್ಲಮ್ ಆಗ್ತದೆ. ಈಗ ನೋಡ್ರಿ ಬಹಳ ಸ್ಲೋಲಿ ಕಲ್ಕೋತ
ಬಂದ್ರಂದ್ರೆ ಸರಿಯಾಗಿ ನಾಲೆಜ್ ಸಿಕ್ತು. ಇಲ್ಲ ಅಂದ್ರೆ ಅದು ಅವ್ರಿಗೆ ಕ್ಲೀನ್ ಆಗಿ ಅರ್ಥ ಆಗಲ್ಲ, ಅವ್ರಿಗೆ ಕ್ಲೀನ್ ಆಗಿ ಮಾಡಕ್ ಬರಲ್ಲ. ಬಟ್ ನಂದು ಉದ್ದೇಶ ಒಂದು ರಿಯಾಲಿಟಿ ಶೋ ಹೋಗ್ಬೇಕಂತ ಹೇಳಿ ನಾನು ಅದು ಎಕ್ಸಾಕ್ಟ್ಲಿ ಆಗುತ್ತೆ ಕೆಲಸ. ನೀವು ನೋಡಿ, ನೀವು ನಿಮ್ಮದು ವಿಚಾರ ಶಕ್ತಿನೇ ಭಾಳ ದೊಡ್ಡ ಲೆವೆಲ್ ಇದೆ. ಯಾಕಂದ್ರೆ ನೀವು ಒಂದು 6 ಸ್ಟ್ಯಾಂಡರ್ಡು 7 ಸ್ಟ್ಯಾಂಡರ್ಡು ಓಕೆನಾ 6ನೇ 7ನೇ ಇರ್ಲಾಕೆ ನಿಮ್ಮದು ಒಂದು ದೊಡ್ಡ ವಿಷನ್ ಅದ. ನಿಮ್ದು ನಾವು ಊರ ಹೆಸರು ತರಬೇಕು, ನಮ್ಮ ತಾಲೂಕು ಹೆಸರು ತರಬೇಕು, ನಮ್ಮ ಫ್ಯಾಮಿಲಿ ಹೆಸರು ತರಬೇಕಂತ ಒಂದು ಒಳ್ಳೆ ವಿಚಾರ ಅದ. ಸೊ ನಿಮ್ಗೆ ಖಂಡಿತ ದೇವ್ರು ಸಹಾಯ ಮಾಡೇ ಮಾಡ್ತಾನೆ. ಸೊ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಇಲ್ಲಿ ತನಕ ಬೆಳೆದ್ರಿ ಓಕೆನಾ. ಇನ್ನೂ ಬೆಳಿಬೇಕಂತ ಇನ್ನೂ ಲಗಾತಾರ ಪ್ರಯತ್ನ ಮಾಡ್ತೀರಿ, ಸಕ್ಸಸ್ ಆಗ್ರಿ. ಈಗ ನಿಮ್ಗೆ ಈಗ ಸ್ಟಂಟಲ್ಲಿ ನಿಮಗೆ ಓಕೆನಾ, ಎಸ್ಪೆಷಲಿ ನಿಮ್ಮದು ಸ್ಟಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಸ್ಟಂಟಲ್ಲಿ ನಿಮಗೆ ಇದರಲ್ಲಿ ನಿಮ್ಮದು ಸ್ಟ್ರೆಂತ್ ಏನು, ಇದ್ರಾಗ ವೀಕ್ನೆಸ್ ಏನು? ಸ್ಟಂಟ್ ಅಂದ್ರೆ ಇನ್ನೊಬ್ರಿಗೆ ನೋಡಿ ಇನ್ಸ್ಪೈರ್ ಆಯ್ತೀನಿ, ಅದು ನಂದು ಸ್ಟ್ಯಾಮಿನಾರು ಸ್ಟ್ರೆಂತ್. ಯಾಕಂದ್ರೆ ಅವ್ರು ಮಾಡ್ತಾ ಇದಾರೆ ಅಂದ್ರೆ ನಾನು ಮಾಡ್ಬೋದು. ಓಕೆ. ಈಗ ನಮ್ಮ ಏರಿಯಾದಾಗ ನಮ್ಮ ಸರ್ಕಲ್ನಾಗ ನನ್ಕಿಂತ ಚೆನ್ನಾಗಿ ಯಾರು ಮಾಡ್ತಾರೆ ನಂದು ಟಾರ್ಗೆಟ್, ನಂದು ಸ್ಟ್ರೆಂತ್, ನಂದು ಇದು ಪವರ್ ಇನ್ಸ್ಪಿರೇಷನ್, ಅವನಿಗೆ ನಾನು ಟಚ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನನಗದು ಕಂಫರ್ಟೇಬಲ್ ಆಗ. ಒಳ್ಳೆ ವಿಚಾರ ಇದು, ಒಳ್ಳೆ ವಿಚಾರ. ಇನ್ನೊಂದು ಅವ್ನ್ ಸರಿ ಕಾಂಪಿಟೇಷನ್ ನೆಕ್ಸ್ಟ್ ಮಾತು, ಬಟ್ ಅವ್ರ ಪ್ಲೇ ಆಗ್ಬೇಕು. ನಾವು ಒಬ್ಬ ಹುಡುಗಿದಾನೆ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ, ಚಾಂದ್ ಅಂತ ಹೇಳಿ, ಚಾಂದ್ ಪಾಷಾ ಅಂತ ಹೇಳಿ, ಚಾಂದ್ ಬಟ್ ಅಡ್ಡ ಹೆಸರು ಗೊತ್ತಿಲ್ಲ. ಚಾಂದ್ ಒಬ್ಬ ಹುಡುಗಿದಾನೆ, ಭಾಳ ಸರಿಯಾಗಿ ಮಾಡ್ತಾನೆ, ನನ್ಕಿಂತ ಬಿ ಚಲೋ ಮಾಡ್ತಾನೆ. ಬಟ್ ಅವ್ನು ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಇಲ್ಲ. ಅವ್ನಿಂದ ನಾನು ಭಾಳ ಕಲ್ತೀನಿ, ಅವ್ನಿಂದ ನಾನು ಭಾಳ ಇನ್ಸ್ಪೈರ್ ಆಯ್ತೀನಿ. ಅವ್ನ ಸರಿ ನಾನು ಕಾಂಪಿಟೇಷನ್ ಮಾಡ್ತೀನಿ, ಬಟ್ ಅವ್ನಿಗೆ ನಾ ಹೇಳ್ತಿದ್ದಿಲ್ಲ ಆಕ್ಚುಲಿ. ಅಂದ್ರೆ ಅವ್ನ ಜೊತೆ ಪ್ರಾಕ್ಟೀಸ್ ಮಾಡ್ತಿದ್ದೆ, ನಾನು ಅವ್ನ ಜೊತೆ ಕಾಂಪಿಟೇಷನ್ ಮಾಡ್ತಿದ್ರಿ. ಅಂದ್ರೆ ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ? ಬರ್ಷಾಯ್ ಗಾರ್ಡನ್. ಮಾರ್ನಿಂಗ್ ನಾನು ಬಾಲ್ಕಿಲಿಂದ ಬರ್ತಿದ್ದೆ ಅಥವಾ ನಾನು ಹಲಬರ್ಗಲಿಂದ ಬರ್ತಿದ್ದೆ. ಮಾರ್ನಿಂಗ್ ಅಲ್ಲಿ ಬಂದು ನಾ ಪ್ರಾಕ್ಟೀಸ್ ಮಾಡ್ತಿದ್ವಿ. ನಂದು ವೀಕ್ನೆಸ್ ಏನಂದ್ರ, ಈಗ ನಾವು ಪ್ರಾಕ್ಟೀಸ್ ಮಾಡಾದ ತಕ್ಷಣ ನಮ್ಮ ಬಾಡಿ ಪೇನ್ ಬಹಳಷ್ಟು ಆಗ್ತದೆ, ಅಲ್ಲಿ ಥೋಡೆ ಬಹುತ್ ರೆಸ್ಟ್. ವೀಕ್ನೆಸ್ ಯಾರು ಮಾಡ್ಲತ್ತಿಲ್ಲ ಅಂತ ಹೇಳಿ ನಾನು ಈಗ ಮಾಡತ್ತಿಲ್ಲ ಹೆಚ್ಚಿಗೆ. ಕಾಂಪಿಟೇಷನ್ ಇದ್ರ ಮನುಷ್ಯಾಗ ಬಹಳ ಅಲ್ಲಾಗಿರುತ್ತೆ. ಈಗ ನಾನಂತೂ ಬಹಳಷ್ಟು ಎದರಿಂದ ಮನುಷ್ಯ ಕಾಂಪಿಟೇಷನ್ ಮಾಡ್ತೀನಿ. ಅವ ಮಾಡತಾನಂದ್ರ ಅವನಕಿಂತ ಚಲೋ ಮಾಡ್ಬೇಕು, ಇಲ್ಲ ಅಂದ್ರೆ ನಾವು ಏನು ಇದಿಲ್ಲ. ಬಟ್ ಇವಾಗ ಯಾರು ಜಾಸ್ತಿ ಇದು ಮಾಡ್ತಾ ಇಲ್ಲ, ಸುಮ್ಮನೆ ಅವ್ರದವ್ರದೇ ಏನು ಟ್ರೈನಿಂಗ್ ಮಾಡ್ತಾರೆ ಹೆಚ್ಚಿಗೆ. ಇಲ್ಲ ಅಂದ್ರೆ ಮೊದಲು ಬಹಳ ಕಾಂಪಿಟೇಷನ್ ಇತ್ತು. 1 ವರ್ಷ ಲಾಕ್ಡೌನ್ದಾಗ ಏನು ಬಿಫೋರ್ ಲಾಕ್ಡೌನ್ ಅವಾಗ ಬಹಳ ಕಾಂಪಿಟೇಷನ್ ಇತ್ತು. ಇವಾಗ ಏನು ಕಾಂಪಿಟೇಷನ್ ಕಾಣಿಸ್ತಾ ಇಲ್ಲ. ಈ ಕಾಂಪಿಟೇಷನ್ ಈಗ ಹೆಂಗಂದ್ರ ಎಲ್ಲರೂ ಈಗ ಮೊಬೈಲ್ ಬಂದವ ಈಗೆಲ್ಲ. ಸೊ ಹಿಂಗಾಗಿ ಮೊಬೈಲ್ದಾಗಿ ಟೈಮ್ ಪಾಸ್ ಜಾಸ್ತಿ ನಡೆದ. ಸೊ ಎಲ್ಲ ಈ ಪ್ರಿಫರೆನ್ಸ್ ಎದ್ರ ಮೇಲೆ ನಡೆದ. ಈಗ ಆನ್ ಕ್ಯಾಲ್ಕುಲೇಷನ್ ಪ್ರಕಾರ ನೋಡಕ್ ಹೋದ್ವಿ ಅಂದ್ರೆ ಎಲ್ಲ ಅಮೌಂಟ್ ಅರ್ನಿಂಗ್ ಮೇಲೆ ಫೋಕಸ್ ಜಾಸ್ತಿ ನಡೆದ. ಅಮೌಂಟ್. ಸೊ ಅಮೌಂಟ್ ಅಂದ್ರೆ ಅಮೌಂಟ್ ಬರ್ತದ. ಸೊ ಅದ್ರದ್ದು ಬಿ ಬೇರೆ ಕ್ಯಾಲ್ಕುಲೇಷನ್ ಇರ್ತಾವ ಓಕೆನಾ. ಸೊ ಸ್ಕಿಲ್ ಇದ್ದವ್ರ ಬಲ್ಲಿ ದುಡ್ಡಿಲ್ಲ, ದುಡ್ಡಿದ್ದವ್ರ ಬಲ್ಲಿ ಸ್ಕಿಲ್ ಇಲ್ಲ. ಈಗ ಪ್ರೆಸೆಂಟ್ ಆಗಿ ನೀವು ಎಲ್ಲಿ ಅವೈಲೇಬಲ್ ಇರ್ತೀರಾ? ಲೈಕ್ ಏನ್ ಮಾಡ್ತೀರಾ ಪ್ರೆಸೆಂಟ್ ಆಗಿ ನೀವು? ಪ್ರೆಸೆಂಟ್ ಆಗಿ ನಮ್ದು ಕ್ಲಾಸಸ್ ಚಾಲು ಸರ್. ನಾನು ಮಕ್ಕಳಿಗೆ ಟ್ರೈನ್ ಮಾಡ್ತೀನಿ. ಓಕೆ, ಟ್ರೈನ್ ಮಾಡ್ತೀರಿ. ಮಕ್ಕಳಿಗೆ ಡಾನ್ಸ್ ಟ್ರೈನಿಂಗ್ ಕೊಡ್ತೀನಿ, ಸ್ಟಂಟ್ ಟ್ರೈನಿಂಗ್ ಕೊಡ್ತೀನಿ. ಮಕ್ಕಳಿಗೆ ಯೋಗ ಎಕ್ಸರ್ಸೈಸ್ ಮಾಡಿಸ್ತೀನಿ. ವಿತ್ ಅದ್ರ ಜೊತೆ ನಾನು ದೊಡ್ಡರಿಗೆ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಅವ್ರಿಗೆ ನಾನು ವೇಟ್ ಲಾಸ್ ಬಗ್ಗೆ ನಾನು ನಾಲೆಜ್ ಕೊಡ್ತೀನಿ. ವೇಟ್ ಲಾಸ್ ಬಗ್ಗೆ ಎಕ್ಸರ್ಸೈಸ್ ಮಾಡಿಸ್ತೀನಿ. ಅವ್ರ ಬಿಗ್ ಡಾನ್ಸು, ಜುಂಬಾ ಡಾನ್ಸು ಅವೆಲ್ಲ ಲೇಡೀಸ್ ಜೆಂಟ್ಸ್ಗಳಿಗೆ ನಾನು ಭಾಳ ಎಂಜಾಯ್ ಮುಖಾಂತರ ಅವ್ರ ವೇಟ್ ಅನ್ನು ಕಡಿಮೆ ಮಾಡ್ತಿದ್ದೀನಿ. ಹೀಗೆ ಮಾಡ್ತಾ ಇದ್ದೀನಿ ಸರ್. ರೈಟ್. ಈಗ ನೀವೇನ್ ಟ್ರೈನಿಂಗ್ ಕ್ಲಾಸಸ್ ಹಾಕಿರಲ್ದಿಲ್ಲ, ಸೊ ಇದು ಬೇಸ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಮೇಲೆ ಹಾಕಿರಿ ಏನು? ನಿಮ್ಗೇನು ಪರ್ಟಿಕ್ಯುಲರ್ಲಿ ಒನ್ ಕ್ಲಾಸಸ್ಗೆ ಹೋಗಿ ಅಲ್ಲಿಂದ ಏನಾದ್ರು ಸರ್ಟಿಫಿಕೇಟ್ ನಿಮ್ಗೆ ಇದು ಕ್ಲಾಸಸ್ ಹಾಕಿರಿ? ಇದು ನಂದು ಎಕ್ಸ್ಪೀರಿಯನ್ಸ್ ಮೇಲೆ ಹಾಕಿನಿ ಸರ್. ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಕ್ಲಾಸಸ್ ಹಾಕಿ. ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ನನಗೆ. ನಾನು ಮುಂಬೈಗೆ ಬಿ ಹೋಗಿದ್ದೆ ಟ್ರೈನಿಂಗ್ ತಗೊಳಕ್. ಅಲ್ಲಿ ಬಿ ಟ್ರೈನಿಂಗ್ ತಗೊಂಡ್ ಬಂದಿದ್ದೀನಿ. ಇಲ್ಲಿ ಬಿ ಸರ್ ಬಿ ಟ್ರೈನಿಂಗ್ ತಗೊಂಡಿನಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಬಹಳ ಪ್ರಾಕ್ಟೀಸ್ ಬಹಳ ಮಾಡೀನಿ ಸರ್. ನಾನು ಲಾಸ್ಟ್ ಲೆವೆಲ್ ಪ್ರಾಕ್ಟೀಸ್ ಮಾಡೀನಿ. ಎಲ್ ಬಿ ಟೈಮ್ ನಾನು ವೇಸ್ಟೇ ಮಾಡಿಲ್ಲ. ಪ್ರಾಕ್ಟೀಸ್ ನನಗೆ ನೋಡಿನ ಜನ ಗುರ್ತಿರಿದಾರ. ಪಾರ್ ಏನಾರ ಮಾಡತ್ ಒಳ ಪ್ರಾಕ್ಟೀಸ್ ಮಾಡತ್ತು. ನನಗೆ ಯಾರು ಬಿ ನೋಡ್ತಾರ ಅಂದ್ರ ಹಿಂಗ ವೇಸ್ಟ್ ಅಂತ ಅಂಬಲ್ ನಂಗೆ. ಪ್ರಾಕ್ಟೀಸ್ ಮಾಡ್ಯಾನ ಮಾಡತ್ತಾರ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಅದು ಇದು ಒಂದ್ ಮಾತು ನನ್ನ ಎತ್ತಿಕೋದು ಸರ್. ಪ್ರಾಕ್ಟೀಸ್ ಇಸ್ ಎ ಪರ್ಫೆಕ್ಟ್ ಮ್ಯಾನ್. ಓನ್ಲಿ ಪ್ರಾಕ್ಟೀಸ್. ಈಗ ಅದು ನಮಗ್ ಅಮೌಂಟ್ ಕೊಡ್ತದೋ ಕೊಡಲ್ದು ಅದು ನಾನು ಅವಾಗ ಏನು ಯೋಚನೆ ಮಾಡಿಲ್ಲ. ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು. 4 ಜನ ನಮಗ್ ಗುರ್ತು ಹಿಡ್ಬೇಕು. 4 ಜನ ನಮಗಿಂದ ಕಲ್ಯಾಗ ಬರ್ಬೇಕು. ಅದು ಒಂದೇ ನಮ್ಮ ಮೈಂಡ್ನಾಗ. ಯಾರು ಬಿ ನೋಡ್ತಾರ ಅಂದ್ರ ನಮಗ
ಪರ್ಫೆಕ್ಟ್ ಇದು ಒಂದೇ ನಮ್ಮ ನೆತ್ತಾಗ ಪಹಲೆ ಫಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಿ ಸರ್. ಇಲ್ಲ ಒಳ್ಳೆ ಉದ್ದೇಶ, ಯಾಕಂದ್ರೆ ಪ್ರಾಕ್ಟೀಸ್ ಇದ್ರೆ ನಮಗ ಅದ್ರಾಗ ಮಿಸ್ಟೇಕ್ಸ್ ಗೊತ್ತಾಯ್ತವ, ಮಿಸ್ಟೇಕ್ಸ್ ನಾವು ಕಂಡು ಹಿಡಿದು ಅದನ್ನ ಶಾರ್ಟ್ ಔಟ್ ಮಾಡಿದ್ರೆ ನಮ್ ಮುಂದಕ್ಕೆ ಹೋಗಕ್ ಚಾನ್ಸಸ್ ಇರ್ತದೆ. ಸೊ ಪ್ರಾಕ್ಟೀಸ್ ಇಲ್ಲದೆ ನಮ್ಗೆ ಏನು ಮಾಡಕ ಸಾಧ್ಯ ಇಲ್ಲ. ಓಕೆನಾ. ಸೊ ಒಳ್ಳೆ ರೀತಿ ನಿಮ್ ಪ್ರಾಕ್ಟೀಸ್ ನೀವು ಕಂಟಿನ್ಯೂ ಫಾಲೋ ಅಪ್ ಮಾಡ್ಕೊತ ಬಂದಿರಿ. ಸೊ ಈಗ ಶಿವ್ ಸರ್, ನಾವು ಈಗ ಸ್ಟಂಟ್ ಬಗ್ಗೆ ಮತ್ತು ಡ್ಯಾನ್ಸ್ ಬಗ್ಗೆ ನೋಡಕ್ ಹೋದೆವು ಅಂತಂದ್ರ, ಸೊ ಇದ್ರೊಳಗೆ ನಿಮ್ಗ ಸಾಕಷ್ಟು ಟೀಕೆಗಳು ಬರ್ತಾವ ಮತ್ತು ರಿಜೆಕ್ಷನ್ಸ್ಗಳು ಬರ್ತಾವ. ಟೀಕೆ ಮತ್ತು ರಿಜೆಕ್ಷನ್ಸ್ ಬರ್ತಾವ. ಸೊ ಅವೆಲ್ಲ ನಾವು ಯಾವುದೇ ಫೀಲ್ಡ್ನವ್ರು ಅವೆಲ್ಲ ನಾವು ಪಾಸ್ ಮಾಡ್ಕೊಂಡು ಹೋಗ್ಬೇಕಾಯ್ತು. ಸೊ ಈ ಟೀಕೆನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ನೀವು? ಅವು ಈ ಕಡೆ ಕೇಳಿ ಈ ಕಡೆ ಹುಡುಕಿದ್ದೆ ಸರ್. ಅಂದ್ರೆ ಈಗ ಅವ್ರಿಗೆ ಅಲ್ಲಾಕ ಆಸನ ಸರ್, ಅವ್ರಿಗೆ ಮಾಡಿ ತೋರ್ಸ್ಲಕ್ಕೆ ಆಗಲ್ ಚಕ್. ಅದು ನಾವು ಏನ್ ಮಾಡತ್ತಿದೇವ್ ಅಂತ ಹೇಳಿ ಅವ್ರಿಗೆ ಬಹಳ ಈಜಿ ಅನಿಸ್ತವ. ಅದ್ರ ಗಿಡದವ್ರ ಅಂತ ಕಮೆಂಟು ಅಂತ ಟೀಕೆ ಮಾಡ್ತಾ ಇರ್ತಾರ. ಈಗ ಅವ್ರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಗೊತ್ತಿದ್ದೀನವ್ರು ಯಾರು ಮಾಡಲ್ಲ. ಗೊತ್ತಿದ್ರೆ ಏನಂತಾರ, ಬಟ್ ಇನ್ನೊಂದ್ ಥೋಡೆ ಪ್ರಾಕ್ಟೀಸ್ ಮಾಡ್ಬೇಕು, ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡ್ಬೇಕು. ಬಟ್ ಅಲ್ಲಿ ಟೈಮ್ ಒಂದ್ ವೇಳೆ ಸಿಗ್ತದ, ಒಂದ್ ವೇಳೆ ಸಿಗಲ್ಲ ಅಂದ್ರೂ ಕೂಡ ನಾವು ಅಂತ ಟೈಮ್ ಅಂದ್ರಾಗ ಅಂತ ಬಿಸಿ ಶೆಡ್ಯೂಲ್ದಾಗ ನಾವು ಟೈಮ್ ತೆಗೆದು ಪ್ರಾಕ್ಟೀಸ್ ಮಾಡಿ ಜನಗಳಿಗೆ ನಾವು ತೋರಿಸ್ತೇವೆ. ಈಗ ಜನಗಳು ಅಂತ ಇರ್ತಾರ, ಅದು ನಾವು ಕೇರ್ ಮಾಡಲ್ಲ. ಜಾಸ್ತಿನೇ ಏನೋ ಮಾಡತ್ತಾರ ಅಂದ್ರೆ ಈಗ ಆಕ್ಚುಲಿ ಸೈಬರ್ ಕ್ರೈಮ್ ಪೊಲೀಸರು ಅಂತ ಹೇಳಿ ಇದಾಗ್ಯದ. ಸೊ ನಾವು ಒಂದ್ ಕಂಪ್ಲೇಂಟ್ ಕೊಟ್ಟೇವ್ ಅಂದ್ರೆ ಮುಗಿತ ಅವ್ರ ಕತಿ, ಅವ್ರು ಸೀದಾ ಜೈಲ್ನಾಗೆ ಹೋಗ್ಬಿಡ್ತಾರ. ಈಗಿನ ಟೈಮ್ನಾಗ ಬಹಳ ಸ್ಟಿಕ್ ಆಗ್ಯದ ಸರ್ ಅದು ಆಕ್ಚುಲಿ. ಯಾಕೆ ಇದು ಬ್ಯಾಡ್ ಕಮೆಂಟು, ಈ ಟೀಕೆಗಳು ಯಾರು ಹಾಕಬಾರ್ದು, ಯಾರು ಕಂಟೆಂಟ್ಗಳಿಗೆ. ಅದು ಏನೋ ಒಂದು ಅವ್ರ ಬಗ್ಗೆ ಏನೋ ನಾವು ಯಾರ ಬಗ್ಗೆ ಏನೋ ಗೆಟ್ಟಾಗಿ ಮಾತಾಡಿದೆವು ಸೋಷಿಯಲ್ ಮೀಡಿಯಾದಾಗ ಅಂದ್ರೆ ಅದು ಒಂದ್ ಮಾತಾದಲ್ಲ. ಬಟ್ ಈಗ ಹಂಗ ಯಾರು ಮಾಡಬಾರ್ದು. ಇನ್ನು ಯಾರೇ ಇನ್ಫ್ಲುಯೆನ್ಸರ್ ಇರ್ಲಿ ಅವರು ಯಾರ ಬಗ್ಗೆನೂ ಹಂಗ ಮಾಡ್ಬಾರ್ದು ಆಕ್ಚುಲಿ. ಅವ್ರ ಬಾಡಿಗೆ ಅವ್ರು ಮಾಡ್ತಾ ಇರ್ತಾರ. ಓಕೆ. ಸೊ ಈಗ ನಿಮ್ಗ XYZ ಪರ್ಸನ್ ಒಂದ್ ಟೀಕೆ ಮಾಡತ್ತಾನ ಅಂತ ತಿಳ್ಕೊರಿ. XYZ ಪರ್ಸನ್ ಈಗ ಆಯ್ತು, ಇನ್ನ ಮುಂದ್ ಬರೋದು ಟೀಕೆ ನಿಮ್ಗಂತೂ ಫಾಲೋ ಅಪ್ನಾಗ ಇರ್ತದೆ ಕಂಪಲ್ಸರಿ. ಈ ಟೀಕೆಗ ಒಂದ್ ಪೀಸ್ಫುಲ್ ಮ್ಯಾಟರ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದು ಆಸ್ ಎ ಪೀಸ್ ಆಗಿ ಕ್ಲೋಸ್ ಆಗಪ್ಲೆ ಒಂದೇನದ ಬುಲೆಟ್ ಪಾಯಿಂಟ್ ಪೀಸ್ ಅಪ್ಲೆ ಕ್ಲೋಸ್ ಆಗ್ಬೇಕದು. ಎನಿ ಟೀಕೆ ಯಾರೇ ಮಾಡ್ಲಿ, ಸೊ ಅದು ಒಂದ್ ಪೀಸ್ ಮಾತ್ಲಿಂದ ಅದು ಸೈಲೆಂಟ್ ಆಗ್ಬೇಕು. ಸೊ ಇಲ್ಲಿನ ತನಕ ಯಾರು ಮಾಡಿಲ್ಲ. ಹೆಂಗೆ ಒಂದ್ ವೇಳೆ ಮಾಡಿದ್ರು ಕೂಡ ಅವ್ರಿಗೆ ಪೀಸ್ ಆಗಿ ಒಂದೇ ಮಾತಿನ ಹೆಂಗ್ ಮುಗಿಸ್ತಾರೆ? ಒಂದೇ ಮಾತಿನ ಮುಗಿಸೋದೇನಂದ್ರ ಅವ್ರಿಗೆ ಒಂದ್ ಪೈಕಿ ನಾವು ಹೇಳ್ತೇವೆ, ಹಿಂಗೆಲ್ಲ ಮಾಡ್ಬೇಡು, ಇದು ಮಾಡಿದ್ರೆ ಸೈಬರ್ ಕ್ರೈಮ್ ಇರ್ತದ. ಅವೆಲ್ಲ ಸರ್ ಒಳಗಿಂದ ಬ್ಯಾಕ್ ಗ್ರೌಂಡ್ ಬಹಳ ನಿಬ್ರದ. ಸೊ ಇದೆಲ್ಲ ಬಹಳ ಇಲ್ಲ ಟೀಕೆ ಒಳ್ಳೇದ್ ರೀತಿಯಿಂದ. ಸೊ ಒಂದು ನಮ್ಮ ಮಾತಿನಾಗ ಅನ್ಸ್ಕೊತೇವೆ. ಇಲ್ಲ ಅಂದ್ರೆ ಸೈಬರ್ ಕ್ರೈಮ್ ಪೊಲೀಸರ 112 ಅದು ಏನು ಇರ್ತದ ಪೊಲೀಸರ ಮುಖಾಂತರ, ಇಲ್ಲ ಅಂದ್ರೆ ನಮ್ದು ಹಿಂದಿನ ಪವರ್ ಅದ ಬ್ಯಾಕ್ ಗ್ರೌಂಡ್, ಅದ್ರಲ್ಲಿಂದ ಮುಖಾಂತರ ನಾವು ಮುಗಿಸ್ಕೊತೀವಿ ಸರ್. ಹೌದಾ? ಓಕೆ. ಸೊ ಇದ್ರ ಪೀಸ್ಫುಲ್ ಮ್ಯಾಟರ್ ಬಿ ನಾವು ಡಿಸ್ಕಷನ್ ಮಾಡ್ಬೋದು. ಸೊ ಪೀಸ್ಫುಲ್ ಮ್ಯಾಟರ್ ಬಿ ಒಂದು ಇಡ್ಬೋದು ಅವ್ರಿಗೆ. ಸೊ ಪೀಸ್ಫುಲ್ ಮ್ಯಾಟರ್ ಹೆಂಗೆ ಇಡ್ಬೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಆಗಿ ನಮ್ದು ಏನಾದ್ರು ನಿಮಗೆ ಮಿಸ್ಟೇಕ್ ಕಾಣಿಸ್ತು, ಪರ್ಸನಲಿ ಬರ್ರಿ, ಪರ್ಸನಲಿ ಬಂದು ಭೇಟಿಯಾಗ್ರಿ, ನಿಮ್ದು ಇದ್ದಿದ್ದು ಮಿಸ್ಟೇಕ್ ಅದ, ಓಕೆನಾ, ಮಾತಾಡೋಣ. ಪರ್ಸನಲಿ ನಂದಿತ್ತು ಅದು, ಓಕೆನಾ, ಇಮಿಡಿಯೇಟ್ಲಿ ಏನದ ಅದು ಶಾರ್ಟ್ ಔಟ್ ಮಾಡಾಕರ, ಓಕೆನಾ. ಸೊ ಅನ್ವಾಂಟೆಡ್ಲಿ ಏನದ ಅಂತಂದ್ರೆ ಮ್ಯಾಟ್ರ್ ಬ್ಯಾಡ್ ಥಿಂಗ್ಸ್ ಅನ್ನ ಸ್ಪಾಯಿಲ್ ಮಾಡಲ್ದಪ್ಲೆ. ಸೊ ನಿಮ್ಮನ್ನ ನಾನು ಕೇಳ್ಕೊತೀನಿ ಅಂತ ಈ ತರ ನೀವು ಬಿ ಕೊಟ್ಟರು ಬಿ ಅದು ಬಿ ಮ್ಯಾನೇಜಬಲ್ ಐತಿ. ಹಂಗೆ ಮಾಡ್ಬೋದು, ಹೌದಿಲ್ಲ? ಓಕೆನಾ. ಸೊ ಎನಿ ಒಂದು ಟೀಕೆ ನಿಮಗೆ ಬಂತು ಅಂದ್ರೆ ಬಿ ನಿಮ್ಗೆ ಏನೇ ಮಾಡೋದು ಅಂದ್ರು, ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸೊ ದಯಮಾಡಿ ನನ್ನ ಹತ್ರ ಬನ್ರಿ, ನಾನು ಕಾಲ್ ಮಾಡಿ ನನ್ನ ಹತ್ರ ಬಂದು ನಾವು ಕುಂತು ಮಾತಾಡಿದ್ಮೇಲೆ ಅದೇನಾದ್ರು ಜೆನ್ವಿನ್ಲಿ ನನ್ನ ಇಶ್ಯೂ ಇತ್ತು ಅಂತ, ಸೊ ಇಮಿಡಿಯೇಟ್ಲಿ ಏನದ ಆ ಸ್ಪಾಟ್ ಮೇಲೆ ಏನದ ಅದು ಆ್ಯಕ್ಷನ್ ತಗೋತೀನಿ. ಸೊ ಏನಾದ್ರು ಅನ್ವಾಂಟೆಡ್ಲಿ ಟೈಮ್ ಡಿಸ್ಟರ್ಬೆನ್ಸು ಅಥವಾ ಮಾರ್ಕೆಟ್ನಾಗ ಯಾವುದೇ ಸ್ಪಾಯಿಲ್ ಅನ್ನ ದಯಮಾಡಿ ಮಾಡಬೇಡ ಅಂತ. ಸೊ ನೀವು ಆಸ್ ಎ ಒಂದು ವ್ಯೂವರ್ಸಿಗೆ ರಿಕ್ವೆಸ್ಟ್ ಮಾಡ್ಕೋದ್ರು ಬಿ ಇದು ಒನ್ ಟೈಪ್ ಆಫ್ ಏನೈತೆ ಅಂದ್ರೆ ಪೀಸ್ಫುಲ್ ಇದು ಟೀಕೆ ಮಾಡೋದನ್ನ ಆಪ್ಷನ್ ಇರ್ತದೆ, ಓಕೆನಾ. ಸೊ ಆಯ್ತದ ಕೆಲಸ ಬರ್ತಾ ಆಯ್ತವ, ಓಕೆನಾ. ಸೊ ಈ ತರದ್ದು ಫಾಲೋ ಇರ್ತವೆ, ಓಕೆನಾ. ಇದು ಮಾತು ನೀವು ಹೇಳೋದಿತ್ತು, ನಾ ಹೇಳಕ್ಕಂತ ನೀವು ಏನ್ ಬಿ ನನಗೆ ಬ್ಯಾಡ್ ಕಮೆಂಟ್ ಹಾಕ್ಲತ್ತೀರಿ ರೀಸೆಂಟ್ಲಿ ಆಗಿ. ನನ್ನ ವಿಡಿಯೋಗಳು ಇವಾಗ ನಾನು ನಾರ್ಮಲ್ ಮಾಡ್ತೀನಿ. ಫಸ್ಟ್ ಓಲ್ಡ್ ವಿಡಿಯೋಗಳು ಭಾಳ ಡೇಂಜರ್ ನನ್ನ ಡಾನ್ಸ್ಗಳು, ನೀವು ಬಿಲೀವ್ ಮಾಡಿಲ್ರಿ, ಆ ಲೆವೆಲಿಗೆ ನಾನು ಡಾನ್ಸ್ ಮಾಡೀನಿ. ನಿಮಗೆ ಏನು ಬಿ ನನಗೆ ಜಡ್ಜ್ ಮಾಡೋದಂದ್ರೆ 3 ವಿಡಿಯೋಗಳು ಪಿಂಗ್ನಾಗ ಎಕ್ಕಿನಿ. ಆ 3 ವಿಡಿಯೋಗಳು ನೋಡಿ ನಂಗೆ ಜಡ್ಜ್ ಮಾಡ್ರಿ. ಇನ್ನೊಂದು ಹಿಂಗೆ ಯಾರಿಗೆ ಬಿ ಸಡನ್ ಆಗಿ ನೋಡಿ ಜಡ್ಜ್ ಮಾಡಕ್ ಹೋಗ್ಬೇಡ್ರಿ, ಅವ ಹಿಂಗೆ ಮಾಡ್ತಾನ, ಅವ ಹಂಗೆ ಮಾಡ್ತಾನ ಅಂತ. ಅವ್ನ ಒಳಗೆ ಎಷ್ಟು ಕಲದ ಅಂತ ಹೇಳಿ ಅವನಿಗೆ ಕೊಂಡಿರ್ತದ. ಸೊ ಅದ್ರ ಕಡೆದು ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ.
ನಂದು ಏನು ಭೀ ನೀವು ನೋಡತ್ತೀರಿ ವಿಡಿಯೋಗಳು ಅಥವಾ ನಿಮ್ಮಲ್ಲಿ ಬಂದು ನಾರ್ಮಲ್ ಆಗಿ ಕಾಮಿಡಿ ಆಗಲಿ ಡಾನ್ಸ್ ಆಗಲಿ ನಾ ಎಲ್ಲೇ ಡಾನ್ಸ್ ಮಾಡಲಿ ಈಗಿನ ಸೋಷಿಯಲ್ ಮೀಡಿಯಾ ಹೆಂಗದ ಖಾಲಿ ಇನ್ಕಮ್ದಾಗ ನಡೆದದ ವೈರಲ್ ಚಕ್ರದಾಗ ನಡೆದದ ಆ ಚಕ್ರದಾಗ ನಾ ಭೀ ಹೋಗ್ಲತ್ತೀನಿ ಈಗ ನಾನು ವೈರಲ್ ಚಕ್ರದಾಗ ಹೋಲೆ ನನ್ನ ಕಾಲ ಹಿಡ್ಕೊಲೆ ನಾ ಏನು ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಲಿ ಸೊ ನಾ ಕ್ಲಾಸಿಗೆ ಫಾಲೋ ಮಾಡಲಿ ಭಾಳಷ್ಟು ಡಿಸ್ಟರ್ಬ್ದಾಗ ಇದ್ದೀನಿ ಬಟ್ ಈಗ ಏನು ನಾ ಅಂದ್ರೆ ಭೀ ಭಾಳ ಮೋಟಿವೇಟ್ ಮಾಡ್ಕೊಂಡು ನಾನು ಮುಂದಕ್ಕೆ ಹೊಂಟೀನಿ ಯಾರು ಭೀ ನನಗೆ ನೋಡತ್ತೀರಿ ಈ ಹಿಂಗೆ ಅರೆ ಇದೇನು ಡಾನ್ಸ್ ಮಾಡ್ತಾನ ಅರೆ ಇವ ಹಿಂಗನ ಫಸ್ಟ್ ಓಪನ್ ಮಾಡಿ ಮ್ಯಾಲೆ 3 ವಿಡಿಯೋಗಳು ನಂದು ಎಲ್ಲರೂ ವೈರಲ್ ಮಾಡಿದ ವಿಡಿಯೋಗಳು ಇರ್ತಾರೆ ಬಟ್ ನಂದು ಕಲೆ ಇಕ್ಕಿನ ನನ್ನ ಮ್ಯಾಲೆ 3 ವಿಡಿಯೋಗಳು ಆ ವಿಡಿಯೋಗಳು ನಂಗೆ ಜಡ್ಜ್ ಮಾಡ್ರಿ ಗುಡ್ ಈ ಸಿಚುವೇಶನ್ದಾಗ ಈ ದೌರ್ನಾಗ ಹೋಯ್ತಾ ಸೊ ನಾವು ಬದುಕಿ ನಾವು ಫಿಸಿಕಲ್ ಬರೆದಾಗ ನಮ್ಮ ಮೆಂಟಲ್ ಬರೆದಾಗ ತೋಲ್ ಫೋಕಸ್ ಮಾಡ್ಬೇಕಾಗಿತ್ತು ಆಸ್ ಎ ಒಂದು ಸ್ಟಂಟ್ಮೆಂಟ್ ಅಂತಂದು ತನ್ನ ಫಿಸಿಕಲ್ ಬರೆದಾಗ ಒಂದು ಏನೇ ಸ್ವಲ್ಪ ಮಿಸ್ಟೇಕ್ ಮೈನರ್ ಇಶ್ಯೂ ಇದ್ರೆ ಭೀ ಅವನಿಗೆ ಅದು ಮಾಡೋಕ್ಕಾಗಲ್ಲ ಸೊ ಈ ಥರ ನೀವು ಫಿಸಿಕಲ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ಮೆಂಟಲ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ನೀವು ಮೊದಲು ಹ್ಯಾಂಡಲ್ ಮಾಡ್ತಿದ್ದೆ ಸರ್ ಇವಾಗ ಕ್ಲಾಸಸ್ ಹೆಂಗೆ ತೊಗೊಳತ್ತೀನಿ ನಾನು ಅವಾಗ ಹ್ಯಾಂಡಲ್ ಆಗಲ್ಲ ಹೊಂಟೋದು ಮತ್ತೆ ನಾನು ಹ್ಯಾಂಡಲ್ ಮಾಡ್ತೀನಿ ಮೊದಲು ನಾ ಮಾರ್ನಿಂಗ್ ಎದ್ದು ಪೈಲ ಫಸ್ಟ್ ಫ್ರೆಶ್ ಆಗಿ ಸ್ಟಂಟ್ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತಿದ್ದೆ ಆಮೇಲೆ ಬಂದು ಮನೆಗೆ ಬಂದು ಮೈ ಕೈ ತೊಗೊಂಡು ಪ್ರಾಕ್ಟೀಸ್ ಮುಗಿದ ತಕ್ಷಣ ರೆಸ್ಟ್ ಮಾಡೋದು 1 ತಾಸು 2 ತಾಸು ಕಂಪಲ್ಸರಿ ಬೇಕು ಬಾಡಿ ಪೇನ್ ಭಾಳ ಆಯ್ತು ಸರ್ ಭಾಳಷ್ಟು ಆಗ್ತದೆ ಬಾಡಿ ಪೇನು ರೆಸ್ಟ್ ಮಾಡಬೇಕು ಆಮೇಲೆ ಮತ್ತೆ ಥೋಡೆ ರೆಸ್ಟ್ ಮಾಡಿದ್ಮೇಲೆ ಅವಾಗ ಒಂದೇ ಕ್ಲಾಸ್ ಇತ್ತು ನಂದು ಆಕ್ಚುಲಿ ಬಾಲಿಕೆ ಒಂದೇ ಇತ್ತು ಅವಾಗ ಹ್ಯಾಂಡಲ್ ಆಗ್ತಿತ್ತು ಅವಾಗ ಪ್ರಾಕ್ಟೀಸ್ ಮಾಡ್ತಿದ್ದೆ ಮಾರ್ನಿಂಗ್ ಈವ್ನಿಂಗ್ ನಾ ಕ್ಲಾಸ್ಗಳು ಎಲ್ಲ ಫ್ರೆಶ್ ಆಗಿ ಥೋಡೆ ಬಾಡಿ ಎಲ್ಲ ಮಸಾಜ್ ಮಾಡ್ಕೊಂಡು ಮನ್ಯಾಗ ನಮ್ಮ ಮಮ್ಮಿ ಮಾಡ್ತಿದ್ರು ಪಾಪ ಮಮ್ಮಿ ಮಸಾಜ್ ಮಾಡಿ ಕಳಿಸ್ತಿರು ಮತ್ತು ಹಿಂಗೆ ಹ್ಯಾಂಡಲ್ ಮಾಡೀನಿ ಸರ್ ರೈಟ್ ಅಂದ್ರೆ ಈಗ ನೀವು ಆ್ಯಸ್ ಎ ಒಂದು ಸ್ಟೂಡೆಂಟ್ಸ್ ಅರ ನಿಮ್ಮಲ್ಲಿ ನ್ಯೂ ಸ್ಟೂಡೆಂಟ್ಸು ಸೊ ಅವ್ರಿಗೆ ಫಿಸಿಕಲ್ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ನಿಮ್ಮ ಫಿಸಿಕಲ್ ಮೇಂಟೆನೆನ್ಸ್ ಮಾಡಿದ್ರಾಗಿನ ಸಮ್ ಪಾಯಿಂಟ್ಸ್ಗಳು ಬದಕಿ ಸಕ್ಸಸ್ಫುಲ್ ಆಗಿರೋದು ಸೊ ಅವು ಏನೇನು ಸಕ್ಸಸ್ಫುಲ್ಲು ಪೀಸ್ಫುಲ್ ಆಗ್ಲಕ್ಕ ಬಾಡಿ ಪೇನ್ ಆಯಿತು ಅಂತಂದ್ರೆ ಒಂದ್ ವೇಳೆ ಹಿಂಗ್ ಬಾಡಿ ಪೇನ್ ಆಗ್ಲತ್ತರ ಮತ್ತೆ ಎಕ್ಸರ್ಸೈಸ್ ಮಾಡ್ಬೇಕು ಸರ್ ಎಕ್ಸರ್ಸೈಸು ಸ್ಟ್ರೆಚಿಂಗು ಥೋಡಿ ಯೋಗ ಸ್ಟೆಪ್ಸು ಮತ್ತೆ ಮಾಡ್ಬೇಕು ಪೇನ್ ಆಗ್ಲತ್ತರ ಮತ್ತೆ ಮಾಡ್ಬೇಕು ಪೇನ್ ಆಗ್ಲತ್ತರ ಅದು ಪೇನ್ ರಿಲ್ಯಾಕ್ಸ್ ಆಗ್ತದ್ರಿ ಓಕೆ ಅದು ಏನ್ ನಾವು ಸ್ಟ್ರೆಚಿಂಗ್ ಮಾಡ್ತೀವಲ್ಲ ಅದ್ರಲ್ಲಿಂದ ಮತ್ತೆ ನಾವು ರಿಲ್ಯಾಕ್ಸ್ ಆಗ್ತೀವಿ ಓಕೆ ಇಲ್ಲ ಅಂದ್ರೆ ಒಂದ್ ಮೊಕೊಂಡ್ ಬಿಡ್ಬೇಕು ರೆಸ್ಟ್ ಓಕೆ ಸೊ ಈ ತರ ನಾವು ಫಿಸಿಕಲ್ ಓಕೆ ಸೊ ಈಗ ಮೆಂಟಲ್ ಸ್ಟ್ರೆಸ್ ಮೆಂಟಲ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ಮೆಂಟಲ್ ಅದರ ಬಹಳಷ್ಟು ನೆತ್ತಾಗಿರ್ತದ ಈಗ ಅದ ಕಂಟಿನ್ಯೂ ಇರ್ತದೆ ಅದಕ್ಕೆ ಮತ್ತೆ ಬಿ ಹಂಗೆ ಹ್ಯಾಂಡಲ್ ಮಾಡ್ತೇವೆ ಸರ್ ಅದು ಹೇಳಕ್ಕೆ ಆಗಲ್ಲ ಹ್ಯಾಂಡಲ್ ಹ್ಯಾಂಗ್ ಮಾಡ್ತೇವೆ ಅಂತ ಹೇಳಿ ಹಂಗೆ ಎಕ್ಸರ್ಸೈಸ್ ರೈಟ್ ಯಾಕಂದ್ರೆ ಈಗ ನೀವು ಲಗಾತಾರ ಮಾಡಕ್ಕೆ ಮೈಂಡ್ ಫ್ಲಿಪ್ ಆಯ್ತದು ಓಕೆನಾ ಸಮಥಿಂಗ್ ಏನು ಡಿಸ್ಟರ್ಬ್ ಮೈಂಡ್ ಪೂರ ಬ್ಲಾಕ್ ಹೋಯ್ತು ಕದೇ ಇಲ್ಲ ಏನೇ ಮಾಡಕ್ ಆಗಲ್ಲ ಏನ್ ಮಾಡ್ಬೇಕು ಅವಾಗ ನಾನು ನಮ್ಮ ಮಮ್ಮಿ ಜೊತೆ ಡಿಸ್ಕಸ್ ಮಾಡ್ತೀನಿ ಅದೇ ಈಗ ನಿಮ್ ಜೊತೆ ಏನಾಗ್ಲತ್ ನೋಡ್ರಿ ಎವ್ರಿ ನಿಮ್ ಸ್ಟೂಡೆಂಟ್ಸ್ ಆ ಒಂದ್ ದೌರ್ಲಿಂದ ಅವ್ರು ಪಾಸ್ ಆಗ್ಬೇಕೇ ಇತ್ತು ಅಂದ್ರ ಅದು ಸಿಚುವೇಶನ್ ನೀವು ಕ್ಲಾರಿಫೈ ಮಾಡಿದೆ ಅಂದ್ರೆ ಇದು ಎಲ್ಲರಿಗೂ ಇರ್ತದ ನಿಮ್ ಎಲ್ಲರಿಗೂ ಕ್ಲಾರಿಫೈ ಇರ್ತದೆ ನಿಮ್ ಸ್ಟೂಡೆಂಟ್ಸ್ ಅರ ಸೊ ಒಂದ್ ವರ್ಕ್ ಮಾಡಿದ್ಮೇಲೆ ಸಮಥಿಂಗ್ ಇಶ್ಯೂಸ್ ಅವಾಗಿ ಅವು ಕಾಮನ್ ಇಶ್ಯೂಸ್ ಅವ ಎಲ್ಲರ ಬಳಿ ಸೊ ಅದ್ರ ಬಗ್ಗೆ ಏನು ಹೆದರಾದ ಅವಶ್ಯಕತೆ ಇಲ್ಲ ಓಕೆನಾ ಸೊ ಅಂತ ಕಾಮನ್ ಇಶ್ಯೂಸ್ ಏನೇನವ ಒಂದು 3 ಪಾಯಿಂಟ್ಸ್ ಹೇಳ್ರಿ ಕಾಮನ್ ಇಶ್ಯೂಸು ಇವಾಗ ನಾವು ಈಗ ಏನೇ ಕೆಲಸ ಮಾಡತ್ರು ಬಿ ನಾವು ಏನೇ ಪ್ರಾಕ್ಟೀಸ್ ಮಾಡತ್ರು ಈಗ ಮನೆಗಿಂದ ಪ್ರಾಬ್ಲಮ್ ಬಂದು ಮೈಂಡ್ ಥೋಡೆ ಡಿಸ್ಟರ್ಬ್ ಆಯ್ತದ ಅವಕ್ಕೆಲ್ಲ ನಾವು ಹ್ಯಾಂಡಲ್ ಮಾಡ್ಕೋಬೇಕು ಹಂಗೆ ಥೋಡೆ ತಾಳ್ಸ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ಬೇಕು ಒಂದಿಲ್ಲ ಒಂದಿನ ನಮಗ್ ನಾವ್ ಏನ್ ಮಾಡತ್ತೀವಿ ಏನಿಲ್ಲ ಅದು ನಮಗ್ ಒಂದಿಲ್ಲ ಅಂದ್ರೆ ಫಲ ಕೊಡ್ತದ ಹಂಗಂತೇಳಿ ನಮ್ಮ ಮೈಂಡಿಗೆ ನಮ್ಮ ಮನ್ಸಿಗೆ ನಾವು ಹೇಳ್ಕೊಂಡು ಕಂಟಿನ್ಯೂ ಮುಂದ್ ಮಾಡ್ತಾ ಇರ್ಬೇಕು ನಮ್ಮ ಮೈಂಡ್ನಾಗ ಎಷ್ಟೇ ಡಿಸ್ಟರ್ಬ್ ಇದ್ರು ಬಿ ಕಂಟಿನ್ಯೂ ನಡೀತಾ ಇರ್ಬೇಕು ಅದು ಬರ್ತಾ ಇರ್ತಾವ ಹೋಗ್ತಾ ಇರ್ತಾವ ಆಗಿಂದ ಆಯ್ತು ಹೋಗಿಂದ ಹೋಯ್ತು ಅದು ಆಗ್ತಾ ಇರ್ತದ ಕಂಟಿನ್ಯೂ ನಾವಿಂದ ಕೆಲಸ ಮಾಡ್ತಾ ಇರ್ಬೇಕು ನಾವು ಮುಂದುವರಿತಾ ಇರ್ಬೇಕು ನಮ್ಮ ಮೈಂಡಿಗೆ ನಾವು ಅದೇ ಹೇಳ್ಕೊಡ್ತೀವಿ ಓಕೆ ಸೊ ಒಳ್ಳೇದು ಸೊ ಯಾಕಂದ್ರೆ ಮೈಂಡ್ ನಮಗ ಮೇಂಟೆನೆನ್ಸ್ನಾಗ ಇತ್ತು ಅಂತಂದ್ರೆ ಮಾತ್ರ ನಮಗೆ ಎಲ್ಲ ಕೆಲಸ ಮಾಡಕ್ ನಮಗೆ ಏನದ ಈಸಿ ಅನಿಸ್ತದ ಸೊ ಮೈಂಡ್ ಡಿಸ್ಟರ್ಬೆನ್ಸ್ ಆಯ್ತು ಅಂತಂದ್ರೆ ಏನಂದ್ರೆ ಈ ಫೀಲ್ಡ್ನಾಗ ಅಂಬದಕ್ಕೆ ಯಾಕಂದ್ರೆ ಥೋಡೆ ಬಿ ಮೈಂಡ್ ಡಿಸ್ಟರ್ಬೆನ್ಸ್ ಅಂದ್ರೆ ಸ್ಟಂಟ್ ಮಾಡಕ್ ಹೋದೆ ಅಂದ್ರೆ ಅದು ಅಲ್ಲ ಬೇರೆ ಆಯ್ತದು ಸೊ ಹಂಗಾಗಿ ಸ್ಟಂಟ್ಸ್ ಮ್ಯಾನ್ಗಳಿಗೆ ಎಸ್ಪೆಷಲಿ ಮೆಂಟಲ್ ಹೆಂಗೆ ಹೆಲ್ತ್ ಮೇಂಟೈನ್ ಮಾಡ್ಕೋಬೇಕು ಅಂಬದ್ ಬಿ ಇಂಪಾರ್ಟೆನ್ಸ್ ಅದಕ್ಕೆ ಓಕೆನಾ ಸೊ ಈ ನಿಮ್ಮ ದೌರ್ನಾಗ ಈ ಒಂದು ಜರ್ನಿದಾಗ ನಿಮ್ಮ ಸ್ಟಂಟ್ ಮತ್ತು ಡ್ಯಾನ್ಸಿಂದು ಅಮೇಝಿಂಗ್ ಸ್ಕಿಲ್ನಾಗ ಸೊ ನೀವು ಈಗ ನೆಕ್ಸ್ಟ್ 5 ಇಯರ್ನಾಗ ನಿಮ್ಮನ್ನು ನೀವು ಎಲ್ಲಿ ನೋಡ್ತೀರಿ ಒಂದು ಕರ್ನಾಟಕದಾಗ ಟಾಪ್ ಲೆವೆಲ್ದಾಗ ಇರಬೇಕು ಅಂತ ಆಸೆ
ನಾವು ಡಾನ್ಸರ್ ಆಗಲಿ ಸ್ಟಂಟ್ ಮ್ಯಾನ್ ಆಗಲಿ ಕರ್ನಾಟಕದಾಗ ಟಾಪ್ ಲೆವೆಲ್ದಾಗ ಇರ್ಬೇಕು. ಟಾಪ್ ಅಂದ್ರು ನಮ್ಗೆಲ್ಲಾ ಜನ ಕೊಂಡಾಡ್ಬೇಕು. ಶಿವ ಡಾನ್ಸರ್, ಶಿವ ಸ್ಟಂಟ್ ಮ್ಯಾನ್ ಭಾರಿ ಡಾನ್ಸ್ ಮಾಡ್ತಾರ, ಭಾರಿ ಸ್ಟಂಟ್ ಮಾಡ್ತಾರ. ಇಷ್ಟು ನಾವು ಜನಗಳಿಂದ ಬಾಯಲಿಂದ ಕೇಳ್ದೇವ್ ಅಂದ್ರೆ ನಮಗ್ ಅದು ಒಂದು ಸುಖನೇ ಅಲಾಗಿರ್ತದ. ಈಗ ಬಿ ಕೇಳ್ದೇವ್ ಅಂದ್ರೆ ಬಿ ಸುಖನೇ ಅಲಾಗಿರ್ತದ. ಅದಕ್ಕೆ ನಾವು ಅದ ನಿಮ್ದು ಆಲ್ರೆಡಿ ಅದ. ಬಟ್ ಒಂದು ಮುಂದಿನ ಬರ ಇಯರ್ದಾಗ 5 ಇಯರ್ದಾಗ ಯಾವ್ದಾರ ಒಂದು ಸ್ಟೇಜ್ ಲೆವೆಲ್ಗೆ ಹೋಗಿ ಬರ್ಬೇಕಂತ ಆಸೆ. ಯಾವ್ದಾರ ಸ್ಟೇಜ್ ಟಾಪ್ ಕರ್ನಾಟಕ ಆಗಲಿ ಬೇರೆ ಕಡೆ ಅಕಾಡೆಮಿ ಆಗಲಿ ಹೋಗ್ಬೇಕಂತ ಆಸೆ. ಹೋಗ್ತೇವೆ ಕಂಪಲ್ಸರಿ, ಬಿಡಲೇವು. ಪ್ರಾಕ್ಟೀಸ್ ಅಂತ ಕಂಪಲ್ಸರಿ ಹೋಯ್ತಿರಿ, ಅದ್ರೊಳಗೆ ಏನು ಇಶ್ಯೂ ಇಲ್ಲ. ಈಗ ನೀವು ಡ್ಯಾನ್ಸ್ ಮತ್ತು ಸ್ಟಂಟ್ ಎರಡು ಕಾಂಬಿನೇಷನ್ ಇಟ್ಟಿರಿ, ಓಕೆನಾ. ಸೊ ಎರಡು ಸಪ್ರೇಟ್ ಸ್ಕಿಲ್ ಅವ, ಬಟ್ ಇರ್ಲಕ್ ಸೇಮೇ ಅವ, ಬಟ್ ಸಪ್ರೇಟ್ ಸ್ಕಿಲ್ ಅವ. ಸೊ ಎರಡು ಕಾಂಬಿನೇಷನ್ ಮಾಡ್ರಲಿಂದ ಒಂದೇ ಫ್ಲೋರ್ದಾಗ ಮಾಡ್ರಲಿಂದ, ಓಕೆನಾ. ಸೊ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸಸ್ಗಳು ನಮಗೆ ಹೆಚ್ಚಿಗೆ ಇರ್ತಾವೆ. ಸೊ ಯಾವ ಥರ ಮ್ಯಾನೇಜ್ ಮಾಡ್ತೀರಿ ಅಂದ್ರೆ ನೀವು? ಸರ್, ಈಗಿನ ಮಕ್ಕಳು ಬಹಳಷ್ಟು ಫ್ರೀ ಮೈಂಡ್ನವ್ರ. ಮಕ್ಕಳಿಗೆ ಪೇರೆಂಟ್ಸ್ ಬಹಳ ಫ್ರೀ ಬಿಟ್ಕೊಟ್ಟಿರ್ತಾರ. ನಮ್ಮಲ್ಲಿ ಒಂದೊಳ್ಳೆ ಕ್ಲಾಸಿಗೆ ಬಂದ್ರು ಆ ಕಡೆ ಬಿ ಹ್ಯಾಂಡಲ್ ಮಾಡ್ಬೇಕಾಗ್ತದೆ, ನಾವು ಈ ಕಡೆ ಬಿ ಹ್ಯಾಂಡಲ್ ಮಾಡ್ಬೇಕಾಗ್ತದ. ಮಕ್ಕಳಿಗೆ ಅಷ್ಟು ನಾಲೆಜ್ ಇರ್ಲಕ್ಕಿ ನಾವು ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ಬೋದು. ಅವ್ರು ಫ್ರೀ ಆಗಿ ಆ ಕಡೆ ಈ ಕಡೆ ಬಹಳಷ್ಟು ಹಿಂಗ ಕ್ಲಾಸ್ನಾಗ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ. ಸ್ಟಂಟ್ ಕ್ಲಾಸ್ ತಗೊಳ್ಳೋದಂದ್ರೆ ಸ್ವಲ್ಪ ಡಾನ್ಸ್ ಡಿಸ್ಟರ್ಬ್ ಮಾಡ್ತಾರೆ, ಡಾನ್ಸ್ ಕ್ಲಾಸ್ ತಗೊಳ್ಳೋದ್ರೆ ಸ್ಟಂಟ್ ಕ್ಲಾಸ್ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಬಟ್ ಅಂದ್ರೂ ಬಿ ನಾವು ಬಹಳಷ್ಟು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಸ್ಟೂಡೆಂಟ್ ಇರ್ತಾರಲ್ಲ, ಅಸಿಸ್ಟೆಂಟ್ ಅಂತ ಥೋಡೆ ಹೆಲ್ಪ್ ಮಾಡಂತೀವಿ. ಹೆಲ್ಪ್ ಮಾಡ್ತಾರ ಅವ್ರ ಪಾಪ. ನಮ್ಮಲ್ಲಿ ಬಂದಿನವ್ರು ಎಲ್ಲರಿಗೆ ನಾನು ಒಂದೇ ಮಾತು ಹೇಳೋದು, ಫಸ್ಟ್ ಡಿಸಿಪ್ಲಿನ್ ಮೇಂಟೈನ್ ಮಾಡ್ರಿ. ಇನ್ನೂ ಒಂದು, ನೀವು ಯಾರು ಬರ್ತಿರೋ ಅಲ್ಲಿ ಸರಿಯಾಗಿ ಇರ್ರಿ, ಅವ್ರದ್ದು ಬಗ್ಗೆ ಕೇಳ್ರಿ, ಅವ್ರ ಮಾತುಗಳು ಕೇಳ್ರಿ. ನಿಮಗೆ ಏನ್ ಹೆಲ್ಪ್ ಬೇಕು ಅವ್ರಿಗೆ ನೀವು ಕೇಳ್ರಿ, ಅವ್ರದ್ದು ಏನ್ ಹೆಲ್ಪ್ ನೀವು ಅವ್ರು ಮಾಡ್ರಿ. ಒಬ್ಬರದೊಬ್ರು ಸಪೋರ್ಟಿವ್ ಆಗಿ ಇರ್ಬೇಕು ಎನಿ ಟೈಮ್. ನಮ್ಮಲ್ಲಿ ಬಂದಿನವ್ರಿಗೆ ಯಾರು ಬಿ ಸ್ಟಂಟ್ ಕ್ಲಾಸು ಡಾನ್ಸ್ ಕ್ಲಾಸು ಬಟ್ ಹಿಂಗ ನಾವು ಹ್ಯಾಂಡಲ್ ಮಾಡ್ತೇವೆ. ಕ್ಲಾಸ್ ಭಾಳ ಡಿಸ್ಟರ್ಬ್ ಆಗ್ತದ, ಬಟ್ ಮಾಡ್ಬೇಕಾಗ್ತದ, ಮಾಡ್ತೀವಿ. ರೈಟ್. ಒಳ್ಳೇದು. ಸೊ ಯಾವುದಾದ್ರು ಫಿಲಿಮ್ ಆಫರ್, ಯಾವುದಾದ್ರು ಸೀರಿಯಲ್ ಆಫರ್ದಾಗ ಏನಾದರೂ ಸ್ಟಂಟಿಂಗು ಡ್ಯಾನ್ಸಿಂಗ್ ಏನಾದರೂ ಆಫರ್ ಬಂತ ನಿಮಗೆ? ಸ್ಟಂಟಿಂಗ್ ಆಫರ್ ಬಂತ? ಸ್ಟಂಟಿಂಗ್ ಬಂದಿತ್ತು. ಸ್ಟಂಟ್ ಎಲ್ಲ ಮಾಡಿ ಬಂದಿದ್ದೆವು. ಹೈದರಾಬಾದ್, ಬೆಂಗಳೂರು ಈ ಕಡೆ ಎಲ್ಲ ನಮ್ಮ ಫ್ರೆಂಡ್ಸ್ ಇದ್ರು, ಎಲ್ಲ ಫ್ರೆಂಡ್ಸ್ ಇದ್ರು. ಓಕೆ. ಇವ್ರು ಹೇಳಿದ್ರಲ್ಲ ನಾ ಅಜಯ್ ಚಾಂದು, ಚಾಂದು, ಅವ್ರ ಜೊತೆನೆ ಹೋಗಿದ್ದೆ ಆಕ್ಚುಲಿ. ಓಕೆ. ಬಟ್ ಅಲ್ಲೆಲ್ಲ ಬಹಳಷ್ಟು ಫ್ರಾಡ್ ನಡ್ಲತ್ತು. ಈಗ ನಾವು ಮಾಡಿ ಬಂದೆವು, ನಮ್ದು ಕೆಲಸ ಎಲ್ಲ ಬಿಟ್ಕೊಟ್ಟು, ನಮ್ ಕ್ಲಾಸ್ ಬಿಟ್ಕೊಟ್ಟು ಅವ್ರ ಕಡೆಯಿಂದ ಹೋದೆವು. ಅಲ್ಲಿ ಹೋಗಿ ನಾವೆಲ್ಲ ವರ್ಕ್ ಮಾಡಿ ಬಂದೆವು. ಆಮೇಲೆ ಅವ್ರ ಅಮೌಂಟ್ ಹಾಕಲ್ಲ ಹೊಂಟ್ರ. ಈಗ ನಮಗೂ ಅಮೌಂಟ್ ಹಾಕ್ತಾರ, ಲೇಟ್ ಮಾಡಿ ಹಾಕ್ತಾರ. ಇನ್ನೊಂದು ಥೋಡೆ ಅಮೌಂಟ್ ಮತ್ತ ಅವ್ರು ಕಟ್ ಮಾಡ್ಕೊಂಡೇ ಕೊಡ್ಲತ್ತಾರ. ಅದ್ರ ಕಡೆ ನಾವ್ ಇದ್ರ ಹೊಸನೇ ಬ್ಯಾಡ ಅಂತ ಬಿಟ್ಟೆ ಕೊಟ್ಟಿದ್ದೇವು. ಈಗಿನ ಜನರೇಷನ್ ಏನ್ ಮಾಡತ್ತದಂದ್ರ ಜನಗಳಿಗೆ ಬಹಳಷ್ಟು ಫ್ರಾಡ್ ಮಾಡತ್ರಿ. ನಾವು ನಿಮಗ್ ಆ ಲೆವೆಲ್ದಾಗ ಹೋಯ್ತೇವೆ, ಈ ಲೆವೆಲ್ದಾಗ ಹೋಯ್ತೇವೆ, ನಿಮ್ಗೆ ಹಾಂಗ್ ಮಾಡ್ತೇವೆ, ನಿಮ್ಗೆ ಹಿಂಗ್ ಮಾಡ್ತೇವೆ ಅಂತ ಹೇಳಿ ಬಹಳಷ್ಟು ಹಿಂಗ ಅವ್ರದ್ದು ಉಪಯೋಗ ಮಾಡ್ಕೊಂಡು ಅವ್ರಿಗೆ ಬಿಟ್ಕೊಡ್ಲತ್ತಾರ. ಸೊ ಎಲ್ಲರಿಗೂ ನಾನು ಕಲಾವಿದ್ರಿಗೆ ಹೇಳೋದೇನಂದ್ರ, ನೀವು ಪೈಲ ಫಸ್ಟ್ ಹುಷಾರಾಗ್ರಿ. ಈ ಅಲ್ಲಿ ಮುಂದಿನ ಮನುಷ್ಯ ನಮಗೆ ಎದ್ರ ಕಡೆ ತೊಗೊಳತನ, ನಾವು ಯಾಕೆ ನಡೆದಿದ್ದೆವು, ನಮಗ್ ಮುಂದೆ ಫ್ಯೂಚರ್ನಾಗ ಮುಂದೆ ಹೋಗ್ತಾನೆ ಇಲ್ಲ. ಅದೆಲ್ಲ ಇದು ಮಾಡ್ಕೊಂಡು ಮುಂದೆ ನೀವು ಹೊರ ಫಿಲಿಮ್ ಆಗ್ಲಿ, ಬೇರೆ ಬೇರೆ ಶೂಟಿಂಗ್ಗಳಾಗ್ಲಿ, ಯಾವುದೇ ಕಾಲ ಆಲ್ಬಮ್ ಸಾಂಗ್ ಆಗಿರ್ಲಿ ಅಥವಾ ಸೀರಿಯಲ್ ಆಗಿರ್ಲಿ, ಏನೇ ವಿಡಿಯೋಸ್ ಇರ್ಲಿ. ಸೊ ಅಲ್ಲಿ ನಿಮಗ್ ಕಲ್ಯಾಕ್ ಸಿಗ್ಲತ್ತಂದ್ರೆ ಹೋಗ್ರಿ, ಬಟ್ ಅವ್ರಿಗೆ ಪರಿ ಅರ್ಥ ಮಾಡ್ಕೋರಿ ನೀವು. ಅವ್ರು ನಿಮ್ಗೆ ಯಾವ್ದೇ ಕಡೆ ತೊಗೊಳತ್ತಾರ, ಏನ್ ಮಾಡ್ಬೇಕಂತಾರ ನೀವು ಪೈಲೆ ಅರ್ಥ ಮಾಡ್ಕೋರಿ. ಮತ್ತೆ ನಿಮಗಲ್ಲಿ ಏನಾರ ಸಿಗ್ಲತ್ತದ ಇಲ್ಲ, ಪೈಲೆ ಫಸ್ಟ್ ನಾವು ಏನಾರ ಒಂದು ಕಲಿತೇವೆ ಅಂದ್ರೆ ಸಿಗೋದು ಅಲ್ಲಿ ಚಾನ್ಸಸ್ ಕಮ್. ನಮಗೆ ಪೈಲೆ ಫಸ್ಟ್ ನಾಲೆಜ್ ಬರ್ಲಿ. ನಾ ಬಹಳಷ್ಟು ಸ್ಕೂಲ್ನಾಗ ಬಹಳಷ್ಟು ಮಂದಿಗೆ ಫ್ರೀ ಸರ್ವಿಸ್ ಕೊಟ್ಟಿನಿ. ಮನೆಗೆ ಕಡೆ ಬಹಳಷ್ಟು ಫ್ರೀ ಸರ್ವಿಸ್ ಕೊಟ್ಟಿನಿ ನಾನು. ಯಾಕಂದ್ರೆ ನಂಗೆ ನಾಲೆಜ್ ಬೇಕಿತ್ತು, ನಂಗೆ ಎಕ್ಸ್ಪೀರಿಯನ್ಸ್ ಬೇಕಿತ್ತು. ಅದ್ರ ಕಡೆದು ಹೋಗಿ ಬಂದಿವಿ ಸರ್ ಎಲ್ಲ ಫಿಲಿಮ್. ಬಟ್ ಈಗ ಹೋಗ್ತಾ ಇಲ್ಲ ಯಾಕಡೆ. ನಾವು ನಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಫಿಲಿಮ್ದು ಚಾನ್ಸ್ ಬಂದ್ರೆ ಭೀ ನಾವು ಹೋಗ್ತಾನೆ ಇಲ್ಲ. ನೋಡ್ಬೇಕು, ಏನಾರ ಒಂದು ಒಳ್ಳೆ ಆಪರ್ಚುನಿಟಿ ಬಂದ್ರು ಹೋದ್ರು. ಬಟ್ ಇಂಥವ್ ನಾರ್ಮಲ್ ಡಾನ್ಸು ಸ್ಟಂಟು ಇಂಥವ್ ಹೋಗಲ್ಲ. ಓಕೆ. ಫಿಲಿಮ್ ಆಫರ್ ಬಂತು ಅಂದ್ರೆ ಫಿಲಿಮ್ನ ಭಾಳ ಕಂಡೀಷನ್. ಯಾಕಂದ್ರೆ ಈಗ ನಾವು ನೋಡೋದ್ ಪ್ರಕಾರ ಈಗ ನನ್ನ ಅನ್ಸ್ಮಟ್ಟಿಗೆ ಆಲ್ಮೋಸ್ಟ್ ಅಲ್ಲಿ ಬಿದರ್ ಫಿಲಿಮ್ ತೆಗಿ ಬಹಳ ಕ್ರೇಜ್ ಮೂಮೆಂಟ್ ಆಗ್ಯದ ಈಗ ಆಲ್ರೆಡಿ. ಓಕೆನಾ. ಸೊ ಬಿದರ್ದಾಗ್ನು ಅದಂತ ಈಗ ಬಿದರ್ನಾಗ ಯಾರು ಸ್ಟಂಟ್ ಮೆನ್ ಅಂತ ಅವ್ರನ್ನು ಕ್ರಾಸ್ ರಿಫಾರ್ಮ್ ಒಳ್ಳೆ ಆಫರ್ ಬರ್ತದ, ಈಗ ಬೇರೆ ಕಡೆ ನಿಮ್ಗೆ ಆಫರ್ ಬರ್ತದ. ಸೊ ಫಿಲಿಮ್ದಾಗ ಯಾವ ಥರ ನಿಮ್ದು ಇದು ಮಾಡಿ ಒಳ್ಳೆ ರೂಲ್ ಕೊಟ್ಟರು, ಒಳ್ಳೆ ಅಮೌಂಟ್ ಕೊಟ್ಟರು ಅಂದ್ರೆ ಹೋಗ್ಬೋದು. ನಾನು ಭಾಳ ಸ್ಟ್ರಗಲ್ ಮಾಡೀನಿ ನನ್ನ ಲೈಫಿನಾಗ. ಅದ್ರ ಕಡೆ ನಂದು ಟೈಮ್ ನಾ ಅವ್ರಿಗೆ ಕೊಡ್ಲತ್ತೀನಿ, ಆ ಟೈಮ್ ಅವ್ರಿಗೆ ನಾನು ಕೊಡ್ಲತ್ತೀನಿ, ನನ್ನ ಟೈಮ್ ಅವ್ರಿಗೆ ಕೊಡ್ಲತ್ತೀನಿ ಅಂದ್ರೆ ಅವ್ರು ಏನಾರ ನಮಗೆ ರೆಸ್ಪೆಕ್ಟ್ ಕೊಡಬೇಕು. ರೆಸ್ಪೆಕ್ಟ್ ಕೊಟ್ಟು ನಮಗೊಂದು ಒಳ್ಳೆ
ಚಾನ್ಸ್ ಕೊಡಬೇಕು. ವಿತ್ ನಾವು ಏನ್ ಮಾಡಿದ್ವಿ ಅದಕ್ಕೆ ತಕ್ಕಂತೆ ಜಲ್ದಿ ರೆಸ್ಪಾನ್ಸ್ ಮಾಡಿ ಅಮೌಂಟ್ ಎಕ್ಸಾಕ್ಟ್ಲಿ ಅದು ಕ್ಯಾಲ್ಕುಲೇಷನ್ ಹೋಗ್ಬೋದು. ಇಲ್ಲ ಅಂದ್ರೆ ಯಾಕಡೆ ಹೋಗಲ್ಲ ಸರ್. ನಮ್ಮಲ್ಲಿ ನಾವೇ ಬಹಳಷ್ಟು ನಮಗ್ ಬಿ ಆಸೆ ಅದಕ್ಕೆ ನಾವು ಖುದ್ದಾಗಿ ವಿಡಿಯೋ ಮಾಡ್ಬೇಕು, ಖುದ್ದಾಗಿ ಇನ್ನೂ ವರ್ಷ ಮಾಡ್ಬೇಕು. ಬಟ್ ನಮಗೆ ಟೈಮ್ ಇಲ್ಲ. ಕ್ಲಾಸಸ್ದಾಗ ನಾನು ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡತ್ತೀನಿ ಮಕ್ಕಳ ಮೇಲೆ. ಅದ್ರ ಕಡೆ ರೈಟ್. ಈಗ ಒಂದು ಕ್ವಶನ್ ಬರ್ತದೆ. ಈಗ ಎನಿ ಪರ್ಸನ್ಗೆ ಒಂದು ಕ್ವಶನ್ ಬರ್ತದೆ ನಾರ್ಮಲಿ ಬೇಸಿಕಲಿ. ಓಕೆನಾ, ಫ್ರಮ್ ನೀವು ಬಹಳಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ, ಕ್ಲಾಸ್ ಆಗ್ಲತ್ರಿ, ಎಲ್ಲ ಮಾಡಿದ್ರಿ. ಓಕೆನಾ, ನಿಮ್ಮದು ಬೆಳಿಬೇಕಂತ ಆಸೆ ಹಿಂಗೆ ಕಿ ನೆಕ್ಸ್ಟ್ ಲೆವೆಲ್ DID ಲೆವೆಲ್ ಆಯಿತು, ನ್ಯಾಷನಲ್ ಲೆವೆಲ್ ಆಯಿತು, ಸ್ಟೇಟ್ ಲೆವೆಲ್ ಆಯಿತು ಹೋಗ್ಬೇಕಂತ ಆಸೆ ಅವ. ಓಕೆ, ಆದ್ರೆ ನೀವು ಹೋಗಿದಾಗಲ್ಲಿ ನಮ್ತಿಂಗ್ ನಿಮ್ಗೆ ರಿಜೆಕ್ಷನ್ಸ್ ಬಂದವು. ಓಕೆನಾ, ಸಮ್ ಪ್ರಾಬ್ಲಮ್ ಕಣ್ಯಾವ, ನೀವು ಅಲ್ಲಿಂದ ರಿಜೆಕ್ಷನ್ಸ್ ಬಂದೆ. ಈಗ ಆ ರಿಜೆಕ್ಷನ್ ಬಂದ್ಮೇಲೆ ನಿಮ್ದು ಆಸೆ ಏನಾದ್ರೆ ಬೇರೆ ಸ್ಟೂಡೆಂಟ್ಸಿಗೆ ನೀವು ಒಯ್ಬೇಕಂತ ಒಂದು ಒಪಿನಿಯನ್ ಅದ. ನಿಮ್ಮ ಒಪಿನಿಯನ್ ಯಾವ ಥರ ರಿಜೆಕ್ಷನ್ ನೀವು ಫೇಸ್ ಮಾಡ್ಕೊಂಡು ರಿಜೆಕ್ಷನ್ ಬಂದ್ರು, ಸೊ ಇವ್ರಿಗೆ ತಿರ್ಗಾ ಹೋದ್ರೆ ಅದೇ ರಿಜೆಕ್ಷನ್ ಬರ್ತಾವಲ್ಲ, ಅದು ಯಾವ ಥರ ಶಾರ್ಟ್ ಔಟ್ ಮಾಡೋದು ಚಾನ್ಸಸ್ ಅವ? ಅದೇ ಹೆಂಗೆ ಮಾಡ್ತಾರೆ, ಅದೇ ಹೆಂಗೆ ಹೇಳೋದು ಬರ್ತಾರೆ ಸಿಚುವೇಶನ್? ಪ್ರಾಕ್ಟೀಸು ಇಂಥ ಕಲಾ ಕಲಿಬೇಕು. ಅವರು ಎದುರಿನ ಮನುಷ್ಯಾಗ ಅವರು ಇನ್ಸ್ಪೈರೇ ಮಾಡಿಬಿಡ್ಬೇಕು ಪೂರ. ಅಂದ್ರೆ ಅವರು ರಿಜೆಕ್ಟ್ ಮಾಡೋದು ಅಂತ ಚಾನ್ಸೇ ಇರ್ಬಾರ್ದು ಅವ್ರ ಬಳಿ. ಆ ಲೆವೆಲಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ಆ ಲೆವೆಲಿಗೆ ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳು. ಆ ಲೆವೆಲಿಗೆ ಪೇರೆಂಟ್ಸ್ ಬಿ ಸಪೋರ್ಟ್ ಮಾಡಬೇಕು. ಮೇನ್ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರೆ ಎಲ್ಲ ಆಗ್ಬೋದು, ಎಲ್ಲ ಮಾಡ್ಬೋದು. ಅವ್ರಿಗೆ ಎಲ್ಲಿಗೆ ಅಂದ್ರೆ ಅಲ್ಲಿಗೆ ಹೋಗ್ಬೋದು ಮಕ್ಕಳಿಗೆ ನಾವು. ಓಕೆ, ರಿಜೆಕ್ಷನ್ ಏನಿರಲ್ಲ ಅಲ್ಲಿಗೆ. ಕೆಲವೊಂದು ಪಾಯಿಂಟ್ಗಳು ಇರ್ತಾವ, ಡಾನ್ಸ್ನ ಆಗಲಿ ಸ್ಟಂಟ್ನ ಆಗಲಿ. ಅವು ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಕರೆಕ್ಟಾಗಿ ಡಾನ್ಸ್ ಮಾಡಿದ್ರೆ, ಕರೆಕ್ಟಾಗಿ ಸ್ಟಂಟ್ ಮಾಡಿದ್ರೆ ಆರಾಮ್ಸೆ ಸೆಲೆಕ್ಷನ್ ಆಗ್ಬೋದು. ಬಟ್ ಈಗಿಂದ ಜನ್ರೇಷನ್ ಇದು ಆಕ್ಚುಲಿ ಈಗಿನ ಜನರೇಷನ್ ಬಗ್ಗೆ ಬಹಳ ಪಿಕ್ಚರ್ ಕ್ಲಿಯರ್ ಅದ. ಈಗಿನ ಪಿಕ್ಚರ್ ಹೆಂಗ್ ಕ್ಲಿಯರ್ ಅದ ಅಂತಂದ್ರು, ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಸ್ ಅಂತ ತಿಳ್ಕೊರಿ, ಅವನಿಗೆ ಒಂದು ಲೆವೆಲ್ ಬೆಳೆಸ್ಬೇಕಲ್ಲ, ನೋ ಇಶ್ಯೂ. ಬಟ್ ಆಸ್ ಎ ನೀವು ಒಂದು ಕಮ್ಯುನಿಟಿ ಮೆಂಬರ್ ಆಗಿ, ಆಸ್ ಎ ಒಂದು ಡ್ಯಾನ್ಸ್ ಕಮ್ಯುನಿಟಿ ಮೆಂಬರ್ ಆಗಿ, ಸೊ ಮಕ್ಕಳ ಭವಿಷ್ಯ ಏನದ ಅಂತ ನೀವು ಈಗ ಕ್ಲಿಯರ್ ಪಿಕ್ಚರ್ ತೋರಿಸ್ತೀರ ಅಂತ ಪೇರೆಂಟ್ಸ್ ಅದಕ್ಕೆ ಒಪ್ಪಲಕ್ ರೆಡಿ ಇರ್ತಾರೆ. ಹೌದಿಲ್ಲ? ನೀವು ಪಿಕ್ಚರ್ ಅಂದ್ರೆ ಲೈಕ್ ದಟ್ ಸಮಥಿಂಗ್ ಇದು ಅಚೀವ್ಮೆಂಟ್ ಮಾಡಿದ್ರು ಅಂತಂದ್ರೆ ಇವ್ರದ್ದು ಇಮೇಜ್ ಅಂಬದಕ್ಕೆ ಇದು ಲೆವೆಲ್ ಇರ್ತದೆ. ನೀವು ಪೇರೆಂಟ್ಸಿಗೆ ಪಿಕ್ಚರ್ ಪರ್ಫೆಕ್ಟ್ ಅವ್ರಿಗೆ ತೋರಿಸ್ತೀರಿ ಅಂತಂದ್ರೆ ಅವ್ರು ನಿಮಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಇರ್ತಾರೆ. ಸೊ ಒಂದು ಸ್ಟೂಡೆಂಟ್ ಇನ್ ಲೈಫ್ ನೀವು ಹೆಂಗೆ ಅನ್ಕೋದ್ರಿ ಅದೇ ಥರ ವರ್ಕ್ ಮಾಡಿ, ಅದೇ ಥರ ಪ್ರಾಕ್ಟೀಸ್ ಮಾಡಿ ಮೂಮೆಂಟ್ ಅದನ್ನಂದ್ರೆ ಆ ಸ್ಟೂಡೆಂಟ್ ಲೈಫ್ ಹೆಂಗಿರ್ತದ? ಭಾಳ ಸರಿ ಇರ್ತಾರೆ. ಅಂದ್ರೆ ಜರ ನಾವು ಡೀಪ್ ಅಂದ್ರೆ ಹಿಂಗೆ ಪಿಕ್ಚರ್ ಟೈಪ್ ಹೇಳಕ್ ಹೋದೇವು ಅಂತಂದ್ರೆ, ಈಗ ಒಂದ್ ಟೈಪ್ ಎಕ್ಸ್ಪ್ಲೇನ್ ಮಾಡಕ್ ಹೋದೇವ್ ಅಂದ್ರೆ ಯಾವ ಥರ ಎಕ್ಸ್ಪ್ಲೇನ್ ಬಿ ಮಾಡಕ್ ಬರಲ್ರಿ. ಈಗ ನೋಡ್ರಿ, ಈಗ ಯಾರು ಬಿ DID ಹೋಗಿರೋ ಅಥವಾ ಸೂಪರ್ ಡಾನ್ಸರ್ದಾಗ ಹೋಗಿನವ್ರು, ಅವ್ರ ಲೈಫ್ ಭಾಳ ಸಕ್ಸಸ್ಫುಲ್ ಅದ, ಆರಾಮ್ಸೆ ಜಿಂದಗಿ ಮಾಡ್ತಾರ ಅವ್ರು. ಅಂದ್ರೆ ಒಂದ್ ಪಿಕ್ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಬಂದ್ಮೇಲೆ ಅವ್ರು ಮುಗೀತು, ಅವ್ರು ಭಾಳ ಸರಿಯಾಗಿ ಲೈಫೇ ಮಾಡ್ತಾರ ಅವ್ರು. ಅಂದ್ರೆ ಫಾರ್ ಎಕ್ಸಾಂಪಲ್ ಜರ ಡಿಸ್ಕ್ರಿಪ್ಷನ್ ಕೊಟ್ಟದ್ರ ಅಂದ್ರೆ ಥೋಡೆ ಪಿಕ್ಚರ್ ಥೋಡೆ ಕ್ಲಿಯರ್ ಬರಲಿ ಪಿಕ್ಚರ್ ಅದ್ರ. ಈಗ ಅವರು ಒಂದ್ ವೇಳೆ ರಿಯಾಲಿಟಿ ಶೋದಾಗ ಸೆಲೆಕ್ಟ್ ಆದ್ರು ರೈಟ್ ಆದ್ರು ಅಂದ್ರ ಅವ್ರಿಗೆ ಬಹಳಷ್ಟು ಮಂದಿ ನೋಡ್ತಾರೆ ಈ ಟಿವಿದಾಗ. ಅವ್ರಿಗೆ ಒಂದು ಫೇಮ್ ಸಿಕ್ಕಿನ ಬಾದ ಬೇರೆ ಬೇರೆ ಏನ್ ಮಾಡ್ತಾರ, ಅವ್ರಿಗೆ ಪ್ರಮೋಷನ್ದಾಗ ತಗೊಳಕ್ ಟ್ರೈ ಮಾಡ್ತಾರ. ಅಲ್ಲಿಂದ ಅವ್ರಿಗೆ ಅಮೌಂಟ್ ಸಿಗ್ತದ. ನಾವ್ ಯಾಕಡೆ ಬಿ ಹೋಗಿ ಬಂದಿ ಮೇನ್ ಅಮೌಂಟೇ ನಾವ್ ಮಾಡೋದೆಲ್ಲ ಏನ್ ಬಿ ಕೆಲಸ XYZ ಪೂರಾ ಎಲ್ಲ ಅಮೌಂಟ್ ಮೇಲೆ ಡಿಪೆಂಡ್ ಅದ. ಅವ್ರಿಗೆ ಅಮೌಂಟ್ ಬರ್ತಾನೆ ಇರ್ತದ, ಅವ್ರಿಗೆ ಕೆಲಸ ಸಿಗ್ತಾನೆ ಇರ್ತದ. ಯಾಕಂದ್ರೆ ಫೇಮಸ್ ಅರ, ರಿಯಾಲಿಟಿ ಶೋದಾಗ ಹೋಗಿ ಬಂದಿಲ್ಲ ವಿತ್ ಅವ್ರ ಬಲ್ ಥೋಡೆ ಸ್ಕಿಲ್ ಅದ ಕರೆಕ್ಟ್ ಆಗಿ. ಅವ್ರಲಿಂದ ಕಲಿಯಕ್ ಆಗ್ಲಿ, ವರ್ಕ್ಶಾಪ್ಸ್ ಆಗ್ಲಿ, ಬೇರೆ ಬೇರೆ ಯಾವ ಬಿ ಪ್ರಮೋಷನ್ಸ್ ಆಗ್ಲಿ, ಅವೆಲ್ಲ ಬರ್ತಾ ಇರ್ತಾವ. ಅವ್ರ ಲೈಫ್ ಬಹಳಷ್ಟು ಸರಿ ನಡೀತಾ ಇರ್ತದ. ಅವ್ರಿಗೆ ಯಾರ ಮೇಲೆ ಡಿಪೆಂಡ್ ಇರ್ಲಕ್ ಆಗಲ್ಲ, ಆರಾಮ್ಸೆ. ಈಗ ನೋಡ್ರಿ, ನಾನೇ ಆಕ್ಚುಲಿ ಈಗ ನನ್ ಮೇಲೆ ನಾ ಕೆಲಸ ಮಾಡೀನಿ, ನನಗೆ ಯಾರ ಬಲ್ಲಿ ಹೋಗಿ ಕೇಚ್ ಹಚ್ಚೋದು ಗೊತ್ತಿಲ್ಲ. ಇವತ್ತು ನನ್ನ ಮೇಲೆ ಬರ್ತಾರ, ಟ್ರೈನಿಂಗ್ ತಗೋತಾರ, ನಂಗೆ ಅಮೌಂಟ್ ಪೇ ಮಾಡ್ತಾರ. ಈಗಿಂದ ಜನ್ರೇಷನ್ ಏನದ ಅಂದ್ರ, ನನ್ನ ಮಕ್ಕಳಿಗೆ ನನ್ನಿಂದ ಬಹಳಷ್ಟು ಕಲಿಸ್ಬೇಕಂತೇಳಿ ಓನ್ಲಿ ಸೇವಾ ಡಾನ್ಸರ್ ಸರ್ ನೀವೇ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ, ನಾನು ಫೀಸ್ ಪೇ ಮಾಡಕ್ಕೆ ಯಾರು ಅಡಿಲ್ಲ ಪೇರೆಂಟ್ಸ್. ನಾ ಹ್ಯಾಂಗ್ ಕಲ್ತಿದ್ದ, ನಾ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದ, ನಾ ಏನ್ ಟೈಮ್ ಸ್ಪೆಂಡ್ ಮಾಡಿ, ನಂದು ಯಾವ್ದು ಬಿ ಪ್ರೋಗ್ರಾಮ್ ಇದ್ರು ಬಿ ನಾನು ಹೋಗ್ತಿಲ್ಲ ಸರ್. ನಮ್ಮ ಫ್ಯಾಮಿಲಿ ಪ್ರೋಗ್ರಾಮ್ದಾಗ ಇವತ್ತು ನನಗೆ ಬಹಳಷ್ಟು ಬೈತಾರ. ನಾನು ಇದ್ರ ಮೇಲೆ ಟೈಮ್ ಕೊಡಿ, ನನ್ನ ಡಾನ್ಸು ನನ್ನ ಸ್ಟಂಟ್. ಇವತ್ತು ನಾನು ಫೀಸ್ ಪೇ ಮಾಡಂದ್ರೆ ಪೇರೆಂಟ್ಸ್ ಅಂತಾರ ಅಬ್ಬು ಅಷ್ಟು ಫೀಸು. ಬಟ್ ಬೇರೆ ಬೇರೆ ಕಡೆ ಹೋದ್ರ ಈಗ ನೋಡ್ರಿ, ಏನೋ ಡ್ರಿಂಕ್ ಮಾಡ್ತಾರ, ಏನೋ ಮಾಡ್ತಾರೆ, XYZ ಅಂತ ಹೋಗಿ ಪಾರ್ಟಿ ಮಾಡ್ತಾರೆ. ಈಗ ಅವ್ನ ಫಿಲಿಮ್ ನೋಡಕ ನಡ್ರಿ
ಹಾ ಈಗ ಯಾರ ಬಂದಾರ ಅಂದ್ರೆ ನಡ್ರಿ 1000 ರೂಪಾಯಿ ಒಂದ್ ದಿನಕ್ಕೆ ಅವ್ರು ಇದು ಮಾಡಿ ಬರ್ತಾರೆ. ನಾವು ಒಂದ್ ತಿಂಗಳು ಅವ್ರಿಗೆ ಅವ್ರ ಮಕ್ಕಳಿಗೆ ನಾವು ನಾಲೆಜ್ ಕೊಡ್ತಿದ್ದೇವೆ, ಅವ್ರಿಗೆ ಒಂದು ಡಿಸಿಪ್ಲಿನ್ ಕಲಿಸ್ತಿದ್ದೇವೆ. ಈಗ ಪೇರೆಂಟ್ಸ್ ಅಂತಾರ ಇಷ್ಟು, ಬಟ್ ನನ್ನ ಹತ್ರ ಒಂದು ಸ್ಕಿಲ್ ಇದೆ, ಅದು ಸ್ಕಿಲ್ಗೆ ನಾನು ಅದು ಅಮೌಂಟ್ ಪೇ ಮಾಡ್ಕೋತೀನಿ. ಭಾಳಷ್ಟು ಪೇರೆಂಟ್ಸ್ ಕೊಡ್ತಾರ ಬಿ. ಕೆಲವೊಂದು ಪೇರೆಂಟ್ಸ್ ಏನ್ ಮಾಡ್ತಾರ, ಥೋಡೆ ಹೊತ್ತು ಇದು ಮಾಡ್ತಾರ, ಆ ಮಕ್ಕಳಿಗೆ ಏನಂತಾರ ನನ್ನ ಬಗ್ಗೆ ಕಳಿಸಿ ನಿಮ್ಮ ಅಪ್ಲೇ ಮಾಡಬೇಕು, ಇವ್ರಿಗೆ ಆ ಕಡೆ DAD ಒಯ್ಬೇಕು, ಈ ಕಡೆ ನೀವು ಸೂಪರ್ ಡಾನ್ಸರ್ದಾಗ ಒಯ್ಬೇಕು. ಒಯ್ಲಕ್ಕೆ ನಾವು ಒಲ್ಲತ್ತಿಲ್ಲ, ನಾನು ಫೀಸ್ ಪೇ ಮಾಡ್ಬೇಕು ಸರ್. ಅಲ್ಲಿ ನಾವು ಏನ್ ಕಲ್ತಿದೀವಲ್ಲ ಅದು ನಾವು ಕೇಳ್ತೀವಿ ನಿಮಗೆ. ಇದು ಒಂದ್ ತಿಂಗಳದ ಕೇಳತ್ತಿಲ್ಲ, ನಾವು 15 ವರ್ಷದ ಫೀಸ್ ಕೇಳಿದ್ವಿ ನಿಮ್ಗೆ. ಆಕ್ಚುಲಿ ಆ ಮಗುಗೆ ನಾವು ಒಂದ್ ವೇಳೆ ನಾಲೆಜ್ ಕೊಟ್ಟ ಅಂದ್ರೆ ಮಗು ಎಷ್ಟು ಹುಷಾರಿರ್ತಂದ್ರಿ. ಲಾಸ್ಟ್ ಲೆವೆಲ್ದಾಗ ನಂಬಲ್ ಮಕ್ಕಳು ಖಾಲಿ ಗಾಳಿಗೆ ಹಾರ್ತಾವ ಸರ್. ಒಂದ್ ಮಕ್ಕಳು ಗಾಳಿಗೆ ಇರ್ತಾವ, ಹಿಂಗ್ ನೆಲ್ಮೇಲೆ ಅಂತಿರಲ್ನೆ ಅಂತಾರ. ನಂಬಲ್ ರೆಡಿ ಆಗ್ಯಾನ, ಅವ್ನಿಗೆ ಒಯ್ಬೇಕಂತ ಆಸೆ ಅದ, ಬಟ್ ಸ್ಕೂಲು ಹೋಮ್ವರ್ಕ್ ಅದು ಇದು. ಆ ಹುಡುಗಗೂ ನಾನ್ ನೆನ್ಸ್ಕೊಂಡ್ರೆ ನನ್ ಕಣ್ಣಿಗೆ ನೀರ್ ಬರ್ತಾವ. ಅಷ್ಟು ಪ್ರಾಕ್ಟೀಸ್ ಮಾಡ್ಯಾನವ, ಅಷ್ಟು ಖಾಲಿ ನಾ ಪ್ರಾಕ್ಟೀಸ್ ಮಾಡತ್ರ ಖಾಲಿ ನಿಂತ ಅಬ್ಸರ್ವ್ ಮಾಡ್ತೀನಿ. ಅಷ್ಟು ಟ್ಯಾಲೆಂಟ್ ಅದ ಹುಡುಗನ್ ಬಳಿ. ಸೈಲೆಂಟ್ ಹುಡುಗನ್ ಆಕ್ಚುಲಿ ಆ ಹುಡುಗಗೂ. ಬಟ್ ಪೇರೆಂಟ್ಸ್ ಬಿ ಸಪೋರ್ಟ್ ಅದ ಸರ್. ಬಟ್ ಥೋಡೆ ಬಹುತ್ ಎಲ್ಲೋ ಇದಾಗ್ತದ ಆಗ್ಲತ್ತದ. ಈಗ ಮಕ್ಕಳು ಒಂದ್ ವೇಳೆ ಹಿಂಗೆಲ್ಲ ಕಲ್ತಿ ಮೇಲೆ ಹೋದ್ರು ಅಂದ್ರೆ ಅವ್ರಿಗೆ ಏನ್ ಜರೂರತ್ ಇರಲ್ಲ, ಪೇರೆಂಟ್ಸ್ ಜರೂರತ್ ಇರಲ್ಲ ಸರ್ ಅವ್ರಿಗೆ. ಅವ್ರು ಆರಾಮ್ ಸರಿ ಅವ್ರ ಜಿಂದಗಿ ಮಾಡ್ಬೋದು. ರೈಟ್. ಇದು ಶಿವ ಸರ್ ಕಡೆಯಿಂದ ನಮ್ಗೆ ಭಾಳಷ್ಟು ಕಮೆಂಟ್ಸ್ ಉಂಟು, ಪೇರೆಂಟ್ಸ್ ಪೇಮೆಂಟ್ ಕೊಡಲ್ಲ ಅಂತ. ಸೊ ಯಾರೇ ಪೇಮೆಂಟ್ ಪೆಂಡಿಂಗ್ ಅದ ಎಲ್ಲ ಶಿವ ಸರ್ಗೆ ಪೇಮೆಂಟ್ ಕೊಟ್ಬಿಟ್ಟಿರ್ತದಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಶಿವ ಸರ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಯಿತು, ಶಿವ ಸರ್ಗೆ ಎನಿ ಫಾಲೋವರ್ಸ್ ಆಯಿತು, ಯಾರೇ ಪೇರೆಂಟ್ಸ್ ನಿಮ್ಮ ಮಕ್ಕಳು ಅಲ್ಲಿ ಡ್ಯಾನ್ಸಿಂಗು ಸ್ಟಂಟಿಂಗ್ ಏನು ಭೀ ಮಾಡ್ತಾರೆ, ಅವ್ರದ್ದೇನೇ ಫೀಸ್ ಇತ್ತು ಅಂದರೂ ದಯಮಾಡಿ ಎಲ್ಲ ಫೀಸನ್ನು ಕ್ಲಿಯರ್ ಮಾಡಿ. ಓಕೆ, ಅವ್ರ ಮೈಂಡನ್ನು ಫ್ರೀ ಮಾಡಿ. ಸೊ ನಿಮ್ಮ ಮಕ್ಕಳಿಗೆ ಇನ್ನೇ ಜಾಸ್ತಿ ಎಜುಕೇಶನ್ ಕೊಡ್ತಾರೆ. ಸೊ ಅದರಲ್ಲಿ ನೋ ಡೌಟ್ಸ್. ಓಕೆ, ಇನ್ನೊಂದು ಮಾತು ಸರ್, ಮಕ್ಕಳು ಫೀಸ್ ಪೇರೆಂಟ್ಸ್ ಫೀಸ್ ಕೊಡ್ಲಿ ಬಿಡ್ಲಿ, ಬಟ್ ಮಕ್ಕಳಿಗೆ ನಾನು ಯಾವತ್ತೂ ಕೂಡ ಅವ್ರಿಗೆ ಹಿಂಗ ಇದು ಅವ್ರಿಗೆ ಡಿಸ್ಟರ್ಬ್ ಮಾಡಿಲ್ಲ ನಾನು. ಯಾಕಂದ್ರೆ ಮಕ್ಕಳಿಗೆ ಗೊತ್ತಿಲ್ಲ ಏನಿರ್ತದ ಫೀಸ್ ಅಂತ ಹೇಳಿ. ಅವ್ರು ಕಲ್ಯಾಕ್ ಬಂದಿರ್ತಾರೆ, ನಂಗೆ ಬಹಳಷ್ಟು ಇಷ್ಟಪಟ್ಟು ಬಂದಿರ್ತದೆ ಸರ್. ಮತ್ತೆ ಇನ್ನೊಂದು ಬ್ಯಾಡ್ ಕಂಟೆಂಟ್ಗಳು ವಿಡಿಯೋಗಳು ಮಾಡ್ಬೇಕಂತೇಳಿ ನಾವು ನಮ್ಮಲ್ಲಿ ಬಿ ಅದ, ನಮ್ಮಲ್ಲಿ ನಾಲೆಜ್ ಎಲ್ಲ ಮೊದಲು ಸರ್ ಫಾಲೋವರ್ಸ್ ಹೆಂಗೆ ಏನ್ ಮಾಡ್ಬೇಕು ಹೆಂಗಿಲ್ಲ ಅಂತ ಹೇಳಿ. ಆ ಮಕ್ಕಳು ಬಂದು ಸಂಜೆಗೆ ಏನಂತ ನಂಗೆ ಬಂದ ಸರ್ ನಾನು ನಿಮಗೆ ವಿಡಿಯೋ ನೋಡಿದೆ ಸರ್, ಭಾಳ ಚಲೋ ಡ್ಯಾನ್ಸ್ ಮಾಡಿರಿ. ಈಗ ಮಗಳ ಮುಂದೆ ನಾ ಡ್ಯಾನ್ಸ್ ಮಾಡೀನಿ, ನಾ ಬ್ಯಾಡ್ ಕಂಟೆಂಟ್ ಮಾಡೋದ್ರ ಅದ್ರ ಮೈಂಡ್ ಮೇಲೆ ಏನ್ ಪ್ರಭಾವ ಬೀಳ್ತದ, ಅದ್ರ ಕಡೆ ನಾನು ಬ್ಯಾಡ್ ಕಂಟೆಂಟ್ ಮಾಡಿ ಹೊಂಟೀನಿ ಸರ್. ಇಲ್ಲ ಅಂದ್ರೆ ಬ್ಯಾಡ್ ಕಂಟೆಂಟ್ ಮಾಡಿ ಇವತ್ತು ಭಾಳಷ್ಟು ಫಾಲೋವರ್ಸ್ ನಾನು ಗೇನ್ ಮಾಡ್ಬೋದಿತ್ತು. ಬಟ್ ಆ ಪಬ್ಲಿಕ್ಕಿಗೆ ಏನೋ ಒಂದು ಒಳ್ಳೆ ಸಂದೇಶ ಕೊಡ್ಬೇಕು, ಒಳ್ಳೆ ನಾಲೆಜ್ ಕೊಡ್ಬೇಕು. ಮತ್ ಬಿ ಒಂದ್ ವೇಳೆ ಮೈಂಡ್ ಥೋಡೆ ಹಟಸ್ತಾವ ಅಂದ್ರೆ ಮತ್ತೆ ನಾವು ಬ್ಯಾಡ್ ಕಂಟೆಂಟ್ ಚಾಲು ಮಾಡ್ರಿ. ಯಾಕಂದ್ರೆ ಈಗಿನ ಜನರೇಷನ್ದಾಗ ಬ್ಯಾಡ್ ಕಂಟೆಂಟ್ ಹೆಚ್ಚಿಗೆ ಇದು ಮಾಡ್ತಾರ, ಅದಕ್ಕೆ ಹೆಚ್ಚಿಗೆ ವ್ಯೂಸ್ ಮಾಡ್ತಾರ, ಅದಕ್ಕೆ ಹೆಚ್ಚಿಗೆ ಅವರು ಇದು ಕೊಡ್ತಾರ, ವ್ಯಾಲ್ಯೂ ಕೊಡ್ಲತ್ತಾರ. ಅದು ಮತ್ ಬಿ ಮೈಂಡ್ ಅದ್ರಾಗ ಬಿ ಥೋಡೆ ಡಿಸ್ಟರ್ಬ್ ಅದ. ಮತ್ ಬಿ ನಾವು ಸರಿಯಾಗಿ ಕಂಟೆಂಟೇ ಕೊಡ್ಲತ್ತಿದ್ದೇವೆ ಮಂದಿ. ಇಲ್ಲ, ಎಕ್ಸಾಕ್ಟ್ಲಿ ನೋಡ್ರಿ. ಈಗ ನೋಡ್ರಿ, ಪ್ರತಿಯೊಂದು ಸಿಚುವೇಶನ್ದಾಗ ನಾವು 2 ರೂಲ್ ನೋಡ್ತೇವೆ. ಓಕೆನಾ, ಒಂದು ಹೆಡ್ ಆನ್ ಟೇಲು, ಓಕೆನಾ, ಹಗಲು ರಾತ್ರಿ, ಓಕೆನಾ, ಭೂಮಿ ಆಕಾಶ. ಸೊ ಅದೇ ರೀತಿ ಸೊ ಕಂಟೆಂಟ್ದಾಗ ಬಿ ನಿಮ್ಗೆ ಏನದ ಒಂದು ಗುಡ್ ಥಿಂಕ್ ಇರ್ತದೆ, ಒಂದು ಬ್ಯಾಡ್ ಥಿಂಕ್. ಓಕೆನಾ, ಸೊ ಬರೀ ಬ್ಯಾಡ್ ಥಿಂಕಿಗೆ ನಮಗೆ ಸಕ್ಸಸ್ ಸಿಗ್ಲತ್ತೆ ಇನ್ಸ್ಟೆಂಟ್ಲಿ. ಓಕೆನಾ, ಓಕೆ, ಬಟ್ ನಮಗೆ ಗುಡ್ ಥಿಂಕಿಗೆ ಸಕ್ಸಸ್ ಸಿಗ್ತದೆ, ಲೇಟ್ ಮಾಡಿ ಸಿಗ್ತದೆ, ಬಟ್ ಅದು ಲಾಂಗ್ ಟೈಮ್ ಅದ್ರ ಕಡೆ ಜರ ನಾವು ವೇಟಿಂಗ್ ಇದೆ ಸರ್. ಈಗ ನೋಡ್ರಿ, ಮನೆ ಕಟ್ಲ ತಡ ಐತಿ, ಮನೆ ಉಳ್ಸೋದು ತಡ ಆಗಲ್ಲ. ಹೌದಿಲ್ಲ? ಸೊ ಮನೆ ಕಟ್ಟಿದಾಗ ಅದು ಉಳಿತೇವಿಲ್ಲ, ಅದು ಸುಖ ಬೇರೆ. ಬಟ್ ರೆಸ್ಪೆಕ್ಟ್ ಭಾಳ ಅದ ಸರ್, ಮಾರ್ಕೆಟ್ನಾಗ ರೆಸ್ಪೆಕ್ಟ್ ಭಾಳ ಅದ. ಅದ್ರ ಕಡೆ ನಾವು ಅದ್ರ ಮೇಲೆ ಫಾಲೋ ಮಾಡತ್ತಿದ್ದೇವೆ. ಹೋದ್ರದು ಫಾಲೋವರ್ ಏನ್ ಮಾಡೋದ, ರೆಸ್ಪೆಕ್ಟ್ ಅದೆಲ್ಲ ಸಾಕು ನಮ್. ಎಕ್ಸಾಕ್ಟ್ಲಿ. ಸೊ ನಿಮ್ದು ಬೆಳಿತಾ ಇರ್ತದ. ಓಕೆ, ಯಾವ್ದು ಭೀ ಒಂದು ಗಿಡ ಅಂತಂದ್ರೆ, ಈಗ ಯಾವುದೇ ಒಂದು ತರಕಾರಿ ತಗೋರಿ, ಅದು ಒಂದ್ ತರಕಾರಿ ಬೆಳಿಲ್ಲ ಥೋಡೆ ಟೈಮ್ ತಗೋತದೆ. ಓಕೆನಾ, ಇನ್ನೊಂದ್ ತರಕಾರಿ ಬೆಳ್ಕೊಲ್ಲ ಏನೋ ಟೈಮ್ ತಗೊಂಡ್ ಹೊಂಟದ ಅಂತ ತಿಳ್ಕೊರಿ. ಸೊ ಅದ್ರ ಪ್ರೈಸೇ ಬೇರೆ ಇರ್ತದೆ, ಇದ್ರ ಪ್ರೈಸೇ ಬೇರೆ. ಸೊ ಹಂಗಾಗಿ ನೀವು ಸ್ಲೋ ಬೆಳೆಯುತ್ತೆ ಅಂದ್ರೆ ಬಿ ನಿಮ್ ಪ್ರೈಸ್ ಬೇರೆ ಇರ್ತದೆ. ಸೊ ನಿಮ್ಮ ವ್ಯಾಲ್ಯೂಯೇಷನ್ ಬೇರೆ ಇರ್ತದೆ. ಸೊ ಆ ಥರ ಏನು ನಿಮ್ಗೆ ಮೂಮೆಂಟ್ಸ್ ಇಲ್ಲ. ಸೊ ಮಾರ್ಕೆಟ್ ನಿಮ್ಗೆ ಏನು ಮಾಡಬೇಕು ಏನಿಲ್ಲ ಅಂತ ಸೊ ಬರ್ತಾ ನಿಮ್ಗೆ ಗೊತ್ತಿತ್ತು. ಓಕೆ, ಸೊ ನೆಕ್ಸ್ಟ್ 5 ಇಯರ್ದಾಗ ನಿಮ್ಮನ್ನು ನೀವು ಎಲ್ಲಿ ನೋಡ್ಬೇಕಂತಂದ್ರೆ ಇನ್ನೊಂದ್ಸರಿ ಕ್ಲಿಯರಿಫೈ ಮಾಡ್ರಿ. ನೆಕ್ಸ್ಟ್ 5 ಇಯರ್ದಾಗ ನಾವು ಎಲ್ಲಿ ನೋಡ್ಬೇಕಂದ್ರೆ ಕರ್ನಾಟಕದ ಓನ್ಲಿ. ಆ ಕಡೆ ಎಲ್ಲ ಮಹಾರಾಷ್ಟ್ರ, ಮುಂಬೈ. ಕರ್ನಾಟಕದಾಗ ನಾನು ಟಾಪ್ ಲೆವೆಲ್ದಾಗ ಇರ್ಬೇಕು, ಟಾಪ್ ಸ್ಟಂಟ್ ಮ್ಯಾನ್ ಇರ್ಬೇಕು, ಟಾಪ್ ಡಾನ್ಸರ್ ಆಗಿರ್ಬೇಕು, ಟಾಪ್ ಕೊರಿಯೋಗ್ರಾಫರ್ ಆಗಿರ್ಬೇಕು ಅಂತ ನಂದು ಆಸೆ. ಬಟ್ ಅದ್ರ ಮೇಲೆ ನಾನು ವರ್ಕ್ನು ಮಾಡ್ತೀನಿ. ನಾನು ಏನೇ ಮಾಡ್ಬೇಕಂತ ಒಂದು ಡಿಸಿಷನ್ ತಗೊಂಡ್ರೆ ಅದ ಡಿಸಿಷನ್ ಮೇಲೆ ನಾನು ಭಾಳ ಹಾರ್ಡ್ ವರ್ಕ್ ಮಾಡ್ತೀನಿ. ಏನೇ ಕರಿಲಾಕದ ಎಕ್ಸ್ಪೋಜೆಡ್ ನಾವು ಯಾವ್ದು ಭೀ ಒಂದು ನಾನೇ ಅಂತಿಲ್ಲ, ಎದುರಿನವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ನೀವು ಏನ್ ಭೀ ಮಾಡತ್ತೀರಿ ಅದಕ್ಕೂ ಭಾಳ ಅದ್ರ ಮೇಲೆ ಗಮನ ಕೊಟ್ಟು ಮಾಡ್ಬೇಕು. ಈಗಿನ ಜನ ಬರ್ತಾರ ಸ್ಟಂಟ್ ಕಲಿಯಕ್ಕೆ ಅಂತೇಳಿ, ಡಾನ್ಸ್ ಕಲಿಯಕ್ಕೆ ಅಂತೇಳಿ, ಟೈಮ್ ಪಾಸ್. ಅದು ನಾನು ಅವ್ರಿಗೆ ಇಷ್ಟು ಬುದ್ಧಿ ಮಾತು ಹೇಳ್ತೀನಿ, ಉಲ್ಟಾ ಅವ್ರು ಡಾನ್ಸ್ ಕ್ಲಾಸ್ ಬಿಟ್ಟೆ ಹೋಗ್ತಾರೆ.
ಇಲ್ಲ ನೀವು ಅಲ್ಲಿಂದ ಇಲ್ಲಿಗೆ ಹೊಂಟ್ರಿ ನಂಬಲ್ಲಿ ಏನ್ರ ಒಂದ್ ಕಲ್ತ್ ಹೋಗ್ರಿ. ಈಗ ನಾನು ಇದ್ದೀನಿ ಅವೈಲೇಬಲ್, ನೆಕ್ಸ್ಟ್ ಮತ್ ನಾ ಇರ್ತಾನೋ ಇರಲ್ಲೋ ನಮ್ಗೆ ಗೊತ್ತಿಲ್ಲ. ಈಗ ನೀವು ಇದ್ದಿನಾಗ ಎಷ್ಟು ಯೂಸ್ ಮಾಡ್ಕೋರಿ. ನಮ್ಮಲ್ಲಿ ಭಾಳ ಜನ ಬಂದಾರ ಸರ್, ಕರ್ನಾಟಕ ತುಂಬಾ ಆ ಕಡೆಯಿಂದ ಈ ಕಡೆಯಿಂದ ಫೋನ್ಗಳು ಬರ್ತಾವ, ನಿಮ್ಮ ನಾವು ಕಲಿಬೇಕು, ನಿಮ್ಮ ಅಪ್ಲೈ ಮಾಡ್ಬೇಕಂತ. ಬಟ್ ಅವರಿಗೆ ಇಲ್ಲಿ ಇರಕ್ಕೂ ಹೋಗೋಕ್ಕೂ ಥೋಡಿ ಪ್ರಾಬ್ಲಮ್ ಇರ್ತದ. ಅದ್ರ ಕಡೆ ನಾನು ಅವ್ರಿಗೆ ಕಳ್ಸ್ಕೊಂಬಲ್ಲ. ಕೆಲವೊಂದು ವಿಡಿಯೋಗಳು ಸ್ಟಂಟಿನ ವೈರಲ್ ಆದಲ್ಲ, ಕಾಲ್ಗಳು ಬರ್ತವೆ ಸರ್, ರೈಟ್ ರೈಟ್ ಮಾಡ್ಬೇಕು. ಈಗ ಶಿವ ಸರ್ ನಿಮ್ದು ಸ್ಟ್ರಗಲ್ದಾಗ ಮೋಸ್ಟ್ ಹಾರ್ಟ್ ಬ್ರೇಕ್ ಸ್ಟ್ರಗಲ್ ನೀವು ಯಾವಾಗ ಬಂತು ನಿಮ್ಗೆ? ಇದು ಅಂದ್ರೆ ಫುಲ್ ಹಾರ್ಟ್ ಬ್ರೇಕ್ ಸ್ಟ್ರಗಲ್ ಯಾವಾಗ ಬಂತು ನಿಮ್ಗೆ ಈ ಸ್ಟ್ರಗಲ್ದಾಗ? ಯಾಕಂದ್ರೆ ಹರ್ ಒಂದು ಸಿಚುವೇಶನ್ ಯಾವುದೇ ಒಂದು ಸ್ಕಿಲ್ ಕಲಿಯಲತ್ತೇವೆ ಅಂತ ತಿಳ್ಕೊರಿ, ಆ ಸ್ಕಿಲ್ ಕಲಿಯತ್ತೆ ಅಂದ್ರೆ ಪ್ರತಿ 1% 1 or 2 or 3 ಹಿಂಗೆ ಬರ್ತಾನೆ ಇರ್ತಾವ. ಬಟ್ ಅದ್ರ ಬಿ ಒಂದು ಸಿಚುವೇಶನ್ ಅನ್ನ ನೀವು ಯಾವ್ದು ನೋಡ್ರಿ? ನಂಗೆ ಎದ್ರಾಗ ಬಿ ಹಿಂಗೆ ಇದು ಆಗಿಲ್ಲ, ಹಾರ್ಟ್ ಬ್ರೇಕ್ ಆಗಿಲ್ಲ. ನನ್ನ ಸ್ಟೂಡೆಂಟ್ಗಳಿಂದ ನನಗೆ ಹಾರ್ಟ್ ಬ್ರೇಕ್ ಆಗಿದೆ. ಯಾಕಂದ್ರೆ ಇಲ್ಲ, ಫ್ರಮ್ ಚೈಲ್ಡ್ಹುಡ್ ಬಂದ ನಿಮ್ದೇನು ಜರ್ನಿ ಇತ್ತಲ್ಲ, ಜರ್ನಿದಾಗ ಎಲ್ಲ ನಾನು ಫೋಕಸ್ ಒಂದೇ, ಡಾನ್ಸ್ ಮಾಡ್ಬೇಕು, ಸ್ಟಂಟ್ ಮಾಡ್ಬೇಕು. ಯಾರು ಬರ್ಲಿ ಯಾರು ಹೋಗ್ಲಿ, ಯಾರು ಬಿಡ್ಲಿ, ಯಾರು ಬಂದಾರ ಯಾರು ಹೋಗಾರ ನಂಗೆ ಏನೂ ಇದಿಲ್ಲ. ಅವ್ರದಿಂದ ನಂಗೆ ಸಂಬಂಧ ಇಲ್ಲ. ಸಂಬಂಧ ಅದ ಅಂದ್ರೆ ಬಂದಾರ ಅವ್ರ ಜೊತೆ ಸರಿಯಾಗಿ ಮಾತಾಡ್ಬೇಕು ಅಷ್ಟೇ. ಅವ್ರಿಗೆ ಹೆಂಗ್ ಮಾಡಿದ್ರ ಹಂಗ್ ಮಾಡಿದ್ರೆ ಏನಿಲ್ಲ. ಏನದ ನನ್ನ ಸ್ಕಿಲ್, ನನ್ನ ಸ್ಟೂಡೆಂಟ್ ಮೇನ್ ನಾ ಇದ್ರ ಮೇಲೆ ಫೋಕಸ್ ಮಾಡಿದೆ, ಡಾನ್ಸ್ ಸ್ಟಂಟ್ ವಿತ್ ಇದು ನಾನು ಸ್ಟೂಡೆಂಟ್ಸ್ಗಳಿಗೆ ಕಲಿಸ್ಬೇಕು. ಆಕ್ಚುಲಿ ಎಲ್ಲಾ ಕಡೆ ಒಂದು ಬ್ರಾಂಚ್ ಓಪನ್ ಮಾಡ್ಬೇಕಂತ ಆಸೆ ಇತ್ತು. ನಾನು ಉದ್ಗೀರು, ಕಮಲನಗರ, ಅವರದು ಹೊಸ ಕಲ್ಯಾಣ, ನಮ್ದೊಂದು ಟೀಮ್ ಮಾಡ್ಬೇಕು. ನಾ ಎಲ್ಲಾ ಸ್ಟೂಡೆಂಟ್ಗಳಿಗೆ ಇದ್ರ ಬಗ್ಗೆ ಹೇಳ್ಬೇಕು. ಅವ್ರು ಹಿಂಗ ಮಾಡ್ಬೇಕು. ಅವ್ರ ಪ್ರಾಕ್ಟೀಸು ಅವ್ರು ನೋಡಿದ ತಕ್ಷಣ ಇವ್ನಿಂದೇ ಕಲಿಬೇಕು, ನಾನು ಕಲಿಬೇಕಂದ್ರೆ ಇವ್ನಿಂದೇ ಕಲಿಬೇಕು. ನಾನು ಆ ಲೆವೆಲ್ದಾಗ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೆ. ನಾನು ಥೋಡೆ ಬಹುತ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಈಗ ಅವ್ರ ಮೇಲೆ ಡಿಪೆಂಡ್. ಅವರ ಹಂಗೆ ಏನು ಮಾಡಿಲ್ಲ ಸ್ಟೂಡೆಂಟ್ಗಳಿಗೆ. ನನ್ನ ಕಡೆಯಿಂದ ಎಷ್ಟೈತೋ ನಾ ಹೆಲ್ಪ್ ಮಾಡೀನಿ. ಬಟ್ ಈಗ ಅವ್ರಿಗೆ ಏನು ತಿಳ್ಕೊಂಡ್ರು ಏನು ಬಿಟ್ಟರು, ಕೆಲವೊಂದು ಬಿಟ್ಟು ಹೋದ್ರು, ಕೆಲವೊಬ್ರು ಉಳಿದ್ರು. ಈಗ ನಮ್ಮಲ್ಲಿ ಉಳಿದಿನವ್ರು ಕಂಟಿನ್ಯೂ ಮಾಡತ್ತಾರ. ಹಂಗೆ ಅವ್ರದ್ದು ಲೈಫು ಮುಂದೆ ಸರಿಯಾಗದ, ಸರಿಯಾಗಿ ಮಾಡ್ತೇವೆ. ನಾನು ಭೀ ಮಾಡ್ಕೋತೀನಿ, ಅವ್ರು ಭೀ ಮಾಡ್ತೀನಿ. ಇದ್ರಾಗ ಬಹಳಷ್ಟು ನಮ್ದು ಲೈಫ್ ಅದ ಸರ್, ಡಾನ್ಸ್ನಾಗ, ಸ್ಟಂಟ್ನಾಗ, ಫಿಟ್ನೆಸ್. ಇಲ್ಲ, ಆ್ಯಕ್ಚುಲಿ ಹೆಂಗಲ್ಲತ್ತ ಗೊತ್ತದ. ಈಗ ಇದ್ರ ಬಗ್ಗೆ ಕ್ಲಿಯರಿಫೈ ಮಾಡಮ್ರಿ. ಈಗ ನಾವು ಇದ್ರೊಳಗೆ ಲೈಫ್ ಚಂದ ಅದ, ಚಲೋ ಅದ, ಎಕ್ಸಲೆಂಟ್ ಅದ, ಭಾರಿ ಅದ ಅಂತ ಅಲ್ಲತ್ತಿದ್ದೆವು. ಬಟ್ ಇದ್ರದ್ದು ಏನದ, ಕೆಲವೊಬ್ರಿಗೆ ಮಾತ್ರ ಇದ್ರ ಪಿಕ್ಚರ್ ಗೊತ್ತದ, ಕೆಲವೊಬ್ರಿಗೆ ಮಾತ್ರ ಇದ್ರ ಪಿಕ್ಚರ್ ಗೊತ್ತದ. ಅಸಲ್ದಾಗಿ ಮನುಷ್ಯಾಗ ನಾವು ಹಿಂಗೆ ಅದೇವು ಅಂತಂದ್ರೆ ಏನದ ಅಂತಂಬದು ಕೆಲವೊಬ್ರಿಗೆ ಮಾತ್ರ ಗೊತ್ತದ, ಕೆಲವೊಬ್ರಿಗೆ ಗೊತ್ತಿಲ್ಲ. ಕೆಲವೊಬ್ರಿಗೆ ಗೊತ್ತಿಲ್ಲ. ಇವನ್ ನಮಗದು ಹೇಳಕ್ ಬಿ ಬರಲ್ಲ. ಓಕೆನಾ? ಬಟ್ ಮೋಟ ಏನು ಹೇಳ್ಬೋದು ಅಂತಂದ್ರ, ಎನಿ ಡ್ಯಾನ್ಸರ್, ಎನಿ ಸ್ಟಂಟ್ ಮ್ಯಾನ್, ಒನ್ ಲೆವೆಲ್ ನೀವು ಬೆಳೆದ್ರಿ ಅಂತಂದ್ರೆ, ಒನ್ ಲೆವೆಲ್ ಇನ್ ದ ಸೆನ್ಸ್ ಎನಿ ಲೆವೆಲ್, ಎನಿ ಡ್ಯಾನ್ಸ್ ಲೆವೆಲ್, ಎನಿ ಕಾಂಪಿಟೇಷನ್ ಲೆವೆಲ್ ನೀವು ಒಂದು ಪಾಸ್ ಆದ್ರಿ ಅಂತಂದ್ರೆ ನಿಮ್ದು ಏನದ ಫೇಮ್ ಬೆಳೀತದೆ. ಫೇಮ್ ಅಂತಂದ್ರೆ ನೀವು ಬಹಳಷ್ಟು ಜನರಿಗೆ ಪರಿಚಯ ಐತಿ. ಓಕೆನಾ? ಸೊ ಪರಿಚಯ ಆಗಿದ ನಂತರ ಏನಾಯ್ತು ಅಂತಂದ್ರೆ, ಸೊ ನೆಟ್ವರ್ಕ್ ಇಜ್ಕೊಂಡು ನೆಟ್ವರ್ತ್ ಅಂತಂದಂಗ, ಸೊ ನಿಮ್ದೇನು ನೆಟ್ವರ್ಕ್ ನಿಮ್ಗೆ ಸಿಗುತ್ತು ಅಂತಂದ್ರೆ, ಸೊ ನೆಟ್ವರ್ಕ್ ಅನ್ನೋದಕ್ಕೆ ಆಟೋಮೆಟಿಕಲಿ ಎಂದು ಸ್ಟಾರ್ಟ್ ಆಯ್ತದ. ಹೆಂಗ್ ಸ್ಟಾರ್ಟ್ ಆಯ್ತದ ಫಾರ್ ಹೇಳ್ಬೋದು ನಾವು ಸಿಂಪಲ್ ಆಗಿ ಅಂತಂದ್ರು, ಅವ್ರಿಗೆ ಮಂದಿ ಸ್ಟಾರ್ಟ್ ಥಿಂಕಿಂಗ್ ಮಾಡ್ತಾರಿಗೆ, ಈ ಮನುಷ್ಯಗೆ ನಾವು ಹೆಂಗೆ ಕೆಲಸ ತೆಕ್ಕೋಬೇಕು. ಮನುಷ್ಯರ್ ನಾವು ಜಾಸ್ತಿ ಮನುಷ್ಯರ ಕಣ್ಣಿಗೆ ಬಿದ್ದೇವು ಅಂತಂದ್ರೆ, ಮನುಷ್ಯರದು ದಿಮಾಕಿನಾಗ ಏನು ನಡೀತದೆ ಅಂತಂದ್ರು, ಈ ಮನುಷ್ಯನ ನಾವು ಹೆಂಗೆ ಕೆಲಸ ತೆಕ್ಕೋಬೇಕು, ಈ ಮನುಷ್ಯಗೆ ನಾವು ಹೆಂಗೆ ಕೆಲಸ ತೆಕ್ಕೋಬೇಕಂತ ಮಂದಿ ನಿಮ್ಲಿಂದ ಕೆಲಸ ತೆಕ್ಕೊಳಕ್ ವಿಚಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಮಾರ್ಕೆಟ್ನಾಗ ಸರ್ ಕಂಡಾಬಿಟ್ಟು ಮಂದಿ ಹಂಗ ವಿಚಾರ ಮಾಡ್ತೇವೆ ಅಂದ್ರೆ ನಮ್ದು ಏನದ ವ್ಯಾಲ್ಯೂ ಅದು ನಮಗೆ ಸಿಗ್ತದೆ. ಅದು ಇದೇ ತರ ಬರ್ತದ, ಅದೇ ತರ ಬರ್ತದ ಅಂತ ಹೇಳಬಾರ್ದು. ಬಟ್ ಮನುಷ್ಯನ ಒಂದು ಫೇಮ್ ಬೆಳೆದ್ಮೇಲೆ, ಮನುಷ್ಯನ ಒಂದು ಹೆಸರು ಬೆಳೆದ್ಮೇಲೆ, ಆ ಮನುಷ್ಯಗೆ ಹೆಂಗೆ ಯೂಸ್ ಮಾಡ್ಕೋಬೇಕು, ಅವನ ಹತ್ರ ಒಂದು ಸ್ಕಿಲ್ ಅದ, ಆ ಸ್ಕಿಲ್ ನಾವು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಬಹಳಷ್ಟು ಜನ ನಿಮ್ಗೆ ಆತುರ ಪಡ್ತಾರೆ. ಇದ್ರ ಬಗ್ಗೆ ನಾನು ಒಂದೆರಡು ಪಾಯಿಂಟ್ ಹೇಳ್ತೀನಿ ಸರ್. ಇದ್ರ ಬಗ್ಗೆ ಏನಪ್ಪಾ ಅಂದ್ರ, ಫಸ್ಟ್ ಆ ಮನುಷ್ಯಂದು ನೀವು ಡಿಮ್ಯಾಂಡ್ ಮಾಡ್ಬಿಡ್ರಿ ಇಷ್ಟೇ ತಗೋಬೇಕು ಅಂತ ಹೇಳಿ. ಫಸ್ಟ್ ಆ ಮನುಷ್ಯಗ್ ನೀವು ನೋಡ್ರಿ, ಆ ಮನುಷ್ಯನ ಬಲ್ಲಿ ಅದನ್ನ ಇಲ್ಲ, ಆ ಕ್ವಾಲಿಟಿ ಆ ಮನುಷ್ಯ ಅದ ಕೊಡ್ತಾನ ಇಲ್ಲ, ಆ ಟ್ರೈನಿಂಗ್ ಅವ್ರು ಕೊಡ್ತಾರ ಇಲ್ಲ, ಆ ಟ್ರೈನಿಂಗ್ ಅವರು ನಿಮಗೂ ಪ್ರೊವೈಡ್ ಮಾಡ್ತಾರ ಇಲ್ಲ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಷ್ಟದ, ಅವ್ರದ್ದು ಫಸ್ಟ್ ವಿಡಿಯೋಗಳು ನೋಡ್ಕೊರಿ, ಅಥವಾ ಅವ್ರದ್ದು ಏನಾರ ಬ್ಯಾಕ್ ಗ್ರೌಂಡ್ ಕಲಾ ನೋಡ್ಕೊರಿ, ಅವ್ರದ್ ಬಗ್ಗೆ ರಿವ್ಯೂ ತಗೋರಿ, ಆಮೇಲೆ ಅವ್ರ ಬಗ್ಗೆ ನೀವು ಇದು ಮಾಡ್ರಿ. ಈಗ ಕೆಲವೊಂದು ಸ್ಕೂಲ್ಗಳದಾಗ ನನಗೂ ಒಳ್ಳಿರು ಬಹಳಷ್ಟು ಸ್ಕೂಲ್ಗಳದಾಗ ಫಸ್ಟ್ ನನಗೂ ಮಿನಿಮಮ್ ಲಾಸ್ಟ್ 40 ತನಕ
40K ತನಕ ನಾನು ಸ್ಯಾಲ್ರಿ ತಗೊಂಡ್ ಸ್ಕೂಲ್ನಾಗ ಕೆಲಸ ಮಾಡೀನಿ. ಓಕೆ ಪರ್ ಮಂತ್ ಹಾ ಪರ್ ಮಂತ್ ಏನು ಪರ್ month, ಪರ್ ಪ್ರಾಜೆಕ್ಟ್ ಪರ್ ಮಂತ್ ಪರ್ ಮಂತ್ ಪರ್ ಮಂತ್ 40-30,000 ತಗೊಂಡ್ ನಾನು ಕೆಲಸ ಮಾಡೀನಿ. ಓಕೆ ಈಗ ಭಾಳಷ್ಟು ಸ್ಕೂಲ್ನಾಗ ಬೀದರ್ನಾಗ ಬಿ ನಂಗೆ ಫೋನ್ ಹಚ್ಚಿರು ಬರ್ರಿ ನಮ್ಮ ಸ್ಕೂಲಿಗೆ ಅಂತ. ನಾನು ಹೋಗಿಲ್ಲ, ಯಾಕಂದ್ರೆ ನಾವೇನು ಸ್ಕಿಲ್ ನಾವು ಕಲ್ತಿದ್ದೇವೆ ಆ ಸ್ಕಿಲ್ ನಾವು ಮಕ್ಕಳಿಗೆ ಕೊಡ್ತಿದ್ದೇವೆ. ನಾವು ಒಂದ್ ಪೈಕಿ ನಾವು ಕಲ್ಸ್ಲಾಕ್ ನಿಂತೇವ್ ಅಂದ್ರು ಅದು ಪೂರಾ ಡಿಕ್ಲೇರ್ ಆಗಿ ಕಲಿಸ್ತೇವೆ. ಇಲ್ಲ ಅಂದ್ರೆ ನಾವು ಕಲ್ಸ್ಲಿಕ್ಕೆ ಹೋಗಲ್ಲ ಏನ್ ಬಿ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಂಬಲ್ಲ. ಈಗ ನಾವು ಏನಾರ ಒಂದು ಟ್ರೈನ್ ಮಾಡಿದೇವ್ ಅಂದ್ರೆ ಅದು ಪರ್ಫೆಕ್ಟ್ ಆಗ್ಬೇಕು, ಎಲ್ಲ ನಮ್ದು ಕರೆಕ್ಟ್ ಆಗಿರ್ಬೇಕು ಅಲ್ಲಿ. ಈ ಇಂಥ ಮನುಷ್ಯ ಕಲ್ಚರ ಪರ್ಫೆಕ್ಟ್ ಅದ, ಇಂಥ ಮನುಷ್ಯ ಕಲ್ಚರ ಏನು ಕಲ್ಸಿಲ್ಲ ಸುಮ್ಮನೆ ಹಂಗೆ ಹೋದ್ರು ಹಿಂಗಿರ್ಬಾರ್ದು. ನಾವ್ ಏನ್ ಬಿ ಕೆಲಸ ನೆಕ್ಸ್ಟ್ ಆಫರ್ ಬರಲ್ಲ ಹಂಗಿತ್ತು ಅಂದ್ರೆ ಬರಲ್ಲ. ಇದ್ರ ನೆಕ್ಸ್ಟ್ ಆಫರ್ ಕಡೆದೆ ನಾವು ಇದು ಏನ್ ಮಾಡ್ತೇವೆ ಬಹಳ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಡ್ತೇವೆ. ಇಲ್ಲ ಅಂದ್ರೆ ನಾವು ಮೊಟ್ಟಕ್ಕೆ ಹೋಗಲ್ಲ. ಮತ್ತ ಅದು ಅಮೌಂಟ್ ನಮಗ್ ಕೊಡ್ಲತ್ತಾರ ಅಂದ್ರೆ ಆ ಜಾಗದಾಗ ನಾವು ಕೆಲಸ ಮಾಡ್ತೇವೆ, ಇಲ್ಲ ಅಂದ್ರೆ ನಾವು ಆಗಲ್ಲ ಅಂತ ಅಂತೀವಿ. ಎಸ್ ಆಬ್ವಿಯಸ್ಲಿ ಅದು ಹಿಡಿತದೆ. ಯಾಕಂತಂದ್ರೆ ನಾವು ಕೆಲವೊಬ್ರು ಏನಂತಾರ ಮತ್ ಸರ್ ಈಗ ಮಾಡ್ರಿ ಮುಂದಿನ ವರ್ಷ ನೋಡ ಬರ್ತದ, ಈಗ ಮಾಡ್ರಿ ಮುಂದಿನ ವರ್ಷ ನೋಡ ಬರ್ತದ ಹಿಂಗೆ ಅಂತಾರ. ಬಟ್ ಆಕ್ಚುಲಿ ಅದು ಈಗ ಕಲಾವಿದರು ಬೆಳಿಬೇಕಂದ್ರ ಮೇನ್ ಸ್ಕೂಲ್ಗಳು ಅಥವಾ ಏನಾರ ನಮ್ಮಲ್ಲಿ ಟ್ರೈನಿಂಗ್ ಬಂದಿನವರು ಅವ್ರಲಿಂದ ನಾವು ಬೆಳಿಬೋದು, ಅವ್ರಲಿಂದ ನಾವು ಮುಂದಕ್ಕೆ ಹೋಗೋದು. ಬೆಳಿಬೇಕಂದ್ರೆ ಏನಿಲ್ಲ ಸರ್, ಅಮೌಂಟ್ ಇದ್ರೆ ಎಲ್ಲ ಏನ್ ಬಿ ಮಾಡ್ಬೋದು, ಏನ್ ಬಿ ಮಾಡ್ಬೋದು. ಆಕ್ಚುಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಏನ್ ಬಿ ಮಾಡ್ಬೋದು. ಇಲ್ಲ ಈಗ ಓಕೆ ಡೆಫಿನೆಟ್ಲಿ ಆ ಪಾಯಿಂಟಿಗೆ ಕ್ಲಿಯರ್ ಅದ ಪಾಯಿಂಟ್ ಅದು. ಬಟ್ ಈಗ ನಾವು ಯಾವುದೇ ಒಂದು ವರ್ಕ್ ಮಾಡತ್ತೇವೆ ಅಂತಂದ್ರೆ ಬಿ ಅದು ಅಮೌಂಟ್ ಅರ್ನಿಂಗ್ಸ್ ಅಲ್ಲಿಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ಪೈಲೆ ಫಸ್ಟ್ ಮಾಡ್ಬೋದು ಸರ್, ಪೈಲೆ ಫಸ್ಟ್ ಮಾಡ್ಬೋದು. 1 year 2 year 3 year 4 year 5 year ಮಾಡ್ಲೇಬಾರ್ದು. 5 years ತನಕ ಎನಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಥೋಡೆ ಬಹುತ್ ಇಕ್ಕೋಬಹುದು ಖರ್ಚ ಪಾನಿ ಕಡೆದು. ಖರ್ಚ ಪಾನಿ ಅಂದ್ರೆ ಈಗ ಹೋಗ್ಲಾ ಬರ್ಲಕ್ಕ ಊಟ ತಿಂಡಿ ಓಟ್ರ ಇಕ್ಕೋಬೇಕು. ನಾವು ಸ್ಕಿಲ್ ಕಲಿತೀವಲ್ಲ ಆ ಸ್ಕಿಲ್ ನಿಂದ ಮುಂದೆ ಕಮಸ್ತ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕು. ಅದು ಅವ್ರು ಫಾಲೋ ಮಾಡ್ಬೇಕು. ಈಗ ನಾ ಮಾಡ್ತಿದ್ದೇನೆ ನನಗೆ ರೊಕ್ಕನೇ ಬೇಕಂದ್ರೆ ಅದು ಇಲ್ಲ 5 year ಬಾದೆ. ಈಗ 5 ವರ್ಷದ ನಂತರನೇ ನಮ್ ಲೈಫ್ ಸ್ಟೈಲು ಈ ತರ ಆಯ್ತದಂತ ಪೈಲೆ ಹಿಡ್ದೆ ಸ್ಟ್ರಗಲ್ ಮಾಡ್ಕೋತ ಹೊಂದ್ರು ಅಂದ್ರೆ 5 ವರ್ಷದ ಬಾದ ಆ ಒಂದು ಪಿಕ್ಚರ್ ಅವ್ರಿಗೆ ಪರ್ಫೆಕ್ಟ್ ಕಾಣ್ಬೇಕು ಅವ್ರಿಗೆ. ಅದು ನಾವು ಎದುರಿನವ್ರಿಗೆ ಪರ್ಫೆಕ್ಟ್ ಇದ್ದು ಅಂತ ತೋರ್ಸ್ಲಕ್ಕ ಭಾಳ ಟೈಮ್ ಹತ್ತು ಸರ್. ಲಾಸ್ಟ್ ಲೆವೆಲ್ ಟೈಮ್ ಹತ್ತು, ಬಹಳಷ್ಟು ಟೈಮ್ ಹತ್ತು. ಎಲ್ಲ ಸುಮ್ಮನೆ ಹಿಂಗ ನಾರ್ಮಲ್ ಆಗಿ ನಾ ಬಿ ಬರ್ತದ ಅಂತೇಳಿ ಹಿಂಗ ಅದು ಒಂದು ಮಾತಲ್ಲ. ಬಟ್ ನಾವು ತೋರ್ಸಿದೆವು, ಈಗ ಮತ್ತೆ ಬಿ ನಾವು ಕಲಿತಿದ್ದೇವೆ ಮತ್ತು ತೋರ್ಸತ್ತಿದ್ದೇವೆ. ಬಟ್ ನಾ ಏನ್ ಬಿ ಅಂತ ಬಿಗಿನರ್ ಟ್ರೈನರ್ಸ್ಗಳಿಗೆ ಏನ್ ಸ್ಟಾರ್ಟ್ಅಪ್ ಮಾಡ್ಯಾರ ಅಂತವ್ರಿಗೆ ಖಾಲಿ ಫೋಕಸ್ ಟ್ರೈನಿಂಗ್ ಮೇಲೆ, ಪ್ರಾಕ್ಟೀಸ್, ಟೈಮ್ ವೇಸ್ಟ್ ಮಾಡೋದಿಲ್ಲ. ಎದ್ರಾಗ ಬಿ ಟೈಮ್ ವೇಸ್ಟ್ ಮಾಡ್ಬಿಡೋದು. ಏನದಪ್ಪ ಟೈಮ್ ವೇಸ್ಟ್ ಮಾಡಿ ಅಲ್ಲಿ ಹೋಗು ದೋಸ್ತದಾಗ ಕುಂತ ಟೈಮ್ ಪಾಸ್ ಮಾಡ್ದ, ಇಲ್ಲಿ ಹೋಗಿ ಕ್ರಿಕೆಟ್ ಆಡ್ದ, ಅಲ್ಲಿ ಹೋಗಿ ಏನೋ ದೋಸ್ತದಾಗ ಕುಂತ ಹರಟೆ ಹೊಡ್ದ. ಬ್ಯಾಡ, ಅದು ಟೈಮ್ ಪಾಸ್ ಅಂಬದೇ ಬೇಡ. ನಮ್ಮ ಮಿಡಿಲ್ ಕ್ಲಾಸ್ ಹುಡುಗರದ ಟೈಮ್ ಪಾಸ್ ಬೇಡ. ನಾ ಟೈಮ್ ಪಾಸ್ ಮಾಡಿಲ್ಲ ಸರ್, ನಾ ಎದುರು ಬಿ ಹೇಳಕ್ ಇಷ್ಟಪಡ್ದ ಟೈಮ್ ಪಾಸ್ ಮಾಡ್ಲೇಬಾರ್ದು, ಚೆಕ್ ಮಾಡಬಾರ್ದು. ಟೈಮ್ ಪಾಸ್ ಮಾಡೋದಿಲ್ಲ ಏನದ ಅಲ್ಲಿ. ಅದು ಟೈಮಿನಾಗ ಏನಾರ ಒಂದ್ ಕಲೀರಿ ನೀವು. ಆ ಟೈಮಿನಾಗ ನಾಲೆಜ್ ತಗೋರಿ, ಯೂಟ್ಯೂಬ್ ನೋಡ್ರಿ, ಇದು ಹ್ಯಾಂಗ್ ಮಾಡ್ಬೇಕು, ಇದು ಹ್ಯಾಂಗ್ ಮಾಡ್ಬೇಕು. ಯೂಟ್ಯೂಬ್ ನಾಗ ಬಹಳ ಅಷ್ಟವ. ಯಾರು ಸರಿ ಹೇಳ್ತಾವ ಅಂತವ್ರಿಂದ ಕಲೀರಿ, ಅಂತವ್ರಿಂದ ನಾಲೆಜ್ ತಕ್ಕೋರಿ, ನಾಲೆಜ್ ಗೇನ್ ಮಾಡ್ಕೋರಿ. ನಿಮಗ್ ಮುಂದ್ ಅಮೌಂಟ್ ಇಲ್ಲ, ನೀವು ಬೇಡ ಅಮೌಂಟ್ ಕೊಡ್ತಾರ ಸರ್. ಈಗ ನಾ ಬೇಡ ಅಮೌಂಟ್ ಕೊಡ್ತಾರ ನನಗ್, ಬಟ್ ನಾ ಮತ್ ಬಿ ಕೆಲವೊಂದ್ ಮಂದಿ ಕೊಡಲ್ಲ, ಕೆಲವೊಂದ್ ಮಂದಿ ಕೊಡ್ತಾರ. ನಂಗೆ ಯಾರು ಅರ್ಥ ಮಾಡ್ಕೊಂಡ್ರ, ನನ್ ಕಲ್ಲಕ್ ಯಾರು ಅರ್ಥ ಮಾಡ್ಕೊಂಡ್ರ ಕೊಡ್ತಾರ, ಕಂಪಲ್ಸರಿ ಕೊಡ್ತಾರ. ಅದು ಫೈನಾನ್ಷಿಯಲಿ ಬಿ ಮ್ಯಾನೇಜ್ಮೆಂಟ್ ಇದ್ದವರು ಬಿ ಕೊಡ್ತಾರೆ. ಸ್ವಲ್ಪ ಮಕ್ಕಳಿಗೆ ಆಸೆ ಅದ ಕಲಿಸ್ಬೇಕಂತ, ಬಟ್ ಫೈನಾನ್ಷಿಯಲಿ ಸಮಥಿಂಗ್ ಇಶ್ಯೂಸ್ ಇದ್ದು ಅಂತವ್ರಿಗೆ ನಾ ಫ್ರೀ ಕಲ್ತೀನಿ ಸರ್. ಅಂತವ್ರಿಗೆ ನಾ ಫ್ರೀ ಕಲ್ಸಿನಿ, ಫ್ರೀ ಮಾಡಿಸ್ತೀನಿ, ಮುಂದೆ ಮಾಡಿಸ್ತೀನಿ. ಬಟ್ ಅವ್ರ ಬಲ್ ಅಮೌಂಟ್ ಇದ್ದಿನಾಗ ಅಮೌಂಟ್ ಕೊಡ್ಲಾಕ ಅವ್ರ ನಾ ಕಂಜೂಸಿ ಮಾಡಿದ್ರು ಅಂದ್ರೆ ನಾ ಅವ್ರಿಗೆ ಚೆಕ್ ನೋಡಲ್ಲ. ನಂದು ಇದು ಒಂದೇ ಡಿಸಿಷನ್. ನಿಮ್ಮಲ್ಲಿ ಅಮೌಂಟ್ ಇಲ್ಲ, ನಾ ಫ್ರೀ ಕಲಿಸ್ತೀನಿ. ನಿನ್ ಮಗ ನಿಮ್ ಮಕ್ಳ ಬಲ್ ಸ್ಕಿಲ್ ಅದ, ನಿಮ್ ಮಕ್ಳ ಬಲ್ ಟ್ಯಾಲೆಂಟ್ ಅದ ಅಂದ್ರೆ ನಾ ಫ್ರೀ ಕಲಿಸ್ತಾ. ನನ್ನ ಕ್ಲಾಸಿಗೆ ಹೋಗಿ ಫ್ರೀ ಮಕ್ಕಳವ. ಓಕೆ ಮಕ್ಕಳ ಬಲ್ಲಿ ಸ್ಕಿಲ್ ಅನ್ನ ಐಡೆಂಟಿಫೈ ಹೆಂಗ್ ಮಾಡ್ತೀರಿ? ಅವ್ರ ಬಲ್ಲಿ ಇದು ಈ ಪರ್ಸನ್ ಮುಂದಕ್ಕೆ ಹೋಯ್ತಾನೆ, ಈ ಪರ್ಸನ್ ಮುಂದಕ್ಕೆ ಹೋಗಲ್ಲ ಅಂತ ಯಾವ ತರ ಐಡೆಂಟಿಫೈ ಮಾಡ್ತೀರಿ? ಅವ್ರದ್ದು ಪ್ರಾಕ್ಟೀಸ್ನಾಗ ಏನ್ ನೋಡ್ತಾರೆ ಅಂದ್ರೆ ಪ್ರಾಕ್ಟೀಸ್ ಪರ್ಫೆಕ್ಟ್. ಅವರು ಮ್ಯೂಸಿಕ್ ಮೇಲೆ ಕರೆಕ್ಟ್ ಆಗಿ ಮಾಡತಾರ ಇಲ್ಲ, ಅವ್ರ ಸ್ಟಂಟ್ ಸರಿಯಾಗಿ ಮಾಡತಾರ ಇಲ್ಲ, ಸ್ಟಂಟ್ ಎಷ್ಟು ಕರೆಕ್ಟ್ ಆಗಿ ಮಾಡತಾನ, ಇವ್ ಎಷ್ಟು ಅರ್ಥ ಮಾಡ್ಕೊತಾನ, ಎಷ್ಟು ಸ್ಪೀಡ್ ಆಗಿ ಕ್ಯಾಚ್ ಮಾಡತಾನ, ನಮ್ದೆಲ್ಲ ನಾಲೆಜ್ಗಳು ನಾವ್ ಹೇಳೋದ್ ಸ್ಕಿಲ್ ಎಷ್ಟು ಫಾಸ್ಟ್ ಆಗಿ ಇವ ಮುಂದಕ್ಕೆ ಹೊಂಟಾನ, ಅದ್ರ ಮೇಲೆ ಡಿಪೆಂಡ್, ಅದ್ರ ಮೇಲೆ ನೋಡ್ತಾನ. ಓಕೆ ಅಂದ್ರೆ ಹುಡುಗು ನೀವು ಹೇಳೋದನ್ನ ಎಷ್ಟು ಫಾಸ್ಟ್ ಕ್ಯಾಚ್ ಮಾಡತಾನ ಅದ್ರ ಮೇಲೆ ನೀವು ಇದು ಮಾಡ್ತೇವೆ. ಅಲ್ಲಿ ಏನೇನು ಪಾಯಿಂಟ್ಗಳು ಅವ ಕಡಿಮೆ ಮಾಡತಾನ, ಏನೇನು ಪಾಯಿಂಟ್ ಅವ್ನಿಗೆ ಹೇಳ್ಬೇಕು, ಎಲ್ಲಿ ಮೈನಸ್ ಆಗ್ಲತ್ತದ, ಎಲ್ಲಿ ಪ್ಲಸ್ ಆಗ್ಲತ್ತದ, ಅವಂದು ಏನು ಅದ್ರಾಗ ಮಿಸ್ ಆಗ್ಲತ್ತದ ಅಂತ ಪಾಯಿಂಟ್ಗಳು ನಾವು ಹೇಳ್ದೇವ ಅಂದ್ರೆ ಮತ್ತ ಓಕೆ. ಸೊ ಇದ್ರೊಳಗೆ ಈಗ ನಾವು 10 ಹುಡುಗರ್ದಾಗ 10 ಹುಡುಗರು ಅಂತ ತಿಳ್ಕೊರಿ. 10 ಹುಡುಗರ್ದಾಗ ಇದು ಎಕ್ಸಾಂಪಲ್ ಈ ಒಂದು ಮೈಂಡ್ ಸೆಟ್ ನಾವು ಅಲ್ಲಿ ಫಿಟ್ ಮಾಡಕ್ ಹೋದೇವ್ ಅಂದ್ರೆ 10 ಹುಡುಗರ್ದಾಗ ನಮಗ್ 3-4 ಮಂದಿನೇ ಕಾಣ್ತಾರ.
ಹಂಗಾರ ಅದ ಆ ಹುಡುಗರಿಗೆ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀವಿ ನಾವು. ಕಂಟಿನ್ಯೂ ಮಾಡ್ತಾನೆ ಆ ಮಕ್ಕಳಿಗೆ ನಾಲೆಜ್ ಯಾರಿಗೆ ಹೆಚ್ಚಿಗೆ ಇರ್ತದ ಅಂಥವ್ರಿಗೆ ಒಂದ್ ಸೈಡ್ ಮಾಡ್ತೇವೆ, ಯಾರಿಗೆ ನಾಲೆಜ್ ಕಮ್ಮದ ಅಂಥವ್ರಿಗೆ ಒಂದ್ ಸೈಡ್. ಅದ್ರಾಗೆ ಅಂದ್ರೆ ಅದು ನಮಗ್ ಗೊತ್ತಿರ್ತವ. ಅವ್ರಿಗೆ ನಾವು ಹಿಂಗ್ ಇದು ಮಾಡಲೇವು ಈ ನಿಮ್ಮಲ್ಲಿ ಹಿಂಗದ ಅವ್ರಿಗೆ ಡಿಮೋಟಿವೇಟ್ ಮಾಡಲೇವು. ರೈಟ್ ರೈಟ್. ಅವ್ರಿಗೆ ಅವ್ರು ಆ ಏನ್ ಬರ್ತಲ್ಲ ಆ ಮೂಗರ ಮಕ್ಕಳಿಗೆ ತಗೊಂಡು ಅವ್ರ ಮುಂದೆ ಮಾಡಿಸಿ ಅವ್ರಿಗೆ ಮತ್ ಮೋಟಿವೇಟ್ ಮಾಡಿಸ್ತೇವೆ. ಇವ್ ಹೆಂಗ್ ಮಾಡ್ತಾನೆ ಹಿಂಗ್ ಮಾಡ್ಬೇಕು ಥೋಡಿ. ರೈಟ್ ರೈಟ್ ರೈಟ್. ಅವ್ರಿಗೆ ನಾವು ಡಿಮೋಟಿವೇಟ್ ಮಾಡಲ್ದೇನೆ ಅವ್ರಿಗೆ ಅವ್ರದ್ದು ತಪ್ಪುಗಳು ಗೊತ್ತಾಗ ಮಾಡಿಸಿ ಮತ್ತ ಅವ್ರಿಗೆ ನಾವು ಮೋಟಿವೇಟ್ ಮಾಡ್ತೇವೆ. ಎಕ್ಸಾಕ್ಟ್ಲಿ. ಈಗ ನಿಂಗ್ ಹೊಂಟಿಲ್ಲ, ನಿಂಗ್ ಹಿಂಗ ಹಾಂಗ ಇಲ್ಲ, ಥೋಡೆ ಚಲೋ ಮಾಡಿರ್ತೀರಿ ಮತ್ ಬಿ ಜರ ಕಿಲ್ಕ್ ಹಿಂಗ ಇದಲ್ಲದ ಅದು ಚಂದ ಮಾಡಿ ಇವ ಹೆಂಗ್ ಮಾತಾಡ ಮೋಟಿವೇಟ್ ಮಾಡ್ತೇವೆ. ಮಕ್ಕಳು ಇದು ಮಾಡ್ತಾರ. ಇನ್ನೊಂದ್ ಏನ್ ಮಾತಂದ್ರ ಯಾ ಮಗು ಸ್ಲೋ ಅದಲ್ಲ ಆ ಮಗು ಸ್ಲೋನೇ ಕಲಿಸ್ಕೊತಿದ್ವಿ ನಾವು ನಮ್ಮಲ್ಲಿ. ಇಲ್ಲ ಅಂದ್ರೆ ಆ ಮಗುಗ್ ನಾವ್ ಎಷ್ಟ್ ಹೇಳಿದ್ರಿ ಬಿ ಅರ್ಥ ಆಗಲ್ಲ. ಯಾ ಮಗು ಫಾಸ್ಟ್ ಇರ್ತದ ಅಂತದಕ್ ಸೀದಾ ಅದು ನಡೀತಾನೆ ಇರ್ತದ. ಮತ್ ನಾವ್ ಏನಿದ್ದೇವ ಅದು ಮಾಡಿಸ್ತಾನೆ ಇರ್ತೇವೆ. ಪೇರೆಂಟ್ಸ್ ಗಳಿಗೆ ಅವ್ರಿಗೆ ಗೊತ್ತಿರ್ತದೆ ನಮ್ಮ ಮಗ ಎಷ್ಟು ಫಾಸ್ಟ್ ಅನ್ನ ಎಷ್ಟು ಸ್ಲೋನ. ನಮಗ್ ಅರ್ಥ ಮಾಡ್ಕೊಂಡಿನವ್ರು ಹೆಚ್ಚಿಗೆ ನಮ್ ಬಗ್ಗೆ ಡಿಸ್ಕಸ್ ಮಾಡೋ ನಮ್ಮ ಬಗ್ಗೆ ಕೇಳಲ್ಲ ಸರ್. ಮತ್ ಬಿ ಪೇರೆಂಟ್ಸ್ ಗಳಿಗೆ ನಾವೊಂದು ಹೇಳಕ್ ಮೆಸೇಜ್ ಕೊಡ್ಲಕ್ ಇಷ್ಟಪಡ್ತೀನಿ ಕಿ ನಿಮ್ ಮಗು ಎಲ್ ಬಿ ಹೋಗ್ಲತ್ತದ, ಕರಾಟೆ ಕ್ಲಾಸ್ ಹೋಗ್ಲಿ, ಸಿಂಗಿಂಗ್ ಕ್ಲಾಸ್ ಹೋಗ್ಲಿ, ಟ್ಯೂಷನ್ ಹೋಗ್ಲಿ, ಡಾನ್ಸ್ ಕ್ಲಾಸ್ ಹೋಗ್ಲಿ, ಸ್ಟಂಟ್ ಕ್ಲಾಸ್ ಹೋಗ್ಲಿ, ಎಲ್ ಬಿ ಹೋಗ್ಲತ್ತದ. ಟ್ರೈನರ್ ಯಾರ ಅವ್ರು ಎಷ್ಟ್ ದಿನ ಪ್ರಾಕ್ಟೀಸ್ ಮಾಡ್ಯಾರ, ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅದ, ಎಲ್ಲಿ ಟ್ರೈನಿಂಗ್ ತಗೊಂಡ್ರ, ಅವ್ರು ಹ್ಯಾಂಗ್ ಮಾಡ್ತಾರ, ಅದ್ರ ಬಗ್ಗೆ ಎಲ್ಲ ನಾಲೆಜ್ ತಗೊಂಡು ನೆಕ್ಸ್ಟ್ ಅವ್ರ ಬಳಿ ನೀವು ಕಳಿಸ್ಬೇಕು. ಇಲ್ಲ ಅಂದ್ರೆ ಸುಮ್ನೆ ಯಾರು ಸಿಕ್ಕರ್ ಬಲ್ ಕಳಿಸಿದ್ರ ನಿಮ್ ಮಗು ವೇಸ್ಟ್ ಆಗ್ತವ. ಅದು ಟ್ರೈನಿಂಗ್ ಬರಬರ್ ಸಿಗಲ್ಲ. ಇದೊಂದು ನಾ ಪೇರೆಂಟ್ಸ್ ಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ರೈಟ್. ಇಲ್ಲ ಒಳ್ಳೆ ಮಾತು. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತದೋ, ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೋ, ಅವ್ರು ಎಲ್ಲೆಲ್ಲಿ ಹೋಗಿರೋ, ಸೊ ಅವ್ರ ಬಲ್ಲಿ ಏನದು ಕಲ್ತರು ಥೋಡೆ ಸರಿಯಾಗಿ ಕಲಿತಾರ. ಎಕ್ಸಾಕ್ಟ್ಲಿ. ಅವಾಗ ಅವ್ರ ಬಳಿ ಇನ್ಫಾರ್ಮೇಶನ್ ಇರ್ತದಲ್ಲ. ಸುಮ್ನೆ ಎಲ್ಲಿ ಹೋಗ 1 ವರ್ಷ 2 ವರ್ಷ ಮಾಡಿ ಬಂದ, ಸೊ ಅದ್ರೊಳಗೆ ಮತ್ತೆ ಕ್ಲಾಸಸ್ ಹಾಕೊಂಡ್ ಕುಂತ ಅದು ಬಿಸ್ನೆಸ್ ಆಗೋಯ್ತು. ಈಗ ನಾ ಬಹಳಷ್ಟು ರೀಲ್ಗಳದಾಗ ನೋಡತೀನಿ, ಅವ್ರಿಗೆ ಖುದ್ದು ಮಾಸ್ಟರ್ಗೆ ಬರಲ್ಲ, ಏನು ಸ್ಟಂಟ್ ಬರಲ್ಲ, ಡಾನ್ಸ್ ಬರಲ್ಲ. ಮಕ್ಕಳಿಗೆ ಸುಮ್ನೆ ಅವ್ರಿಗೆ ಪಾಪ ಟಾರ್ಚರ್ ಮಾಡಿ ಕೆಲವೊಂದು ವಿಡಿಯೋಗಳು ನೋಡ್ತೀನಿ ನಾನು. ಅರೆ ಅವನಿಗೆ ಬರ್ಲ ಹೊಂಟದ, ಮಕ್ಕಳಿಗೆ ಸುಮ್ಮನೆ ಟಾರ್ಚರ್ ಮಾಡ್ತಾನ. ಅದು ಪहिले ಬೇಸಿಕ್ ಹೇಳಿ, ಬೇಸಿಕ್ ಬೇಕು ಮೇನ್ ಇಂಪಾರ್ಟೆಂಟ್. ಮಗುಗೆ ಪहिले ಫಸ್ಟ್ ಬೇಸಿಕ್ ನಾಲೆಜ್ ಕೊಡ್ಬೇಕು. ಆ ಬೇಸಿಕ್ ಅಂದ್ರೆ ಇದು ಹ್ಯಾಂಗ್ ಮಾಡ್ಬೇಕು, ಇದು ಹ್ಯಾಂಗ್ ಮಾಡಿದ್ರೆ ಹ್ಯಾಂಗ್ ಬರ್ತದ, ಇದಕ್ಕೆ ನಾವು ಎಷ್ಟು ಮಟ್ಟಿಗೆ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಎಷ್ಟು ಮಟ್ಟಿಗೆ ನಾವು ನಾಲೆಜ್ ತಗೋಬೇಕು ಇದ್ರ ಬಗ್ಗೆ. ಒಂದ್ ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ ಅದ, ಒಂದ್ ಸ್ಟೆಪ್ ಡಾನ್ಸ್ ಅದ, ಅದು ಹ್ಯಾಂಗ್ ಆಗ್ಬೇಕು, ಅದು ಹ್ಯಾಂಗ್ ಮಾಡ್ಬೇಕು, ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ ಹ್ಯಾಂಗ್ ಮಾಡ್ಬೇಕು, ಅದ್ರ ಬಗ್ಗೆ ಪೂರಾ ಫುಲ್ ನಾಲೆಜ್ ಕೊಡ್ತೇವೆ ಮಕ್ಕಳಿಗೆ ನಾವು. ಇದು ಒಂದೊಂದ್ ಸ್ಟೆಪ್ ನಿಂತು ಹಿಡ್ಕೊಂಡು ಕುಂದ ತನಕ ನಿಂದ್ರ ತನಕ ಹಿಂದಕ್ಕೆ ಹೋಗಿ ಲ್ಯಾಂಡ್ ಆಗೋ ತನಕ ಅದ್ರ ಬೇಸಿಕ್ ಪ್ರೊಸೆಸ್ಗಳು ಅವ. ಅದೆಲ್ಲ ಹೇಳಿನ ಬಾದ ಮಗು ಹುಡ್ತಿಲ್ಲ ಅಂದ್ರೆ ಸುಮ್ನೆ ಹಾರಿದ್ರು ಅದು ಕೈಕಾಲ್ ಮುರ್ಕೊಂಡ್ ಬೀಳ್ತದ. ಇನ್ನ ತನಕ ನಂಬಲ್ಲಿ ಒಬ್ಬರಿಗೆ ಬಿ ಹಿಂಗ್ ಕೈಕಾಲ್ ಮುರಿದಿಲ್ಲ. ಅದು ಒಂದೇ ಒಂದಾಗ್ಯದ, ಅದು ನನ್ನ ಕೈದಾಗ ಆಗ್ಯದ. ಅದು ಪೈಲೆ ಮುರಿದಿತ್ತು ಕೈ. ಆಕ್ಚುಲಿ ನಾನ್ ಸರ್ವಿಸ್ದಾಗ ಇಲ್ಲಿ ತನಕ ಆಗಿಲ್ಲ, ಬಟ್ ಅದು ನಾ ಹೇಳ್ಕೊತೀನಿ. ನಾ ಹೆಂಗ್ ಯಾವ್ದು ಮಾತುಗಳು ಸುಳ್ಳು ಹೇಳಲ್ಲ. ಯಾಕಂದ್ರ ಸುಮ್ನೆ ಅದು ಪೈಲೆ ಮುರಿದಿತ್ತ ಒಂದ್ ಕೈ. ಅವನಿಗೆ ಅವ್ರ ತಂದೆ ಮಾಡಿಸ್ಬೇಡ ಅಂತಂದಿರು. ಮತ್ ಬಿ ಅವ ಸುಮ್ಮನೆ ನಿಂತ್ ಬಹಳಷ್ಟು ನೋಡತ್ತೀನಿ ಪಾಪ. ಸರ್ ನಾವೇ ಹೊಡಿತಾರೆ, ಬ್ಯಾಡ ನಿನ್ ಕೈ ಮುರಿದ ಬ್ಯಾಡ ಅಂದ್ರ ಬಿ ಮತ್ ಬಿ ಸುಮ್ಮನೆ ನಾವು ಬಹಳಷ್ಟು ಕೇರ್ ಮಾಡಿ ಹೊಡಿದೇವ್. ಸುಮ್ಮನೆ ಥೋಡೆನೇ ವೇಟ್ ಬಿತ್ತು, ಥೋಡೆ ಮುರಿದಿಲ್ಲ, ಥೋಡೆ ಪೇನ್ ಆಯ್ತದ ಒಟ್ಟು. ಅಂದ್ರ ಬಿ ನಾ ಮಕ್ಕಳಿಗೆ ಇಷ್ಟ ಕೇರ್ ಮಾಡಿ ಹೇಳ್ತೀನಿ ಸರ್, ಬಹಳಷ್ಟು ಕೇರ್ ಮಾಡ್ತೀನಿ. ನಂಬಲ್ಲಿ ಇನ್ನೊಬ್ರು ಟ್ರೈನರ್ ಅದ, ಅವ್ರಿಗೆ ಬಿ ನಾನು ಅದೇ ಮಾತು ಹೇಳ್ತೀನಿ. ನಂಬಲ್ಲಿ ಯಾರಿಗೆ ಬರ್ತಾರ ನಂಗ್ ನೋಡಿ ಬರ್ತಾರ. ಆಕ್ಚುಲಿ ಬಹಳಷ್ಟು ಹಿಂಗ ಭರೋಸಾ ಮಾಡಿ ಬರ್ತಾರ ನಂಬಲ್ಲಿ ಯಾರು. ಹೌದೌದು. ಈಗ ಶಿವ ಸರ್ ಅಂದ್ರೆ ಕಳಿಸ್ತಾರ ಅಂತ ಅಂತಾರ. ಬಟ್ ನಾನು ಅವ್ರಿಗೆ ಭರೋಸಾ ಕೊಡ್ತೀನಿ ಕಿ ಇವ್ರು ಬಿ ಸರ್ ಹಿಂಗ್ಯಾರ, ಇವ್ರು ಬಿ ಸರ್ ಹಿಂಗೆ ಮಾಡ್ತಾರ. ಮಕ್ಕಳು ಬಂದು ಅಂದ್ರೆ ನಂಬಲ್ಲಿ ಸರ್ ಎಷ್ಟು ಕೇರಿಂಗ್ ಇರ್ಸ ಅವ್ರಿಗೆ ಲಾಸ್ಟ್ ಲೆವೆಲ್ದಾಗ. ಅವ್ರು ನನ್ ಕಣ್ಣೆದ್ರಿಂದ ಜರಬಿ ಹಟ್ಕಸ್ತಾರ ಅಂದ್ರೆ ನನಗೆ ಹಿಂಗ ಜೀವ ಸಮಾಧಾನ ಆಗಲ್ಲ. ನನ್ ಕೇಳೇ ಹೋಗ್ಬೇಕು. ಅವ್ರು ಎಲ್ಲಿ ಹೋದ್ರು ಬಿ ನನಗೆ ಕೇಳಿ ಹೋಗ್ಬೇಕು. ಯಾಕಂದ್ರೆ ಸುಮ್ನೆ ಏನ್ ಬಿ ಜರಬಿ ಟಾರ್ಚರ್ ಅದ. ಈಗಿನ ಪೇರೆಂಟ್ಸ್ ತನ್ನ ಮಕ್ಕಳಿಗೆ ಒಂದು ಬಂಗಾರ ನೋಡ್ಕೊಳ್ತಾರ ಸರ್. ಬಂಗಾರಕ್ಕಿಂತ ಹೆಚ್ಚಿಗೆ ನೋಡ್ಕೊಳ್ತಾರ. ಅದ್ರ ಕಡೆ ನಾವು ಮೈಂಡ್ನಾಗ ಅದು ಒಂದೇ, ಈ ಮಗು ಬಂದು ಅಂದ್ರೆ ಈ ಮಗು ಸೇಫ್ ಆದ ಮನೆಗೆ ಹೋಗ್ಬೇಕು ನಂಬಲ್ಲಿ. ಈಗ ನಿಮ್ದು ವಿಡಿಯೋಸ್ ಜಾಸ್ತಿ ನೋಡಿದ್ರೆ ಬ್ಲ್ಯಾಕ್ ಫ್ಲಿಪ್ ಅಂಬೋದಕ್ಕೆ ಜಾಸ್ತಿ ಇದು ಅದ. ಓಕೆನಾ, ಜಾಸ್ತಿ ಬ್ಲ್ಯಾಕ್ ಫ್ಲಿಪ್ ಹೊಡೆದ್ರಿ ನೀವು. ಬ್ಯಾಕ್ ಸ್ಟೆಂಟ್. ಸೊ ಇದ್ರೊಳಗೆ ಬೇಸಿಕ್ ಎಕ್ಸರ್ಸೈಸ್ ಏನೇನು ಬರ್ತಾವ ಇದ್ರೊಳಗ? ಬೇಸಿಕ್ ಎಕ್ಸರ್ಸೈಸ್ ಬ್ಯಾಕ್ ಬೆಂಡಿಂಗು, ಬ್ಯಾಕ್ ರೂಲಿಂಗು ವಿತ್ ಜಂಪು, ಹೈ ಜಂಪು. ಒಂದ್ 3-4 ಪಾಯಿಂಟ್ಸ್ಗಳು ಸರ್. ಒಂದ್ 5 ಪಾಯಿಂಟ್ಸ್ಗಳು. ಒಂದ್ 5 ಪಾಯಿಂಟ್ಸ್ ಬಂದ್ರಿ ಇದ್ರೊಳಗೆ. ವಿತ್ ನಮ್ ಬಾಡಿ ಸ್ಟ್ರೆಚಿಂಗ್ ಇರ್ಬೇಕು ಕರೆಕ್ಟ್ ಆಗಿ. ನಮ್ಮಲ್ಲಿ ಫಿಟ್ನೆಸ್ ಇರ್ಬೇಕು, ತಾಕತ್ ಇರ್ಬೇಕು, ಮೈಂಡ್ ಫ್ರೆಶ್ ಇರ್ಬೇಕು, ಮೂಡ್ ಫ್ರೆಶ್ ಇರ್ಬೇಕು. ಅಂದ್ರೆ ನಾವು ಒಂದ್ ಹಿಂಗ್ ಫುಲ್ ಜೋಶ್ನಾಗ ಇರ್ಬೇಕು, ಫುಲ್ ಸ್ಟಾಮಿನಾ ಇರ್ಬೇಕು ಮೈದ. ಅಂದ್ರೆ ನಾವು ಸ್ಟಂಟ್ ಮಾಡಕ್ ಪೈಲೆ ಫಸ್ಟ್ ಅದು ಜೋಶು, ಸ್ಟಾಮಿನಾ. ಅದ್ರ ಬೆನ್ನಿಗೆ ನಾವು ಸ್ಟಂಟ್ ಮಾಡ್ಬೋದು. ಓಕೆ ಶಿವ್ ಸರ್, ನೀವು ಮಕ್ಕಳನ್ನ
ಒಳ್ಳೆಯ ಸ್ಟೂಡೆಂಟ್ಸ್ ಅಂದ್ರೆ ಜಾಸ್ತಿ ಫಾಸ್ಟ್ ಲರ್ನಿಂಗ್ ಯಾರು ಮಾಡ್ತಾರ ಓಕೆನಾ, ಸೊ ಅವ್ರಿಗೆ ಐಡೆಂಟಿಫೈ ಮಾಡೋದೊಂದು ಟೆಕ್ನಿಕನ್ನು ಹೇಳ್ಕೊಟ್ರಿ. ಮತ್ತು ಸ್ಲೋ ಗ್ರೋತ್ನು ಇರ್ತಾರೆ ಹುಡುಗರು ಡೆಫಿನೆಟ್ಲಿ, ಸೊ ಅವರಿಗೆ ಹೆಂಗೆ ಮೋಟಿವೇಟೆಡ್ ಮಾಡಬೇಕು ಸೊ ಅದು ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ರಿ. ಮತ್ತು ನಿಮ್ಮ ಬಂದಂಥ ಯಾವುದೇ ಮಕ್ಕಳನ್ನ ನೀವು ಒಳ್ಳೆಯ ರೀತಿಯಿಂದ ಅವ್ರಿಗೆ ಹ್ಯಾಂಡಲ್ ಮಾಡಿಬಿಟ್ಟು ಸೊ ಅವರಿಗೆ ಒಳ್ಳೆಯ ಒಂದು ಟೀಚಿಂಗ್ ಕೊಡ್ತೀರಾ ಅಂತ ಕನ್ಫರ್ಮ್ ಮಾಡಿದ್ರಿ. ಓಕೆ, ಥ್ಯಾಂಕ್ ಯು. ನೀವು ಶಿವ ಸರ್, ನೀವು ಡ್ಯಾನ್ಸರ್ ಅಥವಾ ಸ್ಟಂಟ್ ಮ್ಯಾನ್ ಆಗಿಲ್ಲ ಅಂತಂದ್ರೆ ಏನಾಗಿರ್ತಿದ್ರಿ ನಿಮ್ಮದು? ಅದು ಆಗಿಲ್ಲ ಅಂದ್ರೆ ಒಂದು ಫಿಸಿಕಲ್ ಆಕ್ಟಿವಿಟಿ ಪಿ ಟಿ ಸರ್. ಫಿಸಿಕಲ್ ಆಕ್ಟಿವಿಟಿ ಪಿ ಟಿ ಸರ್. ಯಾಕಂದ್ರೆ ನಂಗೆ ಸ್ಪೋರ್ಟ್ಸ್ದಾಗ ಭಾಳ ಆಸೆ ಇತ್ತು, ಭಾಳ ಇಂಟ್ರೆಸ್ಟ್ ಇತ್ತು. ನಾನು ಬೈ ಚೈಲ್ಡ್ಹುಡ್ಲಿಂದ ಸಣ್ಣದಿರ್ಲಿಕ್ಕಿಂದ ಎಲ್ಲದ್ರಾಗ ನಾವೇ ಫಸ್ಟ್ ಬರ್ತಿದ್ವಿ, ಹಾ ಯಾರಿಗೆ ಬಿಡ್ತಿದ್ವಿ. ಹಾ, ಏನಕ್ಕೆ ಇರ್ಲಿಲ್ಲ ಸ್ಪೋರ್ಟ್ಸ್ದಾಗ ಫಸ್ಟ್ ಸ್ಕೂಲ್ ಹೈ ಜಂಪ್, ಲಾಂಗ್ ಜಂಪ್, ರನ್ನಿಂಗ್ ಎಲ್ಲ ನಾವೇ ಹುಡುಗೋತಿದ್ದೆವು. ಅದ್ರ ಆದ ತಕ್ಷಣ ಇಲ್ಲ ಪೊಲೀಸ್ ಇಲ್ಲ ಆರ್ಮಿ, ಅದು ಭಾಳ ಇಂಟ್ರೆಸ್ಟ್ ಇತ್ತು. ಅದ್ರ ಕಡೆ ನಾವು ರನ್ನಿಂಗ್ ಭಾಳಷ್ಟು ರನ್ನಿಂಗ್ ಮಾಡ್ತಿದ್ವಿ ನಾನು ನನ್ನ ಫ್ರೆಂಡ್. ಬಟ್ ಅದಾದ ತಕ್ಷಣ ಥೋಡೆ ಅದು ಏಜ್ ಬಾರ ಆಯ್ತು. ಅದ್ರಾಗ ಭೀ ಟ್ರೈ ಮಾಡಿದ್ದೆವು ಬಟ್ ಆಗಿಲ್ಲ ಯಾಕೋ. ಮತ್ತು ಇದ್ರಾಗ ಈ ಫೀಲ್ಡ್ನಾಗ ಬಂದೆ ನಾವು. ಸೊ ಈಗ ರೀಸನ್ ನೀವು ಏನಾದರೂ ಡ್ಯಾನ್ಸಿಸ್ ಕ್ಲಾಸಸ್ಗಳು ಓಕೆನಾ, ಸೊ ಏನಾದರೂ ಆಫರ್ಸ್ ಮಾಡ್ತೀರಾ ಜನರಿಗೆ? ಆಲ್ರೆಡಿ ಕ್ಲಾಸಸ್ ಅದ ನಿಮ್ಮದು, ಬಟ್ ಆ ಕ್ಲಾಸಸ್ ಅದಂತ ಇನ್ಫಾರ್ಮ್ ಮಾಡಿರಿ. ಮತ್ತು ನೆಕ್ಸ್ಟ್ ಏನಂತಂದ್ರು, ಸೊ ಈಗ ನಿಮ್ಮ ಕ್ಲಾಸಸ್ ಏನು ಹೊಂಟ್ರ, ಸೊ ಈಗ ಪಾಡ್ಕಾಸ್ಟ್ಲಿಂದ ಇನ್ಸ್ಪೈರ್ ಆಗಿ ಸೊ ನಿಮ್ಮ ಲೈಫ್ ಜರ್ನಿ ಕೇಳಿ ಮತ್ತು ನಿಮ್ಮದು ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿ, ಯಾಕಂದರೆ ಓಕೆನಾ ಎಕ್ಸ್ಪೀರಿಯನ್ಸ್ ಕೇಳಿ, ಸೊ ನೀವು ಮಾಡಿದಂಥ ಸ್ಟ್ರಗಲ್ ಅನ್ನೋ ಸಿಚುವೇಶನ್ಸನ್ನು ಕೇಳಿ, ಸೊ ನೀವು ಫೇಸ್ ಮಾಡಿದಂಥ ರಿಜೆಕ್ಷನ್ಸ್ ಎಲ್ಲ ಕೇಳಿ ಯಾರೋ ಇನ್ಸ್ಪೈರ್ ಆಗಿ ಸೊ ಅವರು ಈ ಪಾಡ್ಕಾಸ್ಟನ್ನು ನೋಡಿ ನಾನು ಬಂದಿನಂತಂದರೆ ಸೊ ನಿಮ್ಮ ಫೀಸಲ್ಲಿ ಏನಾದರೂ ಡಿಸ್ಕೌಂಟ್ ಕೊಡೋ ಚಾನ್ಸಸ್ ಇದೆನಾ? ಕೊಡ್ಬೋದು, ಅದಕ್ಕೆ ಏನಾದ್ರು ಕೊಡ್ಬೋದು. ಓಕೆ, ಎಷ್ಟು % ಕೊಡ್ಬೋದು? ಆಕ್ಚುಲಿ ನಂದು ಪರ್ಸನ್ ಟ್ರೈನಿಂಗ್ ಅದ ಸರ್ 5,000, VIP ಪರ್ಸನ್ ಟ್ರೈನಿಂಗ್ ಅದ 10,000, ರೆಗ್ಯುಲರ್ ಬ್ಯಾಚ್ ಅದ 1,500. ಓಕೆ, 1,000 ತಗೊಲ್ಲ ಅವ್ರು ಯಾವ ಬ್ಯಾಚಿಗೆ ಜಾಯ್ನ್ ಆದ್ರು ಆ ಬ್ಯಾಚಿನಾಗ ಏನಾರ ಕಡಿಮೆ ಮಾಡಬಹುದು. 1 ಮಂತ್ ಫೀಸ ಏನು ಪೂರ? 1 ಮಂತ್ ಫೀಸ್ ರೆಗ್ಯುಲರ್ ಬ್ಯಾಚ್ ಇಂದು 1,500 ಅದ. ಓಕೆ, ಪರ್ಸನ್ ಟ್ರೈನಿಂಗ್ ತಗೊಂಡ್ರು ಅಂದ್ರೆ ಅವರು 5,000 ಅದ. VIP ಪರ್ಸನ್ ಟ್ರೈನಿಂಗ್ ತಗೊಂಡ್ರು ಅಂದ್ರೆ 10,000 ಅದ. ಅದ್ರಾಗ ಏನಾರ ಕಡಿಮೆ 1 ಮಂತ್ ಓನ್ಲಿ? 1 ಮಂತ್. ಎಸ್ ಡೆಫಿನೆಟ್ಲಿ. ಈಗ ತನಕ VIP ಹೆಚ್ಚಿಗೆ ಬಂದಿಲ್ಲ, ಒಂದೆರಡು ಬಂದವ. ಬಟ್ ಪರ್ಸನ್ ಟ್ರೈನಿಂಗ್ ಹೆಚ್ಚಿಗೆ ಬರ್ತಾವ, ರೆಗ್ಯುಲರ್ ಬ್ಯಾಚ್ ಹೆಚ್ಚಿಗೆ ಬರ್ತಾರೆ. ರೈಟ್. ಓಕೆ, ಸೊ ಶಿವ ಅವ್ರದ್ದು ಒಂದು ಲೈಫ್ ಜರ್ನಿಯನ್ನು ಕೇಳಿ ಓಕೆನಾ, ಸೊ ನಿಮಗೆ ಡ್ಯಾನ್ಸಲ್ಲಿ ಅಥವಾ ಸ್ಟೆಂಟಲ್ಲಿ ಏನಾದರೂ ಫೇಮ್ ಮಾಡಬೇಕಂತ ಏನಾದರೂ ನಿಮ್ಗೆ ಇದ್ದರೆ ಸೊ ನೀವು ಬಂದುಬಿಟ್ರೆ ಸೊ ನಿಮ್ಮ ಫೀಸಲ್ಲಿ ನೀವು 20% ಡಿಸ್ಕೌಂಟನ್ನು ನೀವು ಖಂಡಿತ ನೀವು ತೊಗೋದ್ರಿ ಓಕೆನಾ. ಸೊ ಜಸ್ಟ್ ಅಚೀವರ್ ಪಾಡ್ಕಾಸ್ಟ್ ಆಫ್ ಕನ್ನಡ ಅಂತ ಹೇಳಿದ್ರೆ ಸೊ ಅವರು ನಿಮಗೆ ಐಡೆಂಟಿಫೈ ಮಾಡಿಬಿಟ್ಟು ನಿಮಗೆ 20% ನಿಮಗೆ ಡಿಸ್ಕೌಂಟನ್ನು ಕೊಡ್ತಾರೆ. ಓಕೆ ಶಿವ್ ಸರ್, ಈಗ ಈ ಫೀಲ್ಡಲ್ಲಿ ನೀವು ಮೋಟಿವೇಟೆಡ್ ಅನ್ನ ಹೆಂಗಿರ್ತೀರಿ? ಮೋಟಿವೇಟೆಡ್ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಬರ್ತೀರಿ ನೀವು? ಮೋಟಿವೇಟ್ ಅಂದ್ರೆ ನಮ್ದು ಎನಿ ಟೈಮ್ ನಾನು ಬೆಸ್ಟ್ ಕೊಡ್ಬೇಕು, ಎನಿ ಟೈಮ್ ಬೆಸ್ಟ್ ಕೊಡ್ತಾ ಇರ್ಬೇಕು ನಾನು. ಓಕೆ, ಅದೇ ನನ್ನ ಮೋಟಿವೇಟು, ಅದೇ ನಂದು ಇದು. ಇನ್ನೊಬ್ರಕ್ಕಿಂತ ನಾನು ಬೆಸ್ಟ್ ಕೊಡಲೇಬೇಕು, ಬೆಸ್ಟ್ ಕೊಡಬೇಕೆ ಕಂಪಲ್ಸರಿ. ಅದು ಎಷ್ಟೇ ಕಷ್ಟ ಬರಲ್ಲ, ಎಷ್ಟೇ ಕಷ್ಟ ಆಗಲ್ಲ, ಕೊಡಲೇಬೇಕು. ಅದೇ ನನ್ನ ಮೋಟಿವೇಟ್, ಅದೇ ನಂದು ಇದು. ಯಾಕಂದ್ರೆ ನಮಗೆ ನಿಂದ್ರದಿಲ್ಲ, ನಮಗೆ ಮುಂದಕ್ಕೂ ಬರೋದದ ಕಂಟಿನ್ಯೂ. ಯಾಕಂದ್ರೆ ನಾವು ಮಿಡಿಲ್ ಕ್ಲಾಸ್ ಹುಡುಗರು, ನಾವು ಕಂಪಲ್ಸರಿ ಮ್ಯಾಲೆ ಬರಲೇಬೇಕು. ಮ್ಯಾಲೆ ಬರಲಾದ್ರೆ ನಮ್ದು ಇವತ್ತು ಉದ್ಧಾರ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದರ ಕಡೆದು ಅದೇ ನನ್ನ ಮೋಟಿವೇಟ್. ನನ್ನ ಬ್ಯಾಕ್ಗ್ರೌಂಡ್ ಮಿಡಿಲ್ ಕ್ಲಾಸ್, ನಾನು ಮಿಡಿಲ್ ಕ್ಲಾಸ್ ಹೋಗಿದ್ದೆ. ಒಳ್ಳೆ ವಿಚಾರ. ಶಿವ್, ನಿಮ್ಗೆ ನೀವು ಫುಲ್ ಡೌನ್ಫಾಲ್ ಇದ್ದಾಗ ನಿಮಗೆ ಯಾರು ಹೆಲ್ಪ್ ಮಾಡಿದ್ರು? ಬಾಲ್ಕಿದಾಗ ಬಳತೆ ಅಂತ ಹೇಳ್ಯಾರ, ಚನ್ನಬಸವ ಬಳತೆ. ಅವ್ರ ಧರ್ಮ ಪತ್ನಿ ಆದ ಶುಭಾಂಗಿ ಬಳತೆ. ಅವರು ಸ್ಟಾರ್ಟಿಂಗ್ ನಂಗೆ ಥೋಡೆ ಬಹುತ್ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಬಹಳ ಒಳ್ಳೆ ಮನುಷ್ಯನರು ಅವರು. ಸ್ಟಾರ್ಟಿಂಗ್ ನನ್ನ ಬಳಿ ಏನೂ ಇದ್ದಿಲ್ಲ, ಫೋನ್ ಇದ್ದಿಲ್ಲ, ಗಾಡಿ ಇದ್ದಿಲ್ಲ, ಕ್ಲಾಸ್ ಇದ್ದಿಲ್ಲ. ನಾನು ಸುಮ್ಮನೆ ನಾರ್ಮಲ್ ಆಗಿ ಇರ್ತಿತ್ತು, ಬಟ್ ನಡ್ಕೊತಾ ಹೋಗ್ತಿದ್ದೆ ನಾನು ಕ್ಲಾಸಿಗೆಲ್ಲ, ಹೇಳಕ್ಕೆಲ್ಲ. ಹಿಂಗೆ ನಾನು ಡಾನ್ಸ್ ಕ್ಲಾಸ್ ಓಪನ್ ಮಾಡಿದ ತಕ್ಷಣ ಅವರು ನಂಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಸ್ಕೊಂಡ್ರು. ಅವ್ರ ಹತ್ರನೇ ಒಂದು ಹಾಲ್ ಇತ್ತು, ದೊಡ್ಡ ಹಾಲ್ ಇತ್ತು, ಒಂದು ಅಲ್ಲಿ ಯೋಗ ಮಾಡ್ತಿದ್ರು. ಅದೇ ಯೋಗ ಕ್ಲಾಸ್ನಾಗ ನಾನು ಕೇಳಿದೆ, ಮ್ಯಾಮ್ ಇದು ಹಿಂಗೆ ಕ್ಲಾಸ್ ಇದು ಹಿಂಗೆ ಅದಲ್ಲ, ಇದ್ರಾಗ ಒಂದ್ಸರಿ ನಾ ಕ್ಲಾಸ್ ತಗೋ ಅಂತಂದ್ರು.
ಅಲ್ಲಿಂದ ಅವ್ರು ಮತ್ತು ಏನ್ ಬಿ ಕೊಡೋದಾಗ್ಲಿ ನಮಗೆ ಏನ್ರ ಕಮ್ಮಿ ಬಿದ್ರು ಹೆಲ್ಪ್ ಮಾಡೋದಾಗ್ಲಿ ಭಾಳಷ್ಟು ಹೆಲ್ಪ್ ಮಾಡ್ಯಾರ. ಫಸ್ಟ್ ಇವಾಗ ಬಿ ಹೆಲ್ಪ್ ಮಾಡ್ತಾರ, ನಾವು ಅವ್ರದ್ದು ಕಾಂಟ್ಯಾಕ್ಟ್ನ ಇದ್ದೆವು. ಬಟ್ ಹೆಂಗಂದ್ರೆ ಈಗ ನನ್ನ ಮ್ಯಾಲ ಬಂದಿನಿ ಆಯ್ತು, ಹೌದೌದು. ಥೋಡೆ ಬಹುತ್ ಅಂದ್ರೆ ಹಿನ್ನ ಬಿ ಅಷ್ಟು ಮ್ಯಾಲ ಬಂದಿಲ್ಲ ನಾವು, ಹಿನ್ನ ಬಿ ಬರ್ಬೇಕು. ಅವ್ರು ಬೇರೆ ಕ್ಲಾಸಿಗೆ ಜಾಯ್ನ್ ಆಗ್ಯಾರ. ಬಟ್ ಅಂದ್ರೆ ಫೆಸಿಲಿಟಿ ಅಂತ ಹೇಳಿದ್ರೆ ನಿಮ್ಗೆ ನಾವು ಫೆಸಿಲಿಟಿ ಅಮೌಂಟ್ ಆಕ್ಚುಲಿ ನಮ್ಮಲ್ಲಿ ಅವ್ರ ಫೆಸಿಲಿಟಿ ಇಲ್ಲ, ಅವ್ರಿಗೆ ನಾವು ಮ್ಯಾನೇಜ್ ಮಾಡಪ್ಲಿ. ಅವ್ರು ರಿಚ್ ಅಂದ್ರೂ ಅವ್ರು ಹಿಂಗ್ ಭೇದ ಭಾವ ಮಾಡಲ್ಲ ಆಕ್ಚುಲಿ. ಮತ್ ಬಿ ಇರ್ತಾರ, ಈಗ ಅವ್ರ ಮೇಲೆ ಡಿಪೆಂಡ್. ಈಗ ಅವ್ರು ಯಾಕೆ ಹೋದ್ರು ಯಾಕೆ ನಮ್ದು ಕ್ಲಾಸ್ಗಿನ ಬರ್ಬಾರ, ನಮಗ್ ನಮ್ ಕ್ಲಾಸ್ ಬರ್ಬಾರಿಲ್ಲ, ನಮ್ಮಲ್ಲಿ ಫ್ಯಾನ್ ಇಲ್ಲ ಆಕ್ಚುಲಿ, ಫ್ಯಾನ್ ಇಲ್ಲ, ಕೆಳಗ್ ಬರೋಬರ ಸಿಸ್ಟಮೆಟಿಕ್ ಏನಿಲ್ಲ. ಈಗ ಇನ್ನೊಂದು ನಮ್ದು ಒಂದು ಡೌಟು ಏನಂತಂದ್ರೆ, ಈಗ ನೀವು ಒಂದ್ ಲೆವೆಲ್ ಇಂದ ಸ್ಟಂಟ್ ಮಾಡ್ತೀರಿ, ಓಕೆನಾ, ಬ್ಲ್ಯಾಕ್ ಫ್ಲಿಪ್ ಮಾಡ್ತೀರಿ. ಈಗ ನಾವು ಜಸ್ಟ್ ಏನೋ ಒಂದು 5 ಫೀಟ್ಲಿಂದ ಚಿಡಿಬೇಕಂದ್ರೆ ಕೆಳಗೆ ಚಿಡಿಬೇಕಾಯ್ತು ಅಂದ್ರೆ ಕಾಲ್ ನೋಯ್ತಾವ, ಓಕೆನಾ. ಈಗ ನೀವು ಅದ್ರ ಬಿಟ್ಟು 10-15 ಫೀಟ್ಲಿಂದ ಮ್ಯಾಲಿಂದ ಬ್ಲ್ಯಾಕ್ ಫ್ಲಿಪ್ ಹೊಡಿತೀರ ಅಂದ್ರ, ಸೊ ಯಾವ ತರ ನಿಮಗ್ ಅನಿಸ್ತದ? ಏನು ಅಲ್ಲಿ ನಮ್ಗಂತೂ ಚಿಡ್ಲಿಗೆ ಕೈಕಾಲು ಮುರಿಯೋದು ಪಕ್ಕ ನಮ್ದು. ಸೊ ನೀವು ನಾರ್ಮಲ್ ಆಗಿ ತಗೊಂಡು ನಾರ್ಮಲ್ ಆಗಿ ಸಿಡ್ತೀರಿ, ಸೊ ಕ್ಲಿಯರ್ ಆಗಿ ತೋರಿಸ್ತೀರಿ. ಸೊ ಏನ್ ಅದ್ರೊಳಗೆ ಟೆಕ್ನಿಕ್ ಪ್ರಾಕ್ಟೀಸ್ ಇವ್ ಇಂಪಾರ್ಟೆಂಟ್. ಟೆಕ್ನಿಕ್ ಪ್ರಾಕ್ಟೀಸ್, ಅವ್ರು ಜಂಪ್ ಮಾಡೋ ಪರಿ ನಾವು ಹ್ಯಾಂಗ್ ಜಂಪ್ ಮಾಡ್ಬೇಕು, ಲ್ಯಾಂಡಿಂಗ್ ಆಗೋ ಪರಿ ಹ್ಯಾಂಗ್ ನಾವು ಲ್ಯಾಂಡ್ ಆಗ್ಬೇಕು. ಇಲ್ಲ ಅಂದ್ರೆ ಕೈ ಕಾಲು ಮುರಿತಾವ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತಾವ, ಏನ್ ಬಿ ಆಗ್ತದ. ಅದು ಬಹಳಷ್ಟು ಪ್ರಾಕ್ಟೀಸ್ ಮಾಡಿದ ತಕ್ಷಣ ಅದು ನಮ್ಮಲ್ಲಿ ಒಂದು ಜೋಶ್ ಬರ್ತದ, ಅದು ನಮ್ಮಲ್ಲಿ ಒಂದು ನಾ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ಬರ್ತದ. ಇಲ್ಲ ಅಂದ್ರೆ ಬರಲ್ಲ. ಇದು ನಾನು ಯಾರಿಗ್ ಬಿ ಸ್ಟಂಟ್ ಹಿಂಗ್ ಪ್ರಾಕ್ಟೀಸ್ ಮಾಡಾಕ ಹೋಗ್ಬೇಡ್ರಿ ಅಂತ ನಾನು ಸಜೆಷನ್ ಮಾಡ್ತೀನಿ. ಫಸ್ಟ್ ನೀವು ಟ್ರೈನರ್ ಬಲ್ ಹೋಗಿ ಟ್ರೈನಿಂಗ್ ತಗೋರಿ. ಆಮೇಲೆ ನಂಬಲ್ ಬಂದಿನವ್ರಿ ನಾನು ಅವ್ರಿಗೆ 3 ಮಂತ್ 2 ಮಂತ್ ಹೊರಗೆ ಮಾಡ್ಬೇಡಿ ಅಂತ ಹೇಳ್ತೀನಿ. ಆಮೇಲೆ ಅವ್ರಿಗೆ ನನ್ ಕಾನ್ಫಿಡೆನ್ಸ್ ಆಯ್ತು, ಇವ ಹೊಡಿತಾನ ಅಂದಿನವಾಗೆ ನಾ ಅವ್ರಿಗೆ ಪರ್ಮಿಷನ್ ಕೊಡ್ತೀನಿ, ಹೊರಗೆ ಹೊಡಿಬೇಕು. ಇಲ್ಲ ಅಂದ್ರೆ ನನ್ನ ಕ್ಲಾಸಾಗ ನಿನಗೆ ಅಲವೇ ಇಲ್ಲ. ನಂಬಲ್ಲಿ ಭಾಳ ರೂಲ್ಸ್ ಅವ ಸರ್. ನೀ ಬಂದಂದ್ರೆ ಕಂಪಲ್ಸರಿ ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು, ನಂಬಲ್ಲಿ ರೂಲ್ಸ್ಗಳು ಅವ. ಆಕ್ಚುಲಿ ನಾನು ಥೋಡೆ ದಿನ ಹೇಳಲ್ಲ, ಯಾಕಂದ್ರೆ ಅವ್ರಿಗೆ ಬಹಳಷ್ಟು ಸ್ಟಿಕ್ ಮಾಡ್ನಾಗೈತೆ. ನಾವು 10-15 ದಿನ ಹೇಳಲ್ಲ. ಅದ್ರ ಬಾದ್ ಅವ್ರವ್ರಿಗೆ ಗೊತ್ತಾಯ್ತದ ಸರ್ ಹೆಂಗಾರ ಫ್ರೀ ಇದ್ದರು, ಬಹಳಷ್ಟು ಫ್ರೀ ಅಂದ್ರೆ ಫ್ರೀ ಇರ್ತೇವೆ, ಬುಕ್ಕಳು ಫ್ರೀ ಇರ್ತೇವೆ, ಈ ಕಡೆ ಸ್ಟಿಕ್ ಬಿ ಇರ್ತೇವೆ, ಈ ಕಡೆ ಫ್ರೀ ಬಿ ಇರ್ತೇವೆ. ಹಿಂಗೆಲ್ಲ ಹೇಳಿನ್ಬಾರ್ದು. ಅವರು ಕಲಿಯಕ್ಕೆ ಚಂದ ಕಲಿತಾರ. ಇಲ್ಲ ಅಂದ್ರೆ ಏನೋ ಬಂದರು ಹೋದ್ರು ನಾ ಈಗ ಅದ್ರ ಮೇಲೆ ಹೊಡಿತಂದ್ರೆ. ಬಟ್ ಪ್ರಾಕ್ಟೀಸು ನಂದು ಕಾನ್ಫಿಡೆನ್ಸ್ ಅದ, ಹೊಡಿಬೋದು. ಅವು ಟೆಕ್ನಿಕ್ಗಳು ಅವ, ಅದ್ರ ಮೇಲೆ ನಾವು ಕೆಳಗೆ ಹೊಡಿಬೋದು, ಹ್ಯಾಂಗ್ ಹೊಡಿಬೋದು. ಮೇನ್ ಪ್ರಾಕ್ಟೀಸ್ ಇದ್ರೆ ಕಾನ್ಫಿಡೆನ್ಸ್. ಈಗ ನಾವು ನೀರ್ ಹೆಂಗ್ ಹೊಡಿದ್ವಿ ಹಿಂಗ್ ತಗೊಂಡ್ ನಾವು ಪ್ರಾಕ್ಟೀಸ್ ಅದು. ಇದು ಈ ಕಡೆ ಹೋಗಲ್ಲ ಹಂಗೆ ಕೈ, ಹಂಗೆ ಅದು ಪ್ರಾಕ್ಟೀಸ್ ಮಾಡಿದ್ರೆ ಕಂಪಲ್ಸರಿ ಬರ್ತದೆ. ಅಂದ್ರೆ ಈಗ ಅದು ಹೊಡಿಬೇಕಂತಂದ್ರೆ ಏನು ಸ್ಲಿಮ್ ಫಿಟ್ ಇದ್ರೆ ಹೊಡಿಬೋದಾ? ಏನು ಯಾರು ಬಿ ಹೊಡಿಬೋದು ಸರ್. ಯಾರಿಗೂ ವೇಟ್ ಹೆಚ್ಚಿಗಿದ್ರು ಹೆಚ್ಚಿಗೆ ಹ್ಯಾವಿ ವೇಟ್ ಇದ್ರು ಹುಡ್ಲಕ್ ಆಗಲ್ಲ. ಬೇರೆ ಮನುಷ್ಯ ನಿಮಗೂ ಬಿ ನಾನು 1 ತಿಂಗಳದಾಗ ರೆಡಿ ಮಾಡ್ಬೋದು. ಹೌದಲ್ಲ, ಇಲ್ಲಿ ಹೊಸ ಮಂದಿಗೆಲ್ಲ 1 ತಿಂಗಳದಾಗಿಲ್ಲ 15 ದಿನದಾಗ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡ್ಬೋದು. ಬಟ್ ನಾನು ಫೀಸ್ ಪೇ ಮಾಡಿದ್ರೆ ನಾ ರೆಡಿ ಮಾಡ್ಬೋದು, ಇಲ್ಲ ಅಂದ್ರೆ ರೆಡಿ ಮಾಡಕ್ಕಾಗಲ್ಲ. ಈಗ ಎಲ್ಲ ಸರ್ ಫೀಸ್ ಮೇಲೆ ಡಿಪೆಂಡ್ ಅದ. ನನ್ ಬಲ್ರ ಫೀಸ್ ಮೇಲೆ, ನಂಬಲ್ಲಿ ಯಾರಿಗೆ ಬರ್ತೀರಿ ಅಡ್ವಾನ್ಸ್ ಫೀಸ್ ಮಾಡ್ಬೋದು. ಒಂದ್ಸರಿ ಕಲ್ತ ಮೇಲೆ ಅದು ನೆನಪೋಗೋ ಚಾನ್ಸಸ್ ಇರ್ತದ, ನೆನಪೋಗೋ ಚಾನ್ಸಸ್ ಇರ್ತದ. ಬಟ್ ಅವ್ರ ಅವಾಗ ಪ್ರಾಕ್ಟೀಸ್ ಮಾಡ್ಕೊತಿರ್ಬೇಕು. ಓಕೆ ಅಂದ್ರೆ ಈಗ ಒಂದ್ಸರಿ ಕಲ್ತ ಮೇಲೆ ಅದು ನೆನಪೋಗೋ ಚಾನ್ಸಸ್ ಇರ್ತದ. ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರೆ ಹಂಗೆ ಕಂಟಿನ್ಯೂಸ್ಲಿ ಮೇಂಟೆನೆನ್ಸ್ ನಾಗ ಇರ್ತದ. ಈಗ ಓಲ್ಡ್ ಏನೋ ನಾ ಪ್ರಾಕ್ಟೀಸ್ ಮಾಡಿಂದ ಇವಾಗ ಥೋಡೆ ಬಹುತ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ಇವಾಗ ನಾವು ಹೊಡಿಬೇಕಂದ್ರೆ ಒಂದ್ ಯೋಚನೆ ಮಾಡ್ತೀವಿ. ಬಟ್ ಪೈಲೆ ಹಂಗ ಯೋಚನೆ ಮಾಡ್ತಿಲ್ಲ, ರಫ್ ಅಂಡ್ ಟಫ್ ಮಂದಿ ಹೊಡ್ತೀವಿ ಮಾರ್. ಅಂದ್ರೆ ಕಂಟಿನ್ಯೂಸ್ಲಿ ಫಿಟ್ನೆಸ್ ಇರೋದು ತೋಲ್ ಜರೂರಿ ಅದ ಡ್ಯಾನ್ಸ್ ಫೀಲ್ಡ್ ಗಳದಾಗ. ಇದ್ರ ಡಾನ್ಸ್ ಫೀಲ್ಡ್ ಏನಾರ ಬಹಳಷ್ಟು ಸ್ಟಂಟ್ ಅಂದ್ರ ಬಹಳ ಫಿಟ್ನೆಸ್ ಬೇಕು. ಈಗ ಅದು ಮತ್ತೆ ಇನ್ನೊಂದು ಹ್ಯಾಪಿ ಮೂಡ್ ದಿನ ಬಹಳಷ್ಟು ಚಂದ ಬರ್ತಾವ. ರೈಟ್, ಓಕೆ. ಒಳ್ಳೆ ರೀತಿಲಿಂದ ಮಾಡಿದ್ರಿ, ಒಳ್ಳೆ ರೀತಿಲಿಂದ ನಿಮ್ದು ಜೀವನ ಎಕ್ಸ್ಪ್ಲೇಷನ್ ಕೊಟ್ರಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಶಿವ ಸರ್ ನಿಮಗೆ. ಓಕೆನಾ, ಸೊ ಏನಾದರೂ ಕ್ವಶನ್ಸ್ ನಮ್ಮ ಅಚೂರ್ ಪಾಡ್ಕಾಸ್ಟಿಗೆ ಇದ್ರೆ ದಯಮಾಡಿ ಕೇಳ್ಬೋದು ನೀವು. ಕ್ವಶನ್ಸ್ ಏನಿಲ್ಲ, ನಿಮ್ ಬಗ್ಗೆ ಒಂದು ಒಳ್ಳೆ ಕಮೆಂಟ್ಗಳು ನಂಬಲ್ಲವ, ಅವ್ ನಾನು ಹೇಳ್ತೀನಿ. ದಯಮಾಡಿ ಹೇಳ್ರಿ, ನಮ್ಮ ಅಚೂರ್ ಪಾಡ್ಕಾಸ್ಟ್ ಬಗ್ಗೆ ಹೇಳ್ರಿ. ಈಗ ಇವು ನೀವು ಮಾಡ್ತಾ ಇದ್ದೀರಿ, ನಮ್ಮಂತ ಇನ್ಫ್ಲುಯೆನ್ಸರಿಗೆ ಒಂದು ಬಹಳಷ್ಟು ಮೋಟಿವೇಟ್ ಮಾಡ್ತಾ ಇದ್ದೀರಿ ನೀವು. ಯಾಕಂದ್ರೆ ಈಗ ನೋಡ್ರಿ, ನಮಗ್ ಕೇಳೋರ್ ಯಾರು ಇಲ್ಲ. ನಾವ್ ಇಷ್ಟ ಮಾಡೀನಿ, ನಾನು ಕೇಳೋರ್ ಯಾರು ಇಲ್ಲ. ನೀವು ಹ್ಯಾಂಗ್ ಮಾಡ್ರಿ, ಏನ್ ಸುದ್ದಿ ಅಂತಾರ. ನಮಗ ಚಲೋ ಮಾಡ್ರಿ, ಚಲೋ ಮಾಡ್ತೀರಿ ಅಂತಾರ. ಬಟ್ ಈ ಲೆವೆಲ್ದಾಗ ನೀವು
ನಮ್ ಬಗ್ಗೆ ಹಿಂಗೆಲ್ಲ ಕೇಳತ್ತೀರಿ, ನಮ್ ಬಗ್ಗೆ ಎಲ್ಲ ಮತ್ತಷ್ಟು ಜನಗಳಿಗೆ ತಿಳಿಸ್ಲತ್ತೀರಿ. ಹೌದು ನಾವ್ ಏನ್ ಮಾಡಿ ಬಂದಿದ್ದೇವು, ನಾವ್ ಏನ್ ಮಾಡಿ ಮುಂದ್ ಬಂದಿದ್ದೇವು, ನಾವ್ ಹ್ಯಾಂಗ್ ಪ್ರಾಕ್ಟೀಸ್ ಮಾಡಿದೇವು, ನಿಮ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಮಾಡಿದ್ರು, ಇದೆಲ್ಲ ಕೇಳ್ತಿರಲ್ಲ. ಹೌದು ಬಹಳ ಖುಷಿ ಅನ್ನಿಸ್ತು. ಮತ್ತ ಹಿಂಗೆ ಎಲ್ಲ ಇನ್ಫ್ಲುಯೆನ್ಸರ್ಗಳಿಗೆ ಸಪೋರ್ಟ್ ಮಾಡ್ರಿ ಅಂಥೇಳಿ ನಂದು. ಎಕ್ಸಾಕ್ಟ್ಲಿ ನಮ್ಮ ಪ್ರಯತ್ನನೂ ಅದೇ ಅದ. ಸೊ ಎನಿ ಇನ್ಫ್ಲುಯೆನ್ಸರ್ ತಮ್ಮ ಜೀವನ ಚರಿತ್ರೆ ಹೇಳ್ಕೊಂಡು ಸೊ ಅವರು ತನ್ನ ಜೀವನದಾಗ ಮೋಟಿವೇಟ್ ಆಗಿದ್ದು ಇದೇ ರೀತಿ ಅವ್ರ ಜೀವನ ಸಾಗಿಸ್ಲಿ, ಅವ್ರ ಜೀವನ ಸದಾಕಾಲ ಸಕ್ಸಸ್ ಆಗಿರ್ಲಿ ಅಂತ ನಮ್ಮ ಉದ್ದೇಶನೂ ಅದೇ ಇರ್ತದೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಓಕೆ, ಸೊ ಶಿವು ಸರ್ ಇವರು ತಮ್ಮ ಡ್ಯಾನ್ಸಿಂಗ್ ಮತ್ತು ಸ್ಟಂಟ್ ಸ್ಕಿಲ್ ಬಗ್ಗೆ ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿ ಅವರ ಜೀವನ ಚರಿತ್ರೆಯನ್ನು ನಮ್ಮ ಜೊತೆ ಹಂಚಿಕೊಂಡು, ಓಕೆ, ಮಕ್ಕಳಿಗಾಯಿತು ಎನಿ ಪೇರೆಂಟ್ಸಿಗಾಯಿತು ಒಳ್ಳೆಯ ಒಂದು ಮೋಟಿವೇಟೆಡನ್ನು ಮಾತಾಡಿ, ಓಕೆನಾ. ಸೊ ಪ್ರತಿಯೊಂದು ತಮ್ಮ ಫೈನಾನ್ಸ್ ಬಗ್ಗೆ ಆಯಿತು, ಓಕೆನಾ, ನಮ್ಮ ಮುಂದಿನ ಗೋಲ್ ಬಗ್ಗೆ ಆಯಿತು, ಸೊ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಮಾತಾಡಿ ಅವ್ರಲಿಂದ ನಾವು ಕಲ್ಕೊಂಡಿವಿ. ಸೊ ಇದಕ್ಕಾಗಿ ಇಲ್ಲಿ ತನಕ ನೋಡಿದಂಥ ಎಲ್ಲ ಆಡಿಯನ್ಸಿಗೆ ಸೊ ಹೃತ್ಪೂರ್ವಕ ಧನ್ಯವಾದ. ಓಕೆನಾ.